ಎಲ್ಲ ಜನರಿಗೆ ನಮಸ್ಕಾರ. ಪ್ರತಿ ದಿವಸ ನಾನು ಹೊಸದಿರ್ತೇನೆ, ಪ್ರತಿ ದಿವಸ ಹೊಸ. ಯಾಕಂದ್ರೆ ಬೇರೆ ಬೇರೆ ಜನರು ನೋಡೋದ್ರ ಜೊತೆ ನಮ್ಮನ್ನು ತಿಳ್ಕೊಳ್ಳೋ ಸಲುವಾಗಿ ಬಿಟ್ಟಿದ್ದಾರೆ. ನಾನು ಏನೋ ದೊಡ್ಡ ಅನುಭವ ಹೇಳಲಿಕ್ಕೆ ಒಂದು ಮುಂದೆ ಪ್ರೇಯರ್ ಬೇಜೋಡ್ ಹೇಳಿದ್ದು, ಲೇಸೆ ಕೇಳಿಸಲಿ ಕಿವಿಗೆ ನಾಲಿಗೆಗೆ ಲೇಸೆ ನುಡಿದು ಬರ್ತದೆ. ಲೇಸೆ ಕೇಳಿಸಲಿ ಕಿವಿಗೆ ನಾಲಿಗೆಗೆ ಲೇಸೆ ನುಡಿದು ಬರಲಿ. ಲೇಸೆ ಕಾಣಿಸಲಿ ಕಣ್ಣಿಗೆ ಜಗತ್ತೊಳಗೆ ಲೇಸೆ ಹಬ್ಬುತ್ತಿರಲಿ. ಲೇಸೆ ಕೈಗಳಿಂದ ಆಗುತ್ತಿರಲಿ ತಾ ಬರಲಿ ಲೇಸ ನಡೆದು. ಲೇಸ ನೋಡು ಲೇಸ ಉಸಿರಿ ಇಲ್ಲಿರಲಿ ಲೇಸೆ ಮೈಯ ಬರಲಿ. ಚಲೋದನ್ನ ಕೇಳೋಣ, ಚಲೋದನ್ನ ನೋಡೋಣ, ಚಲೋದನ್ನ ಮಾಡೋಣ, ಚಲೋ ಕಡೆನ ಹೋಗೋಣ, ಚಲೋದನ್ನ ಮಾತ್ರ ಬರಲಿಪ್ಪ ಅನ್ನುವಂಥ ಪ್ರಾರ್ಥನೆ ಜೊತೆಗೆ ನಾನು ಏನಾದ್ರು ಮಾತಾಡಿದ್ರೆ ಅದು ಚಲೋ ರೀತಿಯಲ್ಲಿ ಕೇಳಿದೆ. ಯಾಕಂದ್ರೆ ಮಾತಾಡ್ಬೇಕಾದ್ರೆ ವ್ಯತ್ಯಾಸ ಆಗ್ಬೋದು ಭಾಳ ಕೆಲಸ. ಆದಷ್ಟು ಇವತ್ತೆಲ್ಲ ಶಿಕ್ಷಕರು ವಿವಾದಿದ್ದು ಬಂದಿದೆ ಅಂದರೆ ಪ್ಲಸ್ ಪಾಯಿಂಟ್. ಯಾಕಂದ್ರೆ ಸಂವಾದ ಯಾಕೆ ಹೋಗ್ಬೇಕು ಯಾಕೆ ಬರ್ತದೆ. ಆಗ ನನಗೆ ಇವತ್ತಿಂದ ಸಿಕ್ಕಿ ನೋಡಿದಾಗ ಇಷ್ಟು ಖುಷಿ ಆಗ್ತದೆ. ಎಸ್, ನಾವು ರಾಷ್ಟ್ರ ಕಲ್ತ್ಬೋದು. ಯಾಕಂದ್ರೆ ಇವತ್ತಿನ ಸಿಕ್ಕಿ ಹೆಂಗದ, ಟ್ಯಾಂಕ್ನಾಗ ಎಂಥ ನೀರು ಇರ್ತದೋ ಟ್ಯಾಪ್ನಾಗ ಅಂಥ ನೀರೇ ಬರ್ತದೆ. ಅದ್ರ ಒಬ್ಬರಿಗೆ ಟ್ಯಾಪ್ ಚೇಂಜ್ ಮಾಡಿರತ್ತೆ. ಹೌದಲ್ರಿ? ಸ್ಟೀಲಿನ ಟ್ಯಾಪ್ ಹಚ್ಚಿದ್ವಿ ಕಿತ್ಕೊಂಡು ಹೋಗ್ಬಿಟ್ರೆ, ಕಬ್ಬಣದ ಹಚ್ಚಿದ್ವಿ ಜಗ್ ತಿಂತು, ಪ್ಲಾಸ್ಟಿಕ್ ಅದು ಹಚ್ಚಿವಿ ಉಳಿತದೆ ಇದಕ್ಕೂ ಆಗ್ತಿಲ್ಲ. ಅದರಿಂದ ಒಂದು ನಿಮ್ಮ ಟ್ಯಾಂಕ್ನ ಒಳ್ಳೆ ನೀರದ ಟ್ಯಾಪ್ ಯಾವ್ದಾರ ಹಚ್ಚಲಿ ಚಲೋ ನೀರೇ ಬರ್ತದ ಅನ್ನೋ ಗ್ಯಾರಂಟಿ ಮೇಲೆ ನಾನು ಇಲ್ಲಿ ಮಾತಾಡಲಿಕ್ಕೆ ಇಷ್ಟಪಡೋದು ಇಷ್ಟ. ಇವತ್ತು ನಾನು ಯಾವುದೋ ಒಂದು ಗಿಡ ಹಚ್ಚಿದ್ರೆ ಅದ ಹಣ್ಣು ಕೊಡ್ತದೆ. ಮಾವಿನ ಗಿಡ ಮಾವಿನ ಹಣ್ಣು ಇಷ್ಟಪಡ್ತಾರೆ. ಆ ಶಿಕ್ಷಕರ ಹತ್ತು ಗಿಡ ಮಾತ್ರ ಯಾವ ಹಣ್ಣು ಬೇಕು ಅದು ಕೊಡ್ತದೆ. ಎಂಜಿನಿಯರ್ ಹಣ್ಣು ಬೇಕು, ಯಾರು ಡಾಕ್ಟರ್ ಹಣ್ಣು ಬೇಕು, ಯಾರು ಪೊಲಿಟಿಷಿಯನ್ ಹಣ್ಣು ಬೇಕು, ಯಾರು ಶಿಕ್ಷಕರ ಹಣ್ಣು ಬೇಕು, ಯಾರು ಶಿಕ್ಷಕರ ಹಚ್ಚಿದ ಗಿಡ ಬಂದರೆ ಎಲ್ಲರೂ ಫಲ ಕೊಡೋದು. ನಿಮ್ಗೆಲ್ಲರಿಗೂ ನಮಸ್ಕರಿಸ್ತಾ, ನನ್ನ ಒಂದು ಸುಮಾರು ಒಂದು 30 ವರ್ಷ ಮಾಸ್ತರ್ಕೆ ಮಾಡಿ 15 ವರ್ಷ ರಿಟೈರ್ ಆದಮೇಲೆ ಕೂಡ ಪ್ರತಿ ದಿವಸ ಶಿಕ್ಷಣದ ಬಗ್ಗೆ ಅನೇಕ ವಿದ್ವಾಂಸರ ಜೊತೆ ಮಾತಾಡಿದಾಗ ಸುಮ್ಮನೆ ಏನೋ ಕಲ್ತ್ಕೊಂಡ್ವಿ. ಅದಕ್ಕೆ ನಾವು ಶಿಕ್ಷಕರನ್ನು ಹೆಂಗಿರ್ಬೇಕಂದ್ರೆ ತುಂಬ ಸುಲಭದ. ನಮ್ಮ ಭಾಳ ಹಂಗೆ ಇರಬೇಕಿಲ್ಲ. ಭಾಗಗಳು ಕೊಡಾಬೇಕ, ಬಾಗಿದ್ರೆ ನೀವು ಒಳಗೆ ಹೋಗ್ತದೆ, ಈಗ ಹೋಗೋದಿಲ್ಲ. ಜಗ್ಗಿದ ನಂತರ ತಂಬಿಗೆ ನೀರು ಹಾಕ್ಬೇಕಾದ್ರೆ ಕೊಡಾನ ಬಾಗಬೇಕು ವಿನಃ ತಂಬಿಗೆ ಬಾಗಿದ್ರೆ ತಂಬಿಗೆ ನೀರು ಹೋಗೋದಿಲ್ಲ. ಹೌದಂದ್ರೆ ಅಂದ್ರೆ ಶಿಕ್ಷಕರ ಜ್ಞಾನವನ್ನು ಎಲ್ಲೆಲ್ಲಿ ಅದನ್ನು ತಗೋಬೇಕು. ಮಕ್ಕಳ ಲೆವೆಲ್ಗೆ ಹೋಗಿ ನಾವು ಕೊಡಬೇಕು. ಅಂದ್ರೆ 8 ಗೋಲ್ಡ್ ಮೆಡಲ್ ತೊಗೊಂಡು ಏನು ಮಾಡೋದು? ನೀವು ಗೋಲ್ಡ್ ಮೆಡಲ್ ಏನು ತರಬೇಕು? ಮಗು ಯಾಕೆ ತಿಳಿಯೋದಿಲ್ಲ, ಎಲ್ಲಿ ತಿಳಿಯೋದಿಲ್ಲ? ನಾವೇನು ಮಾಡ್ತೀವಿ, ಇಷ್ಟು ದಿವಸದಾಗ ಇಷ್ಟು ಟಾಪಿಕ್ ಮುಗಿಬೇಕಾ ಮುಗಿಸ್ಬಿಟ್ಟು ಮುಗೀತಾರೆ. ಹುಡುಗರು ತಿಳಿದಿಲ್ಲ, ಅಲ್ಲಿ ನಾವೇನು ಮಾಡೋಣ? ಸಣ್ಣ ಮಕ್ಕಳಿಂದ ಪ್ರಶ್ನೆ ಕೇಳಿದ್ರೆ ಅದು ಮುಂದೆ ಬರ್ತದೆ ಅಂತ ಹೇಳ್ತೀವಿ. ಹೌದಲ್ರಿ? ಮನೆಯೊಳಗೆ ನಾವು ಕೇಳ್ತಾನೆ, ಕೋಗಿಲೆ ಮೊಟ್ಟೆ ಎಲ್ಲಿ ಇರ್ತದೆ? ಕಾಫಿ ಗುಡ್ಡ ಅಲ್ಲೇ ಯಾಕೆ ಇರ್ತದಮ್ಮ? ನಿಮ್ಮ ಸರ್ ಕೇಳಂತಾರ. ಸರ್ ಕೇಳಿದ್ರೆ ಅವ್ರೇನಂತಾರ, ಅದು ಮುಂದೆ ಬರ್ತದೆ ಅಂತಾರೆ. ಮುಂದೆ ಬಂದ ಮೇಲೆ ಕೇಳ್ತಾರ, ಅವ್ರಂತಾರ ಹಿಂದೆ ಕಲಿಬೇಕಾಗಿದೆ. ಮುಂದೆ ಕಲಿಯೋದಿಲ್ಲ, ಹಿಂದೂ ಕಲಿಯೋದಿಲ್ಲ, ಕಲಿಸ್ಲಿಕ್ಕೆ ಬಂದು ಬಿಡ್ತೀವಿ. ಇದು ಅರ್ಥ ಅದ. ಈಗದ ಪ್ರಶ್ನೆ ನಾ ಕಂಟಿನ್ಯೂ ಮಾಡಿದ್ರೆ ಹುಡುಗರು ಕೇಳಿದ ಪ್ರಶ್ನೆ ನಾನು ಕೇಳ್ತಾ ಹೋಗ್ತೇನೆ. ಕಾಗೆ ಗೂಡ್ನಾಗ ಯಾಕೆ ಇರ್ತದ? ಉತ್ತರ ಸರಿ ಅದ. ಯಾವಾಗ ಇರ್ತದ ಅದ? ಕಾಗೆ ಗೂಡ್ನಾಗ ಇಲ್ಲದೆ ಇದ್ದಾಗ. ಮತ್ತು ಮೊಟ್ಟೆ ಇಟ್ಟ ಮೇಲೆ ಅದು ಯಾಕೆ ಹೊರಗೆ ಹಾಕ್ಲಿಕ್ಕೆ ಹೋಗ್ತದ ಮಾಡಿದೆ? ಜವಾಬ್ದಾರಿ ಇಲ್ಲ. ಹೌದಲ್ರಿ? ಆಹಾರ ತಗೊಳ್ಳಿಕ್ಕೆ ಹೋದಾಗ ಅದು ಹೋಗ್ಲಿಲ್ಲದ ಹಂಗೆ ನಾಳೆ ಇಟ್ಟಾಗ್ತದ ಡೆಲಿವರಿ ಹೆಂಗೆ ಮಾಡಿದ್ರೆ ಬರ್ತದಲ್ಲ. ಯಾಕ್ರಿ ಆ ಹುಡುಗರ ಪ್ರಶ್ನೆ ಇದು ನನಗೆ ಒಳ್ಳೇದ. ಅದು ಹೊರಗೆ ಹೋದಾಗ ಇರ್ತೀವಿ, ಬಂದ ಮೇಲೆ ಅದು ತತ್ತೆ ಸಂಖ್ಯೆ ಹೆಚ್ಚಾಗಿದ್ದು ಕಾಗಿ ಗೊತ್ತಾಗ್ತದೆ, ಆಗೋದಿಲ್ಲ. ಇರ್ತೀವಿ ನಿಮಗೆ ಅಡ್ಡಡ್ಡ ಪ್ರಶ್ನೆ ಕೇಳಬೇಡ. ಅವ್ನು ಹೊರಗೆ ಹಾಕಿ ಬಿಡ್ತೇವೆ ನಾವು. ಯಾವ ಹುಡುಗ ಬಹಳ ಸುಂದರವಾದಂಥ ಪ್ರಶ್ನೆಗಳನ್ನು ಕೇಳ್ತಾನೋ, ಮಹತ್ವದ ಪ್ರಶ್ನೆ ಕೇಳ್ತಾನೋ, ಅವಾಗ ನಾವು ಕಲಿಸೋದಿಲ್ಲ, ಹೊರಗೆ ಹಾಕ್ತೀವಿ. ಮತ್ತು ಪ್ರಿನ್ಸಿಪಾಲ್ ಹೇಳ್ತೀವಿ, ಆ ಕ್ಲಾಸ್ ನಾವು ಕೊಡಬೇಕು ನೋಡ್ರಪ್ಪ. ಯಾಕೆ ಅಡ್ಡಾಡ್ ಪ್ರಶ್ನೆ ಕೇಳೋ ಹುಡುಗ ಭಾಳ ಇದ್ದಾವೆ. ಹೌದಲ್ರಿ?
ಹೆಂಗಿರ್ಬೇಕು ದೇವ್ರ ಹಂಗೆ ನೋಡ್ಬೇಕಾಗ. ಈಗ ನನಗೊಂದು ಪ್ರಶ್ನೆ ಎಷ್ಟು ಚೆನ್ನಾಗಿ ಕೇಳ್ಬೋದು ನಾಯಿಕ ಗಡ್ಡು ಚೆನ್ನಾಗಿ ಹೇಳ್ತಾರೆ ಎ ಬಿ ಆ್ಯಂಡ್ ಓ 4 ಟಿಕೆಟ್ ಕೊಡ್ತಾವೆ ಪ್ರತಿಯೊಂದು ಇಟ್ಬಿಡ್ತಾರೆ. ಮುಗಿದ ಮೇಲೆ ಹುಡುಗ ಪ್ರಶ್ನೆ ಕೇಳ್ತಾರೆ, ಸರ್ ಸಂತೋಷ ಲೆವೆಲ್ ಬ್ಲಡ್ ಟೆಸ್ಟ್ ಮಾಡಿಕೊಡ್ತಾರೆ ಸರ್, ಹೆಚ್ಚು ಕಡಿಮೆ ನಾನು ಸಾಯ್ತೀವಿ ಮತ್ತು ಮನೆಯಾಗಿರೋ ಸೊಳ್ಳಿ ಬೇಕಾದ ಬ್ಲಡ್ ಗ್ರೂಪ್ ಚೆಕ್ ಮಾಡ್ತಾವೋ ಅದ್ಯಾಕೆ ಸಾಯೋದಿಲ್ಲ ಸರ್? ಸೊ ಗುಡ್ ಕ್ವಶನ್. ಈಗ ನನಗೆ ಗೊತ್ತಿತ್ತು, ವೆರಿ ಗುಡ್, ಭಾಷಾಣೆ ನೋಡ್ರವ ಅಂತೀವಿ. ತಿರ್ಲಿದ್ದು ಏನು ಮಾಡ್ತೀವಿ, ಅಟ್ಟಾಗಿ ಎಷ್ಟು ಬೀಳ್ತದ ಅಷ್ಟು ಬರ್ಕೋ ಸುಮ್ಮನೆ ತಗೊಂಡು ಏನು ಸಿ ವಂಡರ್ಫುಲ್. ನಾ ಹೇಳಿದೆ ವೆರಿ ಗುಡ್ ಕ್ವಶನ್, ಕ್ಲಾಸ್ ಮಾಡಿಸಿದ್ವಿ, ಎಲ್ಲ ಹುಡುಗರು ಮಜಾ ಅನಿಸ್ತದೆ. ಅದು ಒಂದು ಹುಡುಗರು ಗೊತ್ತಿತ್ತು, ಕುಲ್ಕರ್ಣಿ ಮಾಸ್ಟರ್ ಗೊತ್ತಿಲ್ಲ, ನಾನು ಹೇಳ್ತೀನಿ ಅಂತೇಳಿ, ಆದರೆ ಗೊತ್ತಿದ್ರೆ ಹಾಗೆ ಹೇಳ್ತೀನಿ. ನಾ ಒಂದೇ ಹೇಳಿದೆ, ನಿಮ್ಮ ಮನೆಗೆ ಎಲ್ಲರೂ ಊಟಕ್ಕೆ ಬರ್ತಾರೆ, ಅನ್ನ ನಿಮ್ಮಮ್ಮ ಬಡಿಸ್ಬೇಕಾದ್ರೆ ನಿಮ್ಗೆ ಯಾವ ಗ್ರೂಪಿಂದ ಈ ಗ್ರೂಪಿಂದ ತರ್ತೀನಿ ಅನ್ನ ಅಂತ ಹೇಳ್ತಾರಲ್ಲ, ಅದ ಅನ್ನ ಎಲ್ಲರಿಗೂ ಬಡಿಸ್ತಾರೆ, ಬೇರೆ ಬೇರೆ ಗ್ರೂಪಿಂದ ಅನ್ನ ತರ್ತಾರೆ. ಚಪಾತಿ ಒಂದೇ ರೀತಿ, ಚಟ್ನಿ ಒಂದೇ ರೀತಿ, ಅಲ್ಲಿ ಗ್ರೂಪ್ ಪ್ರಕಾರ ಬಡಿಸ್ತಾರೆ. ಹಂಗೆ ನಾವು ತಿಂದದ್ದೆಲ್ಲಿ ಹೋಗ್ತೇವೆ, ಜೀರ್ಣಾಂಗ ವ್ಯೂಹಕ್ಕೆ. ಹಾಗೆ ಅದು ಹೀರಿದ ರಕ್ತ ಜೀರ್ಣಾಂಗ ವ್ಯೂಹಕ್ಕೆ ಹೋಗೋದ್ರಿಂದ ಟೆಸ್ಟ್ ಮಾಡೋಕ್ಕಲ್ಲ ಇಲ್ಲ. ನಮಗೇನು ಮಾಡ್ತಾರೆ, ನೇರವಾಗಿ ಸರ್ಕ್ಯುಲೇಟರಿ ಸಿಸ್ಟಮ್ಗೆ ಹಾಕೋದ್ರಿಂದ, ರಕ್ತ ಪರಿಚಲನೆಗೆ ಹಾಕೋದ್ರಿಂದ ಟೆಸ್ಟ್ ಮಾಡಬಹುದು. ಎರಡು ಸಿಸ್ಟಮ್ ಬೇರೆ ಆಗಲ್ಲ, ಜೀರ್ಣಾಂಗ ವ್ಯೂಹ ಬೇರೆ ಅದ, ರಕ್ತ ಪರಿಚಲನೆ ಬೇರೆ ಅದ. ನಾವು ಅದನ್ನು ಹೇಳಲಿಲ್ಲ, ಅಡ್ಡಡ್ಡಿ ಕೇಳಬೇಡ. ನಮ್ಮ ಮಾತು ಎಷ್ಟು ಹೆಂಗೆ ಹೋಗುತ್ತೆ, ಏನು ಕೇಳಿದ್ರು 10 ಸಲ ಹೇಳಿದ ಮಗನ ತಿಳಿಯಂಗಿಲ್ಲ, 10 ಸಲ ತಿಳಿದಂಗೆ ಯಾಕೆ ಹೇಳ್ತೀವಿ? ಹೌದಿಲ್ಲ, ಸುಲಭದ. ಆಮೇಲೆ ಏನು ಮ್ಯಾಥಮೆಟಿಕ್ಸ್ ಮಾಡೋದು ಅರ್ಥ ಆಗ್ತದೆ, ಹೆಂಗೆ ಬಂತು ನನ್ನ ಕೇಳಬೇಡ, ಮುಗಿದ ಮೇಲೆ ಕೇಳ. ಮುಗಿದ ಮೇಲೆ ಅವ್ನು ಕೇಳಿದಾಗ ಆಗಲೇ ಕೇಳಿಕ್ಕೆ ಏನಾಗಿತ್ತು ಕಠಿಣ ಅದ ರೀ. ನಮ್ಮ ಹುಡುಗರು ಎಲ್ಲ ಹೇಳ್ತಾವ ಬಂದ ಸರ್ ಹಿಂಗೆ ಹೇಳಿದ್ರೆ ನಾವು ಏನು ಮಾಡೋದ್ರಿ? ಹೌದಲ್ರಿ, ನಾವು ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ವಿ, ಅವ್ರು ಬೇಕಾದ ಗದ್ದಲ ಹಾಕಿದ್ದು ಮುಗಿಸ್ತೀವಿ. ಪ್ರಿಪೇರ್ ಮಾಡ್ಕೊಂಡು ಹೋಗ್ಲಿಲ್ಲ, ನಿಮ್ಗೆ ಯಾಕೆ ಬಂದಿದ್ದಿಲ್ಲ ಇಡೀ ಬರಾಗ ಹೌದಲ್ಲ. ಹಾಗಾದ್ರೆ ಈ ಪ್ರಶ್ನೆ ನಾವು ಮಕ್ಕಳು ಹೆಂಗೆ ಟೆಸ್ಟ್ ಮಾಡ್ತೀವಿ ಅಂದ್ರೆ 4 ರೀತಿಯಿಂದ ಟೆಸ್ಟ್ ಮಾಡ್ತೀವಿ. ನಾವು ಕ್ವಶನ್ ತೆಗಿತೀವಿ ಮಾಸ್ಟರ್, ಇಡೀ ಕರ್ನಾಟಕ ಅಡ್ಡಾಡ ಮೇಲೆ ಲಕ್ಷಗಟ್ಟಲೆ ಜನರಿಗೆ ಕಲಿಸಿದ ಸಾಮಾನ್ಯ ಹೇಳ್ತಾ ಇದ್ದೀನಿ ವಿನ ಅದು ನಿಮಗ ಅಂತಲ್ಲ. ಇವಾಗ ಬ್ರೇಕ್ ಕೆಲವು ಸಲ ಸಾಮಾನ್ಯ ಏನಲ್ಲ, ನಾವು 4 ರೀತಿ ಕ್ವಶನ್ ತೆಗಿತೀವಿ. 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್. ಹೌದಿಲ್ಲ? ಯಾಕೆ ಹಂಗೆ ತೆಗಿತೀವಿ? ಹಂಗದ ಅದು ಸಿಲೆಬಸ್ನಾಗ. ಸಿಲೆಬಸ್ ಅಲ್ಲ, ನೀವು ಮಾಡಿದ್ದನ್ನು ಮಹತ್ವದ್ದು. ನಾಲೆಡ್ಜ್ ಕ್ವಶನ್, ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್, ಅಪ್ಲಿಕೇಶನ್ ಕ್ವಶನ್, ಅಪ್ರಿಷಿಯೇಷನ್ ಕ್ವಶನ್, ಸ್ಕಿಲ್ ಕ್ವಶನ್, 4 ರೀತಿಯ ಕ್ವಶನ್ಸ್. ದಿಸ್ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್. ಯಾಕೆ ಹಿಂಗೆ ಮಾಡಿದ್ರು? ಮತ್ತೆ ಗದ್ದು ಹಿಡಿತಾರೆ. ಯಾಕೆ ಹಂಗದೆ ಭಾಳ ಅಭ್ಯಾಸ ಮಾಡಿ ದುರಂತ ಏನಾಗಿದೆ ಗೊತ್ತಲ್ಲ, ನಾವು ಒಂದು ವರ್ಷದೊಳಗೆ B.Ed ಮುಗಿಸಿ 20 ಲೆಸನ್ ದಮ್ ಹಚ್ಕೊಂಡು ಹೊರಗೆ ಬರ್ತೀವಿ. ಬಂದ ಕೂಡ 6 ಪೀರಿಯಡ್ ತಗೋಬೇಕು. ಏನಂತ ತಗೋಬೇಕು ಹೇಳಿ? ಹೌದಲ್ರಿ? 1 ಮಾರ್ಕ್ ಕ್ವಶನ್ ಅಂದ್ರೆ ನಾಲೆಜ್ ಕ್ವಶನ್. ಈ ಯಾವುದೇ ವಿಷಯ, ಹೊಸ ಶಬ್ದ ಅಥವಾ ಹೊಸ ವಿಷಯ ಏನು ಕಲ್ತ್ರಿ ಎಷ್ಟು ನೆನಪದ ನಿಮಗೆ ಅನ್ನೋದನ್ನು ಟೆಸ್ಟ್ ಮಾಡ್ತಾರೆ ಅಷ್ಟೇ. ಇವಾಗ ಮೆಮೊರಿ, ನಿಮ್ಮ ಮೆಮೊರಿ ಎಷ್ಟು ಅದ? ನಿನ್ನ ಹೆಸರು ಏನು ಸರ್? ಅದು ನೋಡ್ಕೋತೀನಿ ಕರ್ರಿ ಅಂತೀರಲ್ಲ, ದಡಗನ ಹೇಳ್ತಾರೆ. ನಿಮ್ಮ ಮನೆ ಎಲ್ಲಿ ಅದ? ದಡಗನ ಹೇಳ್ತಾರೆ ಬಿಟ್ಟ ಸರ್, ಅದು ಹೋದ ವರ್ಷ ನಮ್ಮ ಮನೆಯಲ್ಲಿ ಇದ್ರಿ. ಯಾವ ಮಾಡಿ ಇತಿಹಾಸ, ಯುದ್ಧ ಯಾವಾಗ ಆಗ್ತದೆ, ಯಾವ ಇಸ್ವಿಗೆ ಆಗ್ತದೆ, ಯಾರ್ಯಾರು ಆಗ್ತದೆ, ಯಾರ ರಾಜ್ಯ ನೆನಪು ನನಗೆ ಎಷ್ಟು ನೆನಪು ಓದೋದನ್ನು ಟೆಸ್ಟ್ ಮಾಡ್ತೀವಿ. ಇಂಗ್ಲೀಷ್ ಶಬ್ದಗಳು, ಸ್ಪೆಲ್ಲಿಂಗ್ ಎಷ್ಟು ನೆನಪದ ಕೇಳ್ತೀವಿ. ಮ್ಯಾಥಮೆಟಿಕ್ಸ್ ಫಾರ್ಮುಲಾಸ್ ಎಷ್ಟು ನೆನಪು ಕೇಳ್ತೀವಿ. ಮೆಮರಿ ಟೆಸ್ಟ್ ಮಾಡೋದ್ರ ಸಲುವಾಗಿ ಏನು ಮಾಡ್ತಾರೆ, 4 ಅದು ಹಂತವ ಇರ್ತಾವ, ಆದಾಗ ಕರೆಕ್ಟ್ ಯಾವ್ದಾದ್ರು ಇಷ್ಟ ಟಿಕ್ ಹಾಕ್ರಿ. ಈ ಸಸ್ಯಗಳು ಆಹಾರ ಸಂಗ್ರಹ ಮಾಡುವಂತ ಟಿಶ್ಯೂಸ್ ಯಾವುದು? ಪೆರೆಂಕೈಮ, ಎರೆಂಕೈಮ, ಕೊಲೆಂಕೈಮ, ಕ್ಲಿರೆಂಕೈಮ. ನೀವು ಎಲ್ಲ ಕೈಮಾನ ಅವ ಯಾವ್ದು ಕರೆ ಓದಿದ್ರೆ ಏರ್ ಇರೋದು ಏರೆಂಕೈಮ. ಹೌದಲ್ರಿ? ಅಂದ್ರೆ ನಾವು ತಿಳಿಸಿ ಹೇಳಿವೇ ಏನಿಲ್ಲ ಅವ್ರಿಗೆ. ಯಾರು ಬೀಳ್ತದೆ ಹೋದ ಸಲ ಕ್ಯಾರ ಈ ಸಲ ಬೆಳೆಯಂಗಿಲ್ಲ. ಹೌದಲ್ರಿ? ನಾವು ಇದು ನಾಲೆಜ್ ಟೆಸ್ಟ್. ಓಕೆ, ಇದು ಕಲಿಸ್ತೀವಿ. ಅದು 20 ಮಾರ್ಕ್ಸ್ ನಿಮ್ಮ ಮೆಮೊರಿ ಟೆಸ್ಟ್ ಮಾಡೋದ್ರ ಸಲುವಾಗಿ, ಕಲಿತ ಜ್ಞಾನ ಎಷ್ಟದ ಅನ್ನೋ ಸಲುವಾಗಿ 20 ಮಾರ್ಕ್ಸ್ ಇರ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ ಅಂದ್ರೆ 1 ಮಾರ್ಕ್ಸ್ ನಾಲೆಜ್ ಮೆಮೊರಿ, 1
ಅಂಡರ್ಸ್ಟ್ಯಾಂಡಿಂಗ್ ತಿಳ್ಕೊಂಡು ಉತ್ತರ ಬರ್ದಾನು, ನಂಗೆ ಅಕಸ್ಮಾತ್ ಸಹಾಯ ಮಾಡ್ಬಾರ್ದಾನು. ಏನು ವಂಡರ್ಫುಲ್ ಕ್ವಶನ್. ಈ ನನ್ನ ಹಿಂದಿನ ಕಾಲದ ಅರ್ಥ ಕೂತ್ಕೊಂಡು ಇಷ್ಟು ನೆನಪು ಮಾಡ್ಕೊಂಡು ಬರೀತಾರೆ, ಇನ್ನೊಬ್ರು ತಿಳ್ಕೊಂಡು ಬರೀತಾರೆ. ಅದನ್ನ ಹೆಂಗೆ ಟೆಸ್ಟ್ ಮಾಡ್ತಾರೆ ಅಂದ್ರೆ ಕ್ವಶನ್ ಸೆಟ್ ಮಾಡೋದು ಗೊತ್ತಿರಬೇಕು. ನಾವು ಹಂಗೆ ಮಾಡೋಂಗಿಲ್ಲ. ಡಿಫ್ರೆನ್ಸ್ ಬಿಟ್ವೀನ್ ಬರೀ ಅದೇ 2 ಮಾರ್ಕ್ಸ್. ಯಾಕೆ ಡಿಫ್ರೆನ್ಸ್ ಕೇಳಿದ್ರು? ಐರಿಶ್ ಮಸಲ್ಸ್ ಆ್ಯಂಡ್ ಟ್ರಿಲಿಯನ್ ಮಸಲ್ಸ್, ಎಕ್ವೇಸ್ ಹ್ಯೂಮರ್, ವಿಕ್ರಿಯಸ್ ಹ್ಯೂಮರ್, ಎರಡು ಒಂದ ಮನೆ. ಆಮ್ಲ ಪ್ರತ್ಯಾಮ್ಲ, ಹೌದಲ್ರಿ? ಸೋಡಿಯಂ ಕಾರ್ಬನೇಟ್, ಸೋಡಿಯಂ ಬೈಕಾರ್ಬನೇಟ್ ಎರಡು ಒಂದ ಅಂದಂಗೆ ಅನಿಸ್ತಾವ. ತಿಳ್ಕೊಂಡಿದ್ದ ಅಂದ್ರೆ ಇನ್ನೂ ಸೋಡಾ ಯಾವುದು ಅನ್ನೋದು ಬರೋಬರಿ ಬರೀತಾನೆ. ಸೋಡಿಯಂ ಬೈಕಾರ್ಬನೇಟ್ ತಿನ್ನೋದು, ಹೌದಲ್ರಿ? ಇಲ್ಲಾಂದ್ರೆ ಎರಡೂ ಬರೆದು ಬಿಡ, ಯಾವ್ದು ಬೇಕಾದ್ರೆ ಹಾಕೊಳ್ಳಿ ಅಂತ. ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ ಇಲ್ಲೇ 2 ಮಾರ್ಕ್ಸಿಂದ. ಅಂದ್ರೆ 3 ಮಾರ್ಕ್ಸಿಂದ ಯಾಕೆ ಸರ್? ಇದು ಒಂದ ನಮ್ಗೆ ಗದ್ದಿರೋದು. ಹುಡುಗರು ಕೇಳು ಕ್ವಶನ್ ಪೇಪರ್ ಹೆಂಗಿರುತ್ತೆ, ಈಸಿ ಇತ್ತು. 3 ಮಾರ್ಕ್ಸಿನ ಕ್ವಶನ್ ತಿಳಿಲೇ ಇಲ್ಲ ಅದಂತ. ಹೌದಂತ ಬೇಕಾದ್ರೆ ಯಾಕಂದ್ರೆ ಇಲ್ಲಿ ಒಂದು ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್ ಪ್ಲಸ್ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ಸ್ ನಾವು ಕಲಿಸೋದಿರೋದಿಲ್ಲ, ನಾವು ತಿಳಿದು ಬರೀಬೇಕು. ನಾವು ಅದನ್ನು ಹೊಡೆಯಲ್ಲ. ಊಟಕ್ಕೆ ಬಡಿಸ್ರಿ, ಎಲ್ಲ ಮಾಡ್ತೀವಿ. ಉಣ್ರಿ ಅಂದ್ರೆ ಹೇಗೆ ಉಣ್ಣಬೇಕು ಅಲ್ಲಿ ಬಡಿಸ್ತಾರೆ, ಬಡಿಸೋದಿಲ್ಲ. ಅವನ್ನ ತಿಳ್ಕೊಂಡು ಸುಡ್ತಿತ್ತಂದ್ರೆ ಆಗ ಸರಿಯಾಗಿ ತಿನ್ನಬೇಕು, ಕೈ ಹಾಕಿ ಸುಡ್ತಂದ್ರೆ ಅದನ್ನ ಬಡಿಸಿದ್ರೆ ಅದು ತಿಳ್ಕೋಬೇಕು. ನೀವು ತಿಳ್ಕೊಳ್ಳೋದು ಎಲ್ಲಿದಂದ್ರೆ ನಾವು ಈ ಕ್ವಶನ್ ಒಟ್ಟ ಬಿಡ್ತೀವಿ, ಉಳಿದಿದ್ದೆಲ್ಲ ಕಲಿಸ್ತೀವಿ. ಅವನು ಕಲಿತಾನೆ, ಅಪ್ಲಿಕೇಶನ್ ಇಲ್ಲ. ಒಂದು ಉದಾಹರಣೆ ಕೊಡಬೇಕು. ಗುರುಗಳ ಬಗ್ಗೆ ಮಾತಾಡ್ರಿ, ಭಾಷಣ ಏನು ಹೇಳ್ತಾರೆ, ಸೂಪರ್ ಮಾತಾಡ್ತಾರೆ. ಎಲ್ಲರೂ ಫಸ್ಟ್ ಪ್ರೈಸ್. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಮಸ್ತ್ ಶ್ಲೋಕ ಹೇಳ್ತಾನೆ. ಗುರು ಮತ್ತು ದೇವರು ಪ್ರತ್ಯಕ್ಷವಾದರೆ ನಾವು ಗುರುಗಳಿಗೆ ಅನಿಸುತ್ತೇವೆ, ಏಕೆಂದರೆ ದೇವರು ಯಾವೊಂದು ಹೇಳುವನೇ ಗುರು ಅಂದ್ರೆ ಎಲ್ಲರೂ ಚಪ್ಪಾಳಿ ಹೊಡ್ತಾರೆ. ಎಷ್ಟು ಫಾಸ್ಟ್, ಹೌದಿಲ್ಲ? ಭಾಷಣ ಮುಗಿತ ಫಸ್ಟ್ ಪ್ರೈಸ್ ಕೊಡ್ತೀವಿ. ಫಸ್ಟ್ ಮೇಲೆ ಕುಲ್ಕರ್ಣಿ ಸರ್ ಕ್ಲಾಸ್ ಇರ್ತಾರೆ, ಯಾವ ಹೇಳ್ತಾನೆ ಬಾರ್ಲೇಪ್ಪ. ಗುರುಗಳ ಬಗ್ಗೆ ಭಾಷಣ ಹೊಡಿತೀವಿ, ನಡ್ಕೊಳ್ಳೋವಾಗ ಇಲ್ಲ. ಹೌದಾ? ಅಂದ್ರೆ ಇರೋದ ಬೇರೆ, ನಡ್ಕೊಳ್ಳೋದೇ ಬೇರೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದಂತಹ ವಚನಗಳು ಮಸ್ತ್ ಹೇಳ್ತೀವಿ. ಕರಬೇಡ, ಬರಬೇಡ, ಹುಸಿಯನ್ನು ಉಗಿರಬೇಡ, ಕನ್ನ ಬಣ್ಣಿಸಬೇಡ, ಅಡಿಯ ಎಲ್ಲ ಹೊಡಿತೀವಿ. ಕನ್ನ ಬಣ್ಣಿಸಬೇಡ, ಟಿವಿ ಹೆಚ್ಚಿದ್ರೆ ನಮ್ಮದೇ ಕಂಪನಿದ ತಗೊಳ್ರಿ ಅಂತ ಅಡ್ವರ್ಟೈಸ್ ಮಾಡ್ತೀವಿ. ಹೌದಲ್ರಿ? ಮತ್ತೇನು ನಾವು ಸೀನಿಯರ್ ಏನಂತ ತಿಳ್ಕೊಂಡಿದ್ವಿ, ನನ್ನ ಬಣ್ಣಿಸ್ಕೊತೀನಲ್ಲ. ಅಪ್ಲಿಕೇಶನ್ಸ್ ಟೋಟಲ್ ಝೀರೋ. ಈಗ ಬರೀ ಸಿಂಪಲ್ ಕ್ವಶನ್ಸ್. ಅಪ್ಲಿಕೇಶನ್ ಇನ್ನೊಂದು ಕ್ವಶನ್ ಬರೀ ಬರ್ತೀನಿ. ಯಾಕಂದ್ರೆ ನಾನು ಸಣ್ಣ ಮಕ್ಕಳು ನೋಡೋದಕ್ಕೂ ನಮ್ಮ ನೋಡೋದಕ್ಕೂ ಏನು ವ್ಯತ್ಯಾಸ ಅದನ್ನು ನಾನು ಏನು ಬರ್ತಾ ಇದ್ದೀನಿ. ಆದರೆ ನಮ್ಗೆ ಇರೋ ನೀವು ಮೊಬೈಲ್ ನಾವು ನೋಡೇ ಇಲ್ಲ. ಈಗ ಬ್ಯಾಕ್ಟೀರಿಯಾ ಬಗ್ಗೆ ಹೇಳ್ತೀನಿ ಅಲ್ವಾ? ವಿಬ್ರಿಯೋ ಕಾಲರೆ ಅನ್ಕೊಳ್ಳಿ, ಕಾಲರಾ ರೋಗಂತ ರೋಗವು ನಮ್ಮ ಬ್ಯಾಕ್ಟೀರಿಯಾ ಕಾಲರಾ ರೋಗವನ್ನು ತರುತ್ತದೆ. ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್, ಟಿಬಿ ಬ್ಯಾಕ್ಟೀರಿಯಾ ಎಲ್ಲ ಬರೆಸ್ತದೆ. ಸೈಜ್ ಆಫ್ ದಿ ಬ್ಯಾಕ್ಟೀರಿಯಾ ಎಷ್ಟು ನೆನಪು ಹಾಕಿದ್ರಿ ಸರ್, ಹೋದ ವರ್ಷ ಇತ್ತು. ಹೋಗುತ್ತೆ ಭಾಳ ಮಜಾ ಅದೇ. ಓಕೆ, ನಾನು ಹೇಳ್ತೇನೆ 0.2 ಮೈಕ್ರಾನ್ ಬ್ಯಾಕ್ಟೀರಿಯಾ ಸೈಜ್ ಅಪ್ರಾಕ್ಸಿಮೇಟ್ಲಿ 0.2 ಮೈಕ್ರಾನ್. ಮೈಕ್ರಾನ್ ಅಂದ್ರೆ ಎಷ್ಟು ಗೊತ್ತಿಲ್ಲ, ನಮ್ಗೆ ಗೊತ್ತದ. ಯಾಕಂದ್ರೆ ಆನ್ಸರ್ ಬರ್ತೀವಿ ನಾವು. ಒಳ್ಳೆ ಮಿಲಿಮೀಟರ್ ಎಷ್ಟು ಬಂದು ನೋಡಿ ಕೈ ಎತ್ತಪ್ಪ. ಇಲ್ಲಿಂದ ಎತ್ತಬಹುದು. ಮಿಲಿಮೀಟರ್ ನಾವು ನೋಡಿದ್ರೆ ಕೈ ಎತ್ತಬಹುದು. ಎಷ್ಟು ಬಂದು ನೋಡಿ ಹೇಳ್ಬೇಕ ಬೇಡ, ಡೌಟ್ ಅದ ಇಲ್ಲೇ. ಯಾಕೆ ಗೊತ್ತಂದ್ರೆ ಹೇಳಿದೆ ಇನ್ಸೈಡ್, ಹೇಳಿಲ್ಲ ಸುಮ್ಮನೆ ಕೂಡಿ ಯಾವನಾರ ಹೇಳ್ತಾವ. ಒಬ್ರ ಯಾರ ಹೇಳಿದ್ರೆ ಓದೋ ಒಟ್ಟ ಕೈ ಎತ್ತಾಗ ಯಾಕೆ ಗೊತ್ತ ಏನಂತ ನೋಡೋದು ತಡಿ. ಹೇಳಿದ್ರೆ 10,000 ರೂಪಾಯಿ ಕೊಟ್ವಿ ಪ್ರೈಸ್ ಅಂತ. ನಾ ಹೇಳೋದಾಗೆ ಹೇಳಿದ್ರು ನೋಡಕ್ಕೆ ಆಸದಲ್ಲಿದ್ದು ಟೆಸ್ಟ್ ಟೆಸ್ಟ್ ಮಾಡಿದ್ವಿ. ಕೂತ್ಬಿಡ್ರೆ ಹೌದು. ಮಿಲಿಮೀಟರ್ ನಾವು ನೋಡಿಲ್ಲ ಅಲ್ಲ, ಸೆಂಟಿಮೀಟರ್ ನೋಡಿರಣ್ಣ. ಸೆಂಟಿಮೀಟರ್ 10 ಕೆಜಿ ಇರ್ತಾವ ನೋಡಿರಣ್ಣ. ಅವ ಮಿಲಿಮೀಟರ್. ಅಯ್ಯ ಯಾಕೆ ಗೊತ್ತಿಲ್ಲ? ಸಿ ವೆರಿ ಇಂಟ್ರೆಸ್ಟಿಂಗ್. ನಾನು ಹೇಳ್ತಾ ಇರೋದು ಟೀಚರ್ಸ್ಗೂ ಟೆಸ್ಟ್ ಮಾಡಿದಾಗ ಅವ್ರು ಕಾಣೋದಿಲ್ಲ ಅಂತ ಹೇಳ್ಯಾರ.
1 ಮಿಲಿಮೀಟರ್ 10 ಮಿಲಿಮೀಟರ್ ಅಂದ್ರೆ 1 ಸೆಂಟಿಮೀಟರ್ ಓದಿವಿ ನೋಡಿದ್ರೆ ಕಣ್ಣಿಗೆ ಕಾಣೋದಿಲ್ಲ, ಯಾಕೆ ಮೈಕ್ರಾನ್ದಾಗ ಬಂದಿನ ಅದಕ್ಕೆ. ಓಕೆ, ಅಂದ್ರೆ 1 ಮಿಲಿಮೀಟರ್ನಾಗ ಮೈಕ್ರಾನ್ ಅಂದ್ರೆ ಎಷ್ಟಂದ್ರೆ 1 ಮಿಲಿಮೀಟರ್ನಾಗ ಸರಿಯಾಗಿ 1000 ಭಾಗ ಮಾಡ್ಬೇಕು, 1000 ಭಾಗ ಮಾಡ್ಬೇಕು. ಅದ್ರಾಗಿಂದ 1 ತಕ್ಕೊಂಡ್ರೆ 1/1000 ಮಿಲಿಮೀಟರ್ ಇಟ್ಕೊಂಡು 1 ಮೈಕ್ರಾನ್. ಕಾಣುವುದಿಲ್ಲ. ಅಂದ್ರೆ ಸೈಜ್ ಆಫ್ ದ ಬ್ಯಾಕ್ಟೀರಿಯಾ ಎಷ್ಟು 0.2 ಅಂದ್ರೆ 2000 ಗುಂಡೆ, ಸಾರಿ 2000 ಗುಂಡೆ 1000 5 ಅಂದ್ರೆ 1 ಮಿಲಿಮೀಟರ್ನಾಗ 5000 ಭಾಗ ಮಾಡಬೇಕು. ಈಗ ಐಡಿಯಾ ಬಂತು ನಮ್ಗೆ. ಸೆಂಟಿಮೀಟರ್ 10 ಗೆರೆ ಇದ್ದು 1 ಗೆರೆ ಒಳಗೆ 5000 ಭಾಗ ಮಾಡಬೇಕು. ಅದ್ರಾಗಿಂದ 1 ತಕ್ಕೊಂಡ್ರೆ ಇದು ಬ್ಯಾಕ್ಟೀರಿಯಾ ಸೈಜ್. ಬರಿಗಲ್ಲಿ ಕಾಣೋದಿಲ್ಲ. ಅದು ಡಾಕ್ಟರ್ ಏನು ಮಾಡ್ತಾರೆ, ಏನು ಅಂದ್ರೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ಯಾವ ಬ್ಯಾಕ್ಟೀರಿಯಾ ನೋಡ್ಕೊಂಡು ಔಷಧ ಕೊಡ್ತಾರೆ. ಕಾಣಲಿಲ್ಲ ಅಂದ್ರೆ ಅದಕ್ಕೂ ಮೈಕ್ರೋ ವೈರಸ್ ಅದು ಕಾಣೋದಿಲ್ಲ, ಅದಕ್ಕೆ ಅವ್ರು ಹೇಳ್ತಾರೆ ವೈರಲ್ ಇನ್ಫೆಕ್ಷನ್ ಅನ್ನೋ ಶಬ್ದ ಹೇಳ್ತಾರೆ. ಇದು ಕಲಿಸ್ತೀವಿ ನಾವು ನೈತಕ್ಕೆ. ಇಷ್ಟೆಲ್ಲ ಗೊತ್ತಿದ್ಮೇಲೆ ಇಲ್ಲಿಂದ ಇಲ್ಲಿವರೆಗೂ 1 ಸೆಂಟಿಮೀಟರ್ ಅದ ಅಂದ್ರೆ ಇನ್ನು ನೀವು ಸಾಲ್ಕ ಕೂತಂಗೆ ಇಲ್ಲಿಂದ ಇಲ್ಲಿ ಬ್ಯಾಕ್ಟೀರಿಯಾ ಕೂತ್ರೆ 50,000 ಬ್ಯಾಕ್ಟೀರಿಯಾ ಕೂತಾವ. 2ನೇ ಸಾಲ 50,000, 3ನೇ ಸಾಲ 50,000 ಎಷ್ಟು ಕೋಟಿ ಆಗ್ತದೆ ಲೆಕ್ಕ ಹಾಕಿಟ್ಟೆ. ಹಿಂಗೆ ಮಾಡೀವಿ, ಹಿಂಗೆ ಒರೆಸ್ತೀವಿ, ಹೋಗಲ್ರಿ ಇದಕ್ಕೆ ಪ್ರಸಾದ ಕೊಡ್ರೆ ಎಷ್ಟು ರುಚಿ ಇರ್ತದೆ. ನಾವು ಸೈನ್ಸ್ ಕ್ಲೀನ್ಲಿನೆಸ್ ಕಲಿಸ್ತೀವಿ, ಬಟ್ ಜೀವನದೊಳಗೆ ಅಳವಡಿಸಿಲ್ಲ. ಇವು ಇಷ್ಟ ಹೇಳ್ತಾರೆ, ತಿಪ್ಪಿ ಗುಂಡಿ ಎಂತೆಂಥವು ಹೇಳ್ರಿ, ಎಷ್ಟು ಬ್ಯಾಕ್ಟೀರಿಯಾ ಹೇಳ್ರಿ, ಎಷ್ಟು ವೈರಸ್ ಹೇಳ್ರಿ. ಕೊರೋನಾ ಟಿವಿ ಒಳಗೆ ಹೇಳಿದ್ರು ಸತ್ತ ಹೋದ್ವಿ ಅನ್ನೋಂಗೆ. ಅಯ್ಯೋ ಮನೆ ಒಂದು ತಿಪ್ಪಿ ಗುಂಡಿ ನೋಡಿದ್ರೆ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಸಾಯಂಕಾಲ ಕೂಡ ಪಾನಿಪುರಿ ತಿನ್ಲಿಕ್ಕೆ ಹೋಗ್ತೀವಿ, ಹೌದಿಲ್ಲ? ಯಾಕಿಲ್ಲ ಅದೇಂತ ಜೀವನ ತಿಂದಾನೆ. ಅವ್ ಪಾನಿಪುರಿ ಮಾರೋ ಗಾಡಿ ದುಡ್ಸ್ಕೊಂಡು ಬರ್ತಾನೆ, ಎಲ್ಲಿ ಹಚ್ತಾನೆ ಅವ? ಗಟಾರ ದಂಡಿಗೆ ಹಚ್ತಾನೆ ಇಲ್ಲ, ಹೌದಲ್ಲ? ಕ್ಲೀನ್ ಇರ್ತಾರೆ ಇಲ್ಲ. ಯಾಕೆ ಹಗಲತ್ತಾಗ ಹಂದಿನಾಗಿ ಇಲ್ಲಿ ಮಸಾಲೆ ತಯಾರು ಮಾಡಿದ ಜಗ ಅಲ್ಲಿ ತಂದು ನಿಲ್ಲಿಸ್ತಾನ, ಅಲ್ಲಿ ಇಟ್ಟಾಗೇನ ತಗೋತಾನ. ಯಾಕಂದ್ರೆ ಗಾಡಿ ಇಟ್ಲಾಗ ಅಡ್ಡಾಡ್ಬಾರ್ದಲ್ಲ, ಹಿಂಗೆ ಇಡ್ತಾನ. ಲಘು ಕೊಡುವ ಬಸ್ ಅಂತ ಕೊಡ್ತೀನಿ ತಗ್ರಿ ಬಾಯಾಗ, ಅಷ್ಟೇ ಯಾಕೆ ಕಡಿಬಿಡಿ ಮಾಡಕತ್ತಿ, ಇದು ಹಚ್ಚೋದು ಬೇಡ. ಅದನ್ನ ಹಿಡ್ದಾನ, ಇದು ಹಚ್ಚಿ ಮತ್ತೊಂದು ಒಳಗೆ ತೂತು ಹಾಕ್ತಾನೆ, ಹೊರಗೆ ಹೋಗ್ಬಾರ್ದು ಮಸಾಲ. ಆಮೇಲೆ ನೀರು ಹಾಕ್ತಾನೆ, ಹಾಕಿದ್ಮೇಲೆ ಮತ್ತೆ ಹೊರಗೆ ಹೋಗ್ಬಾರ್ದು, ಸೇವ್ ಇಡ್ತಾನೆ. ಇಟ್ಟ ಮೇಲೆ ಒಂದು 4-5 ಪ್ರಾಣಿ ಹಾರಿ ಬಂದ ಮಸಾಲ ಎಲ್ಲ ಹಿಂಗೆ ಮಾಡ್ತಾವ. ಹೌದಕ್ಕೆ ಮನೆ ಮಾಡ್ಲಿಕ್ಕೆ ಬರಂಗಿಲ್ಲ ಅವ್ರು. ನೊಣ ಬಂದಲ್ಲಿ ಮಸಾಲ ತೊಗೊಂಡ್ಬರ್ತಾವ, ಅದೆಲ್ಲ ಹಿಂಗೆ ಮಾಡ್ತಾರೆ. ನೀವು ನಾನ್ ವೆಜ್ ಇದ್ರೆ ಮೊಟ್ಟೆನೂ ಇಡ್ತಾವ. ಅವು ಇಷ್ಟು ಮಾಡಿದ್ಮೇಲೆ ತಗೊಳ್ರಿ ಅಂತ ನೀವು ಇಡೀದ ತಗೋತೀರಿ, ಯಾಕಂದ್ರೆ ಅದು ಡಿಸ್ಟರ್ಬ್ ಆಗ್ತದೆ. ಒಂದು ಕಡೆ ಸೈನ್ಸ್ ಕಲಿಸ್ತೀವಿ, ಕ್ಲೀನ್ಲಿನೆಸ್ ಕಲಿಸ್ತೀವಿ, ವೈರಸಸ್ ಬ್ಯಾಕ್ಟೀರಿಯಾ ಹೆಂಗ್ ಬರ್ತದೆ ಎಲ್ಲ ಕಲಿಸ್ತೀವಿ. ಇನ್ನೊಂದು ಕಡೆ ಅಪ್ಲಿಕೇಶನ್ಸ್ ಟೋಟಲ್ 0. ಅಪ್ಲಿಕೇಶನ್ ಇಲ್ಲೇ ಇಲ್ಲ. ನಮ್ಮ ಹುಡುಗ ನಿನ್ನೆ ಅದು ವಿದ್ಯುತ್ ಬಂದಲ್ರಿ, ಇವತ್ತು ಹಬ್ಸಲ ಆಡ್ಯಾಡ. ಮತ್ತೆ ಅಲ್ಲಿ ಕಾರ್ ಹೋದ ದೂರದಾಗ ಬರೋ ಅಂತ ಜಂಟಿನ ತತ್ತಿ ಫ್ರೀ ಅದ್ರ ಮೇಲೆ ಬಿದ್ದಿದ ಫ್ರೀ, ಅವು ರೊಕ್ಕಿಲ್ಲ. ಆಮೇಲೆ ಅಪ್ಲಿಕೇಶನ್ ಬಗ್ಗೆ ನಾವು ಶಾಲೆ ಒಳಗೆ ಕಲಿತಂತ ವಿಷಯದೊಳಗ ಅಪ್ಲಿಕೇಶನ್ಸ್ ಟೋಟಲ್ 0. ಕಲಿಯೋದ ಬೇರೆ, ಇರೋದ ಬೇರೆ. ಹಿರಿಯರಿಗೆ ರೆಸ್ಪೆಕ್ಟ್ ಕೊಡಬೇಕು, ಪಠ್ಯ ತಗೊಂಡ್ರೆ ಬಸ್ನಾಗ ಹತ್ತಿದಾಗ ವಯಸ್ಸಾದ ಜಾಗ ಕೊಡ್ಬೇಕು. ಅವ ವಯಸ್ಸಾಗಿ 80 ವರ್ಷ ಹಿಂಗೆ ನಿಂತಿರ್ತಾನೆ, ನೀವು ಕೂತಿರ್ತಾರ. ಆ ಕಂಡಕ್ಟರ್ ಬಂದ ಸ್ವಲ್ಪ ಜಾಗ ಕೊಡೋತಮ್ಮ, ನಾವು ರೊಕ್ಕ ಕೊಟ್ಟಿದ್ರಿ ನೋಡ್ರಿ. ಅಪ್ಲಿಕೇಶನ್ ಯಾವುದು? ಹೀಗಾಗಿ ನಮ್ಮ ಎಜುಕೇಶನ್ ಪ್ರಶ್ನೆ ಉತ್ತರ ಮಾರ್ಕ್ಸಿಗೆ ಅದ ವಿನಃ ಇವತ್ತು ನಮ್ಮ ನಡವಳಿಕೆ ಒಳಗೆ ಬದಲಾಗಬೇಕು ಅನ್ನೋದು ಸಿಕ್ಕಿಲ್ಲ. ನಾಲಂದ ವಿಶ್ವವಿದ್ಯಾಲಯದ ಇತಿಹಾಸ ತೆಗೆದ್ರೆ ಅಲ್ಲಿ ಅಪ್ಲಿಕೇಶನ್ಸ್ ಹೆಚ್ಚು ಇಂಪಾರ್ಟೆನ್ಸ್ ಇತ್ತು ವಿನಃ ನಾಟ್ ಓನ್ಲಿ ನಾಲೆಜ್, ಬಟ್ ಇವತ್ತು ಬರೀ ನಾಲೆಜ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಂದರೆ ಇಲ್ಲಿ ಪ್ರಶ್ನೆ ಇಲ್ಲಿ ನಿಲ್ಸನೆ, ನೆಕ್ಸ್ಟ್ ಇಲ್ಲಿಯೂ ಬರುತ್ತೆ. ಯಾಕಂದ್ರೆ ಇಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಂತ ವಿಚಾರ. ಇಲ್ಲಿ 4 ಮಾರ್ಕ್ಸ್ ಯಾಕೆ ಸರ್ ಇತ್ತು?
ಅಂದ್ರೆ 1 mark is knowledge, sorry, mind, muscles, identifications and writing. ಕಂಪ್ಲೀಟ್ ಚೇಂಜ್. ನೀವು ನೋಡಿರಿ ನಿಮ್ಮ ತಲೆಯಾಗದ ತೆಗಿಲಿಕ್ಕೆ ಬರೋದಿಲ್ಲ, ಹೌದಿಲ್ರಿ? ಅದಕ್ಕೆ ನಿಮ್ಮ ಚಿತ್ರ ತೆಗೆದು 4 ಮಾರ್ಕ್ಸ್ ಅವ. ಯಾರು ಟೀಚರ್ಸ್ ಕಲಿಸ್ತೀರಿ ಗೊತ್ತದ? ಒಂದು ಚಿತ್ರ ತೆಗೆದು 4 ಮಾರ್ಕ್ಸ್. ಯಾಕೆ? ನೀವು ನೋಡಿರಿ ತೆಗಿಲಿಕ್ಕೆ ಬರ್ತದ. ಯಾವ್ದು ಬೀಳ್ತದ್ರಿ? ಯಾವ್ದು ಬಿದ್ದರೂ ತೆಗಿಲಿಕ್ಕೆ ಬರ್ಬೇಕು. ಬಟ್ ನಾವು ಕಲಿಸಿಲ್ಲ, ಹೌದಲ್ರಿ? ಒಳ್ಳೆ ತೆಗಿಲಿಕ್ಕೆ ಬಂತು, ಗುರ್ತಿಸ್ಲಿಕ್ಕೆ ಬರೋದಿಲ್ಲ. ಗುರ್ತಿಸ್ಲಿಕ್ಕೆ ಬಂತು, ಬರೀಲಿಕ್ಕೆ ಬರೋದಿಲ್ಲ. ದೊಡ್ಡದಾಗಿ ಹಾಗಾಗಿ ಒಂದು ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ. ಇದು ಹೆಚ್ಚು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾರೆ, ಯಾಕಂದ್ರೆ ಒಂದು ವರ್ಷದಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ 4 ಟಾಪಿಕ್ ಮಾಡ್ತಾರೆ. ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಹೇಳ್ತಾರೆ. ಗಣಿತ ಪೇಪರ್ ಹೆಂಗಿತ್ತು? ಈಸಿ ಇತ್ತು, ಅದಕ್ಕೆ ಟೈಮಸ್ ಆಗಲಿಲ್ಲ. ಕರೆಕ್ಟ್ ಅಂದ್ರೆ ನಾವು ಸ್ಟೂಡೆಂಟ್ ಇದಾದ ಈಗಿನ ಹುಡುಗರು ಅದನ್ನ ಹೇಳ್ತಾರೆ. ಯಾಕೆ ಟೈಮ್ ಸಾಗೋದಿಲ್ಲ ಅಂದ್ರೆ ನಮ್ಮ ತಲೆಗೆ ಅಂದ್ರೆ ಒಂದು ವೃತ್ತ ತೆಗಿಬೇಕು. ಎಷ್ಟು ಟೈಮ್ ಬೇಕಾ? 4 ಸೆಕೆಂಡ್ಸ್ ಯಾಕೆ? 3 ಸೆಂಟಿಮೀಟರ್ ತಗೊಳ್ಳೋದು ಮುಗೀತು. ಜಾಸ್ತಿ ಮೈಂಡ್ ಇಸ್ ಪರ್ಫೆಕ್ಟ್ಲಿ ರೈಟ್. ತೆಗಿಲಿಕ್ಕೆ ಬರ್ತದೆ. ಈಗ ಇರ್ತೀರಿ, ಈಗ ತಿರುಗ್ತೀರಿ, ಇದು ಮ್ಯಾಲೆ ಬಂದ್ಬಿಡ್ತೀವಿ. ತಗೋರಿ ರಬ್ಬರ 1 ನಿಮಿಷ ಬರೆಸ್ತೇನೆ. 2ನೇ ಸಲ ಮೈಂಡ್ ಹೇಳ್ತಾರೆ ಚುನಾವಣೆ ಒಳಗೆ ಚುಚ್ಚು ಹೋಗುತ್ತೆ. ಚುಚ್ಚಿದ ಮೇಲೆ ಹಿಂಗೆ ಹೊಡಿತಾರೆ, ಇಲ್ಲೇ ಬಂದು ಹಿಂಗೆ ಕೂಡಿಬಿಡ್ತಾರೆ. ಯಾಕಂದ್ರೆ ಲೂಸ್ ಆಗಿದ್ದ ನೋಡಿಲ್ಲ. ಮತ್ತು ರಬ್ಬರ 3ನೇ ಸಲ ವಿಚಾರ ಮಾಡ್ತಾರೆ, ಹಂಗೆ ಮಾಡಬೇಡ, ಹಿಂಗೆ ಇಡು, ನೋಟಕ್ಕೆ ಹಿಂತಿರು. ಹೌದು, ನನಗೆ ಯಾವ 4 ಸೆಕೆಂಡ್ ಬೇಕಾಗಿತ್ತು, 2.5 ನಿಮಿಷ ಗ್ಯಾಪ್ ಕಳೆದ್ರಿಂದ ಅದಕ್ಕೂ ಮೊದಲು ನೀವು ಮಾಡಲೇ ಇಲ್ಲ. ಅದು ಹೀಗಾಗಿ ಡಯಾಗ್ರಾಮ್ಸ್ ನೀವು ತೆಗಿಬೇಕಾದ್ರೆ ಎಷ್ಟು ಟೈಮ್ ಬೇಕು ನಿಮಗೂ ಗೊತ್ತಿಲ್ಲ. ಒಂದು ಚಾರ್ಟ್ ತೂಗು ಹಾಕೋದು ತಕ್ಕೊಳ್ರಿ ಹೇಳೋದು, ಅವ ಅಂತ ಬುಕ್ನಾಗದ ಮನೆಗೆ ಹೋದ ತಕ್ಕೊಡ್ತೀನಿ ಅಂತ. ಹೌದಂದ್ರೆ ನಾವು BA ಮುಗಿಸ್ಬೇಕಾದಾಗ ಹೆಂಗೆ ಮುಗಿಸು ಗೊತ್ತು. ಆ ಚಾರ್ಟ್ ಮಾಡಿಸ್ಲಿಕ್ಕೆ 4 ದಿವಸ ಅಡ್ಡಾಡ್ತಿದ್ವಿ, ಹೌದಲ್ರಿ? ಯಾಕೆ? ನಮಗೂ ಯಾರೋ ಡ್ರಾಯಿಂಗ್ ಕಲಿಸ್ಲೇ ಇಲ್ಲ. ಡ್ರಾಯಿಂಗ್ ಅಂದ್ರೆ ಒಂದು ಯಾವುದೋ ಅಲ್ಲ. ಇವಾಗ ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಡೆವಲಪ್ಮೆಂಟ್ ಪಾರ್ಟ್ ಆಫ್ ದಿ ಫ್ಲವರ್ ನೀವು ತೆಗಿದೆ ಅಂದರೆ ಎಷ್ಟು ಟೈಮ್ ಬೇಕಾ? ಕ್ವಶನ್ ಕೇಳಿದ್ರೆ ನೀವೆಲ್ಲ ಬಿಟ್ಬಿಟ್ಟು ಅವನಿಗೆ ಆರ್ಟ್ಸ್ ನಮ್ದು ನಮ್ಮ ಉತ್ತರ ಎಲ್ಲ ಇಂಥವ ಎಸ್ಕೇಪ್ ಆಗೋ ಯಾವ ಇಷ್ಟು ಉತ್ತರವ. ಸೈನ್ಸ್ ನಮ್ದು ಆರ್ಟ್ಸ್, ಹೌದಲ್ಲ? ಮತ್ತು ಕೊತ್ತಂಬರಿ ಸೊಪ್ಪು ತಗೋಬೇಕಾದ್ರೆ ಯಾಕೆ ಮ್ಯಾಥಮೆಟಿಕ್ಸ್ ಮಾತಾಡ್ತೀರಿ? 10,000 ಕೊಟ್ಬಿಡು, ಎಷ್ಟು ಬರ್ತದೆ ನೋಡ್ಬೇಕು. ಎಷ್ಟು ಕೊಡ್ಬೇಕಾಯ್ತು? ನಮ್ದು ಆರ್ಟ್ಸ್. ಅಲ್ಲಿ ಯಾಕೆ ಎನ್ಕ್ವೈರಿ ಮಾಡ್ತಾರೆ? ಹೆಂಗೆ ಕೊಟ್ಟಿ? 10 ರೂಪಾಯಿ ಒಂದು 20ಕ್ಕೆ 3 ಇಲ್ಲನ ಬಿನ್ ರಾಶಿ ಯಾಕೆ ಮಾಡಿದ್ರೆ ಆಡಿಸ್ಬೋದು? ಸಿಂಪಲ್ ಕ್ವಶನ್ ಕೇಳ್ತೀನಿ. ಆರ್ಟ್ಸಲ್ಲಿ ಸೈನ್ಸಲ್ಲಿ ದಿವಸಕ್ಕೆ 80% ನಾವು ಮಾತಾಡೋದು ಮ್ಯಾಥಮೆಟಿಕ್ಸ್. ಮನ್ಯಾಗ 8 ಮಂದಿ ಇದ್ದಾರ, ಒಬ್ಬೊಬ್ಬರಿಗೆ 2 ಚಪಾತಿ ಅಂದ್ರೆ 6 ಚಪಾತಿ ಬೆಳಿಬೇಕು, 8 kg ಗೋಧಿ ಬರ್ತವ, 7 ರೋಟಿ ಇರೋ, ನನ್ನ ಪಗಾರ ಎಷ್ಟು, ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀರಿ? ಅಂದ್ರೆ ಪ್ರತಿ ದಿವಸ ನಿಮ್ಮ ಮನೆಯಲ್ಲಿ ಇಲ್ಲೇ 10 ನಿಮಿಷ ದಾರಿ ಇದೆ. ಮತ್ತೆ ಹೇಳಿಲ್ಲ ಎಷ್ಟೊತ್ತಿಗೆ ಅದೇ ಇವತ್ತು ಅರ್ಧ ತಾಸು ತಡ ಮಾಡಿದ್ದೆ ಗಣಿತಲ್ಲ ಅನ್ನೋದು. ಅಂದ್ರೆ ವಿತೌಟ್ ಮ್ಯಾಥಮೆಟಿಕ್ಸ್ ನಾವು ಮಾತಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದು ಗೊತ್ತಿದ್ರು ನಿಮಗೆ ನಮ್ಮ ಆರ್ಟ್ಸ್ ಎಷ್ಟು ತಪ್ಪು. ಒಂದು ಕೋತಂಬರಿ ಸೊಪ್ಪು ತೊಗೋಬೇಕಾದ್ರೆ ಎಷ್ಟು ತೊಗೋಬೇಕು? ಮನ್ಯಾಗ ಎಷ್ಟು ಮಂದಿ ಇದ್ದೀವಿ ನೋಡ್ಕೊಂಡು ಖರೀದಿ ಮಾಡಿದ್ರು. ಏನು ಸೋವಿ ಅದ ತೊಗೊಂಡು 10 ಬುಟ್ಟಿ ತೊಗೊಂಡು ಹೋಗಿ ಹಾಕಿ ಬಿಡೋದು. ಎಷ್ಟು ಉಳಿತದ, ಎಷ್ಟು ಪ್ರಮಾಣ ಬೇಕಂದ್ರೆ ಫಿಸಿಕ್ಸ್, ಕೆಮಿಕಲ್ಸ್ ಏನದ ಗೊತ್ತದ, ರೊಕ್ಕ ಎಷ್ಟು ಕೊಡಬೇಕು, ಗಣಿತ ಬೇಕು, ಎಲ್ಲಿ ಬೆಳೀತಾರ ಜಾಗ್ರಫಿ ಬೇಕು, ಯಾವಾಗ ಮಾರ್ಕೆಟ್ ಬರ್ತಾವೆ ಹಿಸ್ಟ್ರಿ ಬೇಕು, ವ್ಯವಹಾರಕ್ಕೆ ಭಾಷೆ ಬೇಕು. ಆದ್ರೆ ನಾವು ಟೀಚರ್ಸ್ ಹೆಂಗೆ ಮಾತಾಡ್ತೇವೆ? ಸರ್ ನೀವು ಕನ್ನಡ ಪಾಠ ನಮ್ದು ಮ್ಯಾಥ್ಸ್ ನಾವು ಹೆಂಗೆ ಎಸ್ಕೇಪ್ ಆಗ್ತೇವೆ? ಯಾಕಂದ್ರೆ ಪ್ರಿನ್ಸಿಪಲ್ ಅಂತೂ ಕೆಲಸ ಮಾಡೋದು ಹೆಂಗೆ ಎಸ್ಕೇಪ್ ಆಗ್ತಾವೆ ಬಿಟ್ಬಿಡೋದು. ಯಾಕಂದ್ರೆ ಎಲ್ಲ ಕಡೆ ಹಂಗೆ ಇರ್ತಾರಂತಲ್ಲ, ಅದು ಒಂದು ಗುಣ. 5 ವರ್ಷ ನಾವು ಟೀಚರ್ಗೆ ಮಾಡಿದ ಮೇಲೆ ಒಟ್ಟ ಅಭ್ಯಾಸ ಮಾಡೋದಿಲ್ಲ. ಇದು ಸತ್ಯ. ಅಂದ್ರೆ ಏನು ಎನ್ಕ್ವೈರಿ ಮಾಡ್ತೀರಿ? ಈಗ ನಿಮ್ಮ ಪಗಾರ ಎಷ್ಟು?
ಇನ್ಕ್ರಿಮೆಂಟ್ ಬಿತ್ತು ನಮ್ದು ಇನ್ನೂ ಬಂದೇ ಇಲ್ಲ. ಹೌದೇನಲ್ರಿ? 5 ವರ್ಷ ಅದಕ್ಕೆ ಟೆಕ್ಸ್ಟ್ ಬುಕ್ ಚೇಂಜ್ ಆದ್ಮೇಲೆ ನಿಮ್ಗೆ ಗಟ್ಲೆ ಬರ್ತದ, ಎಲ್ಲ ಚೇಂಜ್ ಮಾಡಿಬಿಟ್ರೆ. ಯಾಕಂತಂದ್ರೆ ನಾನು 5 ವರ್ಷದ ಗಟ್ಟಿ ಮಾಡಿ ಓದಿದ್ದೆ. ಹುಡುಗ ವರ್ಷ ಹೊಸದ್ ಬರ್ತಾನ, ನಾವು ಹೊಸ ಕಲಿತಾನ. ನಾವು 5 ವರ್ಷದಿಂದ ಕಲ್ಸ್ಕೊತ ಹೊಂಟಿವಲ್ರಿ, ಹೊಸದಿಲ್ಲ. ಹಿಂಗಾಗಿ ಸಮಸ್ಯೆ ಆಗ್ತದೆ. ನೀವು ಅಭ್ಯಾಸ ಮಾಡ್ಕೊಂಡು ಹೋಗಿರ್ತೀರಿ, ಅವತ್ತು ಯಾರು ಏನು ಕೇಳಿದ್ರು ಸಮಾಧಾನದ ಉತ್ತರ ಹೇಳ್ತೀರಿ. ನಿಮ್ಗೆ ಸಿಟ್ಟು ಯಾವಾಗ ಬರ್ತಂದ್ರೆ ಸಾಮರ್ಥ್ಯ ಕಡಿಮೆ ಇತ್ತಂದ್ರೆ ಸಿಟ್ಟು ಬರ್ತದೆ. ಇದು ವೆರಿ ಸಿಂಪಲ್. ಇದು ಎಲ್ಲ ಮನೆ ಆಗಿರಲಿ ಸಾಲ ಆಗಿರಲಿ. ಈಗ ನಾನು ಹೇಳ್ತೀನಿ, ತಿಂಗಳ ಕೊನೆಗೆ ಒಂದು ₹100 ಕೊಡ್ರಿ ಅಂದ್ರೆ ಸಿಟ್ಟು ಬರ್ತದೆ. ಏನು ರೊಕ್ಕದ ಗಿಡ ಹಚ್ಚಿನ ಎಷ್ಟು ದುಡ್ಡು ಬರ್ತದನ ತಿಳ್ಕೊಂಡು ಸುಳ್ಳಿದೆ ಇಲ್ಲ. ನನಗೂ ಪಗಾರ ಆದ್ಮೇಲೆ ಅಕಸ್ಮಾತ್ ₹100 ಕೇಳಿದ್ರು ಅಂತ ಹೇಳಿ 500 ಕೊಡ್ತೀನಿ. ನೀವು ಸಾಕ್ರಿ ಇರ್ಲಿ, ಜಗಕ್ಕದ ಬೇಕಾಗ್ತಾವ. ಮಜಾ ಆಗ್ತದೆ. ಶಿಫ್ಟ್ ನೀವು ಎಲ್ಲೇ ಶಿಫ್ಟ್ ಎದ್ರಿ ಅಂದ್ರೆ ಅದು ನಮ್ಗೆ ಸಾಮರ್ಥ್ಯ ಇಲ್ಲದ್ರೆ ಶಿಫ್ಟ್ ಬರ್ತಾ, ಇಲ್ಲೋ ಶಿಫ್ಟ್ ಬರೋದಿಲ್ಲ. ಈಗ ನನಗೆ ಒಂದ್ಸಲ ಒಂದು ಪ್ರಿನ್ಸಿಪಲ್ ಅದ, ನಮ್ಮ ಶಿಕ್ಷಕ ಸಂಜೀವನ ಎಲ್ಲರೂ ನಿಲ್ಲಿಸ್ತಿದ್ದೆ, ತಮಾಷೆ ಮಾಡಿ ಕಳಿಸ್ತಿದ್ದೆ. ಮನೆಯದು ಸಾಲಿ ತರಬೇಡ್ರಿ, ಸಾಲಿದ ಮನೆ ಬರಬೇಡ್ರಿ. ಸಿಂಪಲ್ ಮೆಥಡ್ ಅಂತ. ಇಲ್ಲ ಇಲ್ಲಿ ಪೇಪರ್ ಅಲ್ಲ, ಅಲ್ಲಿ ಒಯ್ಯೋದು, ಸಹಕಾರ ಹೋಗೋದು, ಅಡುಗೆನೂ ಮಾಡಬೇಕು, ಇವನು ಮಾಡೋದು, ಎರಡೂ ಮಾಡೋಂಗಿಲ್ಲ, ಗೊತ್ತಲ್ಲ. ಅಲ್ಲಿ ನಿಲ್ತೋದು 3 ಮಂದಿ ಬಂದಾಗ ತಿಂಗಳಗಟ್ಟಲೆ ಇದ್ದಾಗ ನಾನು ಹೆಂಗೆ ಖರ್ಚು ಮಾಡೋದು ಕಳ್ದು ಇಲ್ಲಿ ಮಾತಾಡೋದು. ಅದ್ರ ಮನೆಯದು ಅಲ್ಲಿ ಕಾಂಪೌಂಡ್ ಹೊರಗೆ ಇರೋದು, ಶಾಲೆಯದು ಇಲ್ಲೇ ಇತ್ತು ಆರಾಮಿರೋದು. ನಾವು ಹಂಗೆ ಮಾಡೋದಿಲ್ಲ. ಹೌದಲ್ರಿ? ಇಬ್ಬರು ಸಿಕ್ಕೋಡೆ ಹೋದ್ರೆ ಇಲ್ಲ, ಇನ್ನೂ ಇದ್ದಾರೆ ಬೇರೆಯವರು. ಹೌದಲ್ರಿ? ಸಲ ನಾನು ಪ್ರಶ್ನೆ ಮಾಡೋದು, ನೀವು ಎಲ್ಲರ ಸ್ವೀಟಿಗೆ ಅಂದ್ರೆ ನಿಮಗೆ ಬೆಂಕಿ ಹಚ್ಕೊಂಡು ಸೆಲ್ಫಿ ತಕ್ಕೊಂಡಂಗ ನಾವ ಬೆಂಕಿ ಹಚ್ಕೊಂಡು. ಹೌದಲ್ರಿ? ಅಂದ್ರೆ ಈಗ ಇವ್ರು ನಾನು ಬೈದ್ರ ನಾಳೆ ಬಂದಿದೆ, ಏನು ಊಟಿಲ್ಲ ಅಡಿಗೆ ಏನು, ನಾಳೆ ಏನು ಬೈಬೇಕು ಪ್ಲ್ಯಾನ್ ಕ್ರಿಯೇಷನ್. ಈ ಪಾರ್ಟ್ ಆಫ್ ದಿ ಫ್ಲವರ್ಸ್ ನಾವು ತೆಗಿಬೇಕು. ಎಷ್ಟು ಟೈಮ್ ಬೇಕು? 4 ಸೆಕೆಂಡ್ ಸಾಕು. ಯಾರು ನೀವು ಕೇಳೋದಿಲ್ಲ ಎಂತ ತೋರಿಸ್ರಿ ಅಂತ. ಯಾಕೆ ಗೊತ್ತಾ? ಹೋಗಿ ಬಿಡ್ಲಿ ಅಪ್ಪ, 4 ಇರ್ತದ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ. ನಿಮ್ಮ ಅಡ್ಜಸ್ಟ್ಮೆಂಟ್ ಅವ. ಹೌದಂದ್ರೆ ನಿಂತು ಕೇಳೋದಿಲ್ಲ ನೀವು. 4 ಸೆಕೆಂಡ್ ಸಾಕು, ಟೈಮ್ ಹಚ್ಬೋದು. ದ ಪಾರ್ಟ್ ಆಫ್ ದಿ ಫ್ಲವರ್ ಇಸ್ ದ ಸ್ಟಿಗ್ಮಾ, ಓವರಿ, ಸ್ಟಮೆನ್, ಪೆಟಲ್ಸ್, ಕೇಲಿಕ್ಸ್ ಅಂಡ್ ಸ್ಟಾಕ್. ಇಲ್ಲಿ ಪ್ರಶ್ನೆ ಆಗುತ್ತೆ, ಮೈಂಡ್ ಅಂಡ್ ಮಸಲ್ಸ್ ಕೋಆರ್ಡಿನೇಷನ್ಸ್ ಯಾವಾಗ ನೀವು ಪ್ರಾಕ್ಟೀಸ್ ಮಾಡ್ತೀರಿ, ಇಲ್ಲಿ ನಾ ತೆಗೆದು ನಿಮ್ಗೆ ಆಶ್ಚರ್ಯ ಅನ್ನಿಸ್ತು. ಇದು ಏನು ಆಶ್ಚರ್ಯ ಪಡುವಂಥದ್ದಿಲ್ಲ. ಹೆಣ್ಮಕ್ಳು 2 ಕೈಯಿಂದ ಚಪಾತಿ ಮಾಡ್ತಾರೆ, ಅವ್ರು ಶಬಾಷ್ ಅಂತ ನಾವು ಯಾರೂ ಹೇಳೋದಿಲ್ಲ. ಏನು ಬರೀ ಹಿಂಗೆ ಮಾಡ್ತಾರೆ ನಾವು ಶಬಾಷ್ ಅನ್ನೋದ್ರಲ್ಲಿ. ಯಾಕೆ? ಮೊದಲಿಂದ ನೀ ಯಾಕೆ ಮಾಡಿಲ್ಲ? ಹೌದಲ್ರಿ? ನಾವು ಮಾಡಬೇಕು. 2 ಕೈ ಅದ್ಭುತವ ಮಾಡೋದಿಲ್ಲ. ಅದಕ್ಕೆ 10th ಬರ್ತಾ ನಮ್ಮ ಸಿಲೆಬಸ್ ಚೇಂಜ್ ಅಂದ್ರೆ ಏನಂದ್ರೆ ಪೋರ್ಷನ್ ಕಡಿಮೆ ಮಾಡೋದು, ಇನ್ನೊಂದು CBSE ಅನ್ನೋದು ಅದ್ಗಿಡ ಮಟ್ಟದ ಇದೆ. CBSE ಹಾಕ್ರಿ, ಎಷ್ಟು ಫೀಸ್ ಕೊಡ್ರಿ. ಯಾಕೆ CBSE ನನ್ನ ಪತ್ರಿಕೆಗಳು ಬಹಳಷ್ಟು ಮಂದಿಗೆ ಅದ. ಹೆಂಗದ ಹೇಳ್ತಾರೆ, ಪಕ್ಷಿ ಪ್ರೇಮಿ ಸಲೀಂ ಅಲಿ ಅಂತ ಒಂದು ಪಾಠ ಇತ್ತು. ನಾ ಬರ್ತದ ಈಗ ನೀವು ಅವರಲ್ಲಿ ಅದು ತಗೊಳ್ಳೋದು. ಯಾಕಂದ್ರೆ ಡಿಫಿಕಲ್ಟ್ ಆಗ್ತದೆ. ನೋ, ವೆರಿ ಸಿಂಪಲ್. ಸಿ ದಿಸ್ ಇಸ್ ಅಬೌಟ್ ಪಿಕ್ಚರ್. ನೀವು ಅಂತೀರಿ ಬಿ ಬರ್ಡ್ ಅಂತ ಡೌಟ್ ಅದ ನಿಮಗೆ. ವೆರಿ ಸಿಂಪಲ್. ಸಿ ದಿಸ್ ಐ, ಬಿಗ್, ದೆನ್ ವಿಂಗ್, ಕೂತ ಬಂತ, ಕಾಲ ಟೊಂಗಿ ಮೇಲೆ ಕೂತದ. ಯಾವ ಹುಡುಗರು ತೆಗಿತಾನ್ರಿ? ಮೊದಲು ನಾನು ರೆಡಿ ಆಗಿ ಕಲಸವ ಎಷ್ಟು ಸಿಂಪಲ್ ಆಗಿ ಹೆಂಗೆ ಕಲಿಸ್ಬೇಕು ತಯಾರಿರೋದಕ್ಕೆ ಬಿಟ್ರೆ ನಾನಾ ಏನು 20 ನಿಮಿಷ ಮೇಲೆ ಕಲಿಸೋದು, ಚಿತ್ರದಲ್ಲಿದ್ದಾಗ ಎಕ್ಸ್ಪ್ಲನೇಷನ್ ಕೊಡೋದು. ಹೋಗಲಿ, 2 ಒಂದನೇ ಹೋಗಿಲ್ಲ. ಫಿಶ್ ಇತ್ತು,
ಫಿಶ್ ಡಯಾಗ್ರಾಮ್ ಯಾವ ನಮಗೆ ತೆಗಿತಿದ್ರು ಅದು ವೆರಿ ಸಿಂಪಲ್ 2 lines 1 2 ಮುಗಿದತ್ತು ಕಾರ್ಡಿಲ್ ಐ ಮೌತ್ ಗಿಲ್ಸ್ and these are the scales dorsal fin pectoral fin pelvic fin pectoral fin and lateral fin ಮುಗಿದಲ್ಲ 4 ಮಾರ್ಕ್ಸ್ ಇದೆ ಏನಾಗಿದೆ ನಮಗೂ ಮಾಸ್ಟರ್ ಯಾರೋ ಕಲಿಸಿಲ್ಲ ಡ್ರಾಯಿಂಗ್ ಗಣಿತ ಮಾಸ್ತರ್ ಡ್ರಾಯಿಂಗ್ ಮಾಸ್ತರ್ ಕಡೆ ಹೋಗಿ ನಿಮ್ದು 5ನೇ ಪುಸ್ತಕದಲ್ಲ ಅಂತಾರೆ ಹ್ಞೂ ಸರ್ ನಾನು ಕೊಟ್ಟಗಳಿಗೆ ಸಿಲೆಬಸ್ ಯಾಕೆ ಪೋಷಣೆ ಮಾಡಿಸ್ತದೆ ಆ ಹುಡುಗರು ಬೈತಾರೆ ಮೇಡಮ್ ಈಗ ಡ್ರಾಯಿಂಗ್ ಪೀರಿಯಡ್ ಅದ್ರಿ ಐ ನೋ ಟೇಕ್ ದ ಥರ್ಡ್ ಥಿಯರಮ್ ಸಪ್ತ ಉತ್ತಮ ಮಧ್ಯಾಹ್ನ ನಮ್ಮ ಪೋರ್ಷನ್ ಮುಗಿಸೋದು ಇಂಪಾರ್ಟೆಂಟ್ ಮತ್ತೆ ಡ್ರಾಯಿಂಗ್ ಮಾಸ್ತರ್ ಬಂದು ಕೇಳ್ತಾರೆ ನಿಮ್ಗೆ 6ನೇ ಪೀರಿಯಡ್ ಬೇಕಿನ ಅಂದ್ರೆ ಡ್ರಾಯಿಂಗ್ ಮಾಸ್ತರ್ ಸೈನ್ಸ್ ಬರೋದಿಲ್ಲ ಅಂತ ಸೈನ್ಸ್ ಮಾಸ್ತರ್ ಡ್ರಾಯಿಂಗ್ ಬರೋದಿಲ್ಲ ಇಬ್ಬರು ಕೂಡ ಅವ್ರು ವ್ಯವಸ್ಥೆ ಮಾಡಿ ಕೆಳಗಿಳಿಸ್ಬಿಡ್ತೇವೆ ಯಾವಾಗ ಆರ್ಟ್ ಬರ್ತದೋ ವಿಜುವಲೈಸೇಷನ್ಸ್ ನೀವು ನೋಡುವಂಥ ಮೆಥಡ್ ಟೋಟಲಿ ಚೇಂಜ್ ಆಗ್ತದೆ ಹೆಂಗೆ ಚೇಂಜ್ ಆಗ್ತದೆ ಇದನ್ನ ನೀವು IAS and KS ಬಂದು ಮೆಂಟಲ್ ಎಬಿಲಿಟಿ ಟೆಸ್ಟ್ ಏನು ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಬ್ಸರ್ವ್ ಹೆಂಗೆ ಮಾಡ್ತದೆ ಸಿ ದಿಸ್ ಇಸ್ ದ ಪಿಕ್ಚರ್ ದಿಸ್ ಇಸ್ ಒನ್ ಪಿಕ್ಚರ್ this is second picture and this is third picture what is the fourth picture now choice kodutare yakin choice kodbekala A next picture is this one B next picture is this one C next picture is this one D next picture is this one which one is correct now ninth in the kalki bilateral symmetrical shabda upayog ಮಾಡ್ತೀವಿ ಸಮಮಿತಿ ಅಕ್ಷರಾಂಕ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಒಳಗೆ ಡ್ರಾಯಿಂಗ್ ಮಾಡ್ತಾರೆ ಕಲಿಸ್ತಾರೆ ಬಟ್ IAS and KS ಬಂದಾಗ ಮೆಂಟಲ್ ಎಬಿಲಿಟಿ ಟೆಸ್ಟ್ ನಾವು ಹೇಳೋ ಸ್ಥಿತಿ ಒಳಗೆ ಉಳಿದಿಲ್ಲ ಯಾಕೆ ಗೊತ್ತಾ ಸೀರಿಯಸ್ ಕಲ್ತಿಲ್ಲ ಬಯೋಲಾಜಿಕಲ್ ಸಿಮೆಟ್ರಿಕಲ್ ಹೆಂಗದ ಈಗ ನಿಮಗೆ ಒಮ್ಮೆಲೆ ಯಾರಿಗೂ ಒಮ್ಮೆಲೆ ಅರ್ಥ ಆಗಲಿಲ್ಲ ಹೆಂಗೋ ಏನೋ ಗದ್ಲಿರುತ್ತೆ ನಿಮ್ಗೆ ಕ್ಲೂ ಕೊಡ್ತದೆ ಈಗ ನಾನು ಸರಿ ಬಯೋಲಾಜಿಕಲ್ ಸಿಮೆಟ್ರಿಕಲ್ ಇಲ್ಲೊಂದು ಕಣ್ಣು ಇಲ್ಲೊಂದು ಕಣ್ಣು ಕಿವಿ ಕರೆಕ್ಟ್ ಅದ ಅರ್ಧ ಪಾರ್ಟ್ ತೆಗೆದ್ಬಿಡ್ತೀನಿ ನಾನು ಎಷ್ಟಾದ 2 ಇದನ್ನ ಹಾಫ್ ಪೋರ್ಷನ್ ತೆಗೆದ್ಬಿಟ್ಟು ಎಷ್ಟಾದ 3 ಇದನ್ನ ಹಾಫ್ ಪೋರ್ಷನ್ ತೆಗೆದು ಎಷ್ಟಾಗ್ತದೆ ದೆನ್ ನೆಕ್ಸ್ಟ್ ಒನ್ ಈಸ್ ಮತ್ತೆ ನೀವು ಯಾಕೆ ಉತ್ತರ ಹೇಳಿದ್ರೆ ಕರೆಕ್ಟ್ ನಾವು ಉತ್ತರ ಏನು ಬರೆಸಲಿಲ್ಲ ಅದು ಡಿ ಬರ್ಕೊಳ್ರಿ ಆಗಲಿಲ್ಲ ಎಕ್ಸ್ಟ್ರಾನರಿ ಬರಲಿ ನಿಮ್ಗೆ ಶಾಣೆ ತನಕ ನಾವು ಕಿಮ್ಮತ್ತ ಕೊಟ್ಟಿಲ್ಲ ಬರ್ಸ್ಲಿಕ್ಕೆ ಹತ್ಬಿಟ್ಟಿವಿ 4ನೇದು ಟಿಕ್ ಹಾಕೊಳ್ರಿ ಅವಂತ ಯಾಕೆ ಹಾಕ್ಸಿದ್ರ ಅದೇ ಆನಂದಾಗಿ ನೀವ ಹಾಕಿದಾಗ ಕಾನ್ಫಿಡೆನ್ಸ್ ಅದನ್ನು ಬೇರೆ ಕಾನ್ಫಿಡೆನ್ಸ್ ಇರೋದಿಲ್ಲ ಹೀಗಾಗಿ ಈಗ ಇದನ್ನ ಹಾಫ್ ತೆಗೆದು ಎಷ್ಟಾಗ್ತದೆ ಇದನ್ನ ಹಾಫ್ ತೆಗೆದು ಎಷ್ಟಾಗ್ತದೆ ಇದನ್ನ ಹಾಫ್ ತೆಗೆದು ಎಷ್ಟಾಗ್ತದೆ ಇದನ್ನ ಹಾಫ್ ತೆಗೆದು ಎಷ್ಟಾಗ್ತದೆ ಮತ್ತೆ ನೀವು ಮೊದಲೇ ಆನ್ಸರ್ ಹೇಳಿಲ್ಲ ಹೀಗಾಗಿ ನಮ್ಮ ಆಟಕ್ಕೆ ಪಾಲಕರಲ್ಲಿ ಶಿಕ್ಷಕರಲ್ಲಿ ಲಾಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಇದರ ಪರಿಣಾಮ ಏನಾಗಿದೆ ಹೇಳ್ತೀವಿ ಇಷ್ಟೊಂದು ಇದ್ದೀವಲ್ಲ ಆ ಟೈಮಲ್ಲಿ ನಾವು ತೆಗಿತೀವಿ ನಮ್ಮ ಕಣ್ಣನ್ನು ನೋಡೋ ದೃಷ್ಟಿ ಕಳ್ಕೊಂಡಿವಿ ಇದ್ರೂ ಇಲ್ದಂಗೆ ಇದ್ದೀವಿ ಉದಾಹರಣೆ ಲೀವ್ಸ್ ನಾವು ನೋಡಿದಾಗ ಲೀವ್ಸ್ ಹಿಂಗವ ಇಲ್ಲಿ ಸೆಂಟ್ರಿಗೆ ಆಗಲ್ಲ ಅವ ಕೆಲವು ಲೀವ್ಸ್ ಹೆಂಗವ ಬೇಸ್ ಈಗ ಅಗಲವ ಹೌದಲ್ರಿ ಇನ್ನು ಕೆಲವು ಹೆಂಗವ ಹಿಂಗೆ ಮ್ಯಾಲ ಆಗಲ್ಲವ ಹೌದಲ್ರಿ ಇನ್ನು ಕೆಲವು ಇರ್ರೆಗ್ಯುಲರ್ ಕೆಲವು ಹಿಂಗವ ಇರ್ರೆಗ್ಯುಲರ್ ಹಿಂಗಿದ್ದ ಇರ್ರೆಗ್ಯುಲರ್ ಅವ ಇಲ್ಲೆಲ್ಲ ಮುಳ್ಳು ಇರ್ತಾವ ಇದು ಹಳದಿ ಹೂವಾಗಿರ್ತಾವ ತಿಪ್ಪಿ ಗುಂಡಿಗಿರ್ತಾವ ನೋಡಿದ್ರಿ ಮನೆ ನೋಡಿಲ್ಲ ಈಗ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ನೀವು ನೋಡಿದಿಲ್ಲ ಅನ್ನೋದು ಹೇಳಿದ್ರೆ ಇದ್ರ ರಿವರ್ಸ್ ಹಿಂಗೆ ಉಲ್ಟಾ ಇತ್ತಲ್ಲ ಈಗ ಹಿಂಗದ ಇದು ಹೇಗೆ ಇದೆ ವಾಪಸ್ ಕಳಿ ಕರೆಕ್ಟ್ ಅಂತ ನೋಡ್ರಿ ನಾವು ಎಲ್ಲರೂ ನೋಡಿವಿ ಆದ್ರೂ ಹೇಳ್ದ ಈಗ
ದೊಡ್ಡವರಾದಾಗ ನಮ್ಮಲ್ಲಿ ಏನಾಗುತ್ತೆ, ಸಣ್ಣ ಹುಡುಗರು ನಮ್ಗೆ ಏನು ವ್ಯತ್ಯಾಸ ಹೇಳ್ತಾರೆ ಹೇಳಿರ್ತಾರವ್ರ, ನಾವು ಸುಮ್ಮನೆ ಕೂಡ ವೆರಿ ಸಿಂಪಲ್. ನೋಡಿದ್ರಿ ಸ್ವಂತ ತಲೆಯಾಗ ಹೇಳ್ತಾರೆ ಯಾಕೆ ಆಟ ಕ್ರಿಯೇಟಿವಿಟಿ ಸ್ಟ್ರಕ್ಚರ್ ಯಾಕಂದ್ರೆ now looking monocot and dicot, the difference between monocot and dicot, the contamination and reticle, ಹಂಗ ಹೊಡೆದ ಮೇಡಮ್ ಈ ಗಿಡ ಅನ್ನಲ್ರಿ ಡೈಕಾಟ್ ಮೊನೋಕಾಟ್ ರೀ ಹಿಡಿತೀವಿ ಅದು ಎಲ್ಲಿ ಕಾಣಿಸ್ತದನ ಕಾಣಿಸೋದಿಲ್ಲ. ಬೇರ್ನ್ಯಾಗ ತಾಯಿ ಬೇನಿದ್ರೆ ಗೊತ್ತು ಕಿತ್ತೋರ್ಲ ಅದನ್ನ. ಸಿಂಪಲ್ ಕ್ವಶನ್ ಸಕ್ಕತ್ತಾಗಿಲ್ಲ, ಅಪ್ಲಿಕೇಶನ್ ನಾವು ಕಲಿಸ್ತಾ ಇಲ್ಲ. ಟ್ರಂಗಿ ಅವ ಡೈಕಾಟ್ ವೆರಿ ಸಿಂಪಲ್. ತೆಂಗಿನ ಮರ ಸ್ಟ್ರೈಟ್ ಅದ, ಹಿಂಗೆ ಟ್ರಂಗಿ ಇದ್ದ ಮತ್ತೆ ಹಿಂಗೆ ಅವಂದ್ರೆ ನೀವು ಜೋಳ ತಗೊಂಡ್ರೆ ಹಿಂಗೆ ಸೀದಾ ಬಿಟ್ಟರೆ ಮತ್ತೆ ಬ್ರಾಂಚಸ್ ಅವ ಮೊನೋಕಾಟ್ ಬ್ರಾಂಚಸ್ ಇಲ್ಲ. ವೆರಿ ಸಿಂಪಲ್. ಹಂಗಾರೆ ಈಗ ಯಾವ ಗಿಡ ತೋರಿಸಿದ್ರೆ ಬರ್ತಾನೆ ಹೋಗು ಅಂತ ಹೇಳ್ಬೋದು ನಾವು. ಅದು ಇಲ್ಲಲ್ಲ ಪೋರ್ಷನ್ಗೆ. The difference between monocot and dicot, the leaves of pollination and reticulation, that was systematic. ಇಷ್ಟ ಹೊಡೆದು ನಾವು ಶೇಂಗಾ ಹೂವಿಗೆ ಆಗ್ತಾವ ಬೇರಿಗೆ ಆಗ್ತಾವ? ಬೇರಿಗೆ ಆಗ್ತವೆ 100%. ಮತ್ತು ಬೇರೆ ಬಿಟ್ಟ ಮೇಲೆ ಅಷ್ಟೇ ಕಾಯಿ ಹಾಕೋದಿಲ್ಲ, ಒಮ್ಮೊಮ್ಮೆ ಕಾಯಿನ ಹಿಡಿಯಂಗಿಲ್ಲ ಅಂತಾರಲ್ಲ ಅಂತಾರೆ. ನಮಗಿಲ್ಲ ಈ ಸಲ ಕಾಯಿನ ಹಿಡಿದಲ್ಲಿ ನೋಡ್ರಿ ಅಂತಾರೆ. ಆಮೇಲೆ ಬೇರೆ ಆಗ್ತವೆ ಹೂವಿಗೆ ಆಗ್ತಾವ. ಎಷ್ಟು ಕರ್ತದಲ್ರಿ ಹೇಳ್ರಿ. ವೆರಿ ಸಿಂಪಲ್. ಹೂ ಕಾಯಿ ಆಗುವ ಸೂಚನೆಯನ್ನು ಕೊಡ್ತದೆ, ಆದರೆ ಆಗುವುದಿಲ್ಲ. ಹೌದಲ್ಲ ನೋಡ್ರಿ, ನಮ್ಗೆ ಹೆಂಗ ಬೇಕು ಹೊಡಿತೀವಿ. ನನಗೇನು ಅನ್ನಿಸ್ತದೆ, ಅವರು ಏನು ಕೇಳೋದಿಲ್ಲ ಪಾಪ. ನೀವು ಸಣ್ಣವರಿಂದ ಕೇಳಿರಿ, ನಿಮಗೂ ಯಾರು ಹೇಳೇ ಇಲ್ಲ, ಮುಂದೆ ಕೇಳೇ ಇಲ್ಲ. ನೀವು ನೌಕರಿ ಸಿಕ್ಕ ಮೇಲೆ ಅದು ಎಷ್ಟದ ಬರೀ ಅದಕ್ಕೂ ಕೆಟ್ಟ ಹೇಳಿನ ಇಲ್ಲಿಂದ ಇಲ್ಲಿವರೆಗೆ ಮೊನ್ನೆ ಪ್ರಶ್ನೆ ಗೊತ್ತ ಬರೀ 3ನೇ ಪ್ರಶ್ನೆ ಗೊತ್ತರ ಏನು 2ನೇ ಪ್ರಯತ್ನ ಆಗದೆ. ವೆರಿ ಸಿಂಪಲ್. ಹೂಗೆ ಆಗ್ತದೆ ಅಲ್ಲಿ ಹೆಂಗಿರ್ತದ, ಅಲ್ಲಿ ನೀವು ಗಿಡ ನೋಡ್ಬೇಕು, ನೀವು ನೋಡೇ ಇಲ್ಲ. ಈಗ ಬಂದ್ಮೇಲೆ ಎಲಿ ಇರ್ತಲ್ಲ, ಇಲ್ಲಿ ಹೂ ಆಗ್ತದೆ. ಇದು ಹೂತಿರ್ತಾರೆ ಪಿಕೆ. ಇದು ಪಾಲಿನೇಷನ್ ಆದ್ಮೇಲೆ ಇದು ವಜ್ಜೆ ಆಗ್ತದ, ಇದು ಆದ್ಕೊಳ್ಳಿ, ಇದು ವಜ್ಜೆ ಆದ್ಮೇಲೆ ಕೆಳಗೆ ಬರ್ತೈತೆ. ಇದು ವಜ್ಜೆ ಆದ್ಮೇಲೆ ಕೆಳಗೆ ಅವ್ರಿಗೆ ಮಣ್ಣು ಏರಿಸ್ತದೆ. ಆವಾಗ ಕಾಯಿ ಒಳಗನ ದೊಡ್ಡದಾಗ್ಬೇಕು ಹೋಗ್ತದೆ. ಅಂದಮೇಲೆ ಹೂಗೆ ಆಗ್ತದಿಲ್ಲ, ಬೇರೆ ಆಗೋದಿಲ್ಲ. ಇನ್ನೊಮ್ಮೆ ಅದು ಕಿತ್ತಿ ನೋಡ್ರಿ, ಅದು ಎಲ್ಲಿಂದ ಬಂದು ಪಿಕ್ಯೋ ರೂಟ್ ಎಲ್ಲ ನೋಡ್ರಿ ಗೊತ್ತಾಗ್ತದೆ. ನಾವು ಕಿತ್ತೆ ನೋಡಿಲ್ಲ. ಒಬ್ಬರು BEd ಆನ್ಯುವಲ್ ಲೆಸನ್ ಕೊಟ್ಟರು, ಹುಣಸಿ ಗಿಡಕ್ಕಿಂತ ಸ್ವಲ್ಪ ಸಣ್ಣದಿರ್ತೈತಿ ಅಂತ ಹೇಳಿದ್ರು. ಆಮೇಲೆ ಹುಣಸಿಕಾಯಿ ಹೆಂಗೆ ಹರಿತಾರ, ಬಡ್ಗಿ ತಗೊಂಡು ಹರಿತಾರಲ್ಲ, ಹಂಗ ಇದು ದೂರ ನಿಂತುಕೊಂಡು ಮುಗಿದ. ನಾನು ಎಕ್ಸಾಮಿನ ಹುಡುಗರಿಗೆ ಕೇಳಿದೆ, ಎಷ್ಟು ಮಂದಿ ಶೇಂಗಾ ಬೆಳೀತಿರ್ಲಿ ಹುಬ್ಳಿ ಶಾಲೆ, ಎಷ್ಟು ಮಂದಿ ಶೇಂಗಾ ಬೆಳೀತಾರೆ? 20 ಹುಡುಗ ಕೈ ಎತ್ತಿದೆ. ಮತ್ತೆ ಇಲ್ಲಿ ಹುಣಸಿ ಗಿಡಕ್ಕಿಂತ ಸ್ವಲ್ಪ ಶಾಣ ಇರ್ತದೆ, ಮತ್ತೆ ಅವ್ರು ಹೇಳೋದು ಸುಮ್ಮನೆ ಇದ್ರಲ್ಲಿ ಹಂಗೆ ಎಲ್ಲರಿಗೆ ಈಗ 5-5 ರೂಪಾಯಿ ಚಾಕ್ಲೇಟ್ ಕೊಡ್ಸ್ಯಾರ್ರಿ, ಕೊಡ್ತೀವಿ ನವರಾಗ ಮಾತಾಡಬೇಡ ಅಂತ ಹೇಳಿದ್ದೆ. ಯಾಕಂದ್ರೆ ನಾವು ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವೆರಿ ಸಿಂಪಲ್ ಕ್ವಶನ್ ಕೇಳ್ತದೆ. ಕೋಗಿಲೆ ಕೂಗ್ತದಲ್ಲ, ಆ ಸುಂದರವಾದ ಧ್ವನಿ ಅದ, ಅದು ಗಂಡ ಹೆಣ್ಣ? ಒಂದು ಗ್ಯಾರಂಟಿ. ಸರಿಯಾದ ಉತ್ತರ ಹೇಳಿದ್ರೆ 10,000 ರೂಪಾಯಿ ನಿಮ್ಮಲ್ಲಿ ಒಪ್ಪಂದ ಮಾಡ್ಕೊಂಡ್ಬಿಡ್ತೀರಿ. ನೀವು ಗಂಡ ಅಂದ್ರಿ, ನಾವು ಹೆಣ್ಣ. ಯಾವ್ದು ಕರೆಕ್ಟ್ ಅದ 10,000 ಕೊಟ್ಟ ಮೇಲೆ ನಮ್ಗೆ 5,000 ಕೊಡ್ರಿ.
ವ್ಯವಹಾರ ಬರೋಬ್ಬರಿ ಅದ, ಜ್ಞಾನ ಬರೋಬ್ಬರಿ ಇಲ್ಲ. ಅವ್ರಿಗೆ ನೋಡಿದ್ರೆ ಎಷ್ಟು ಗೊತ್ತದ, ಒಪ್ಪಂದ ಮಾಡ್ಕೊಂಡ್ಬಿಡೋದಪ್ಪ, ನೀವು ಗಂಟು ಅಂದ್ರೆ ನಾವು ಹೆಣ್ಣು, ನಾವು ಹೆಣ್ಣು. ಹೌದಿಲ್ಲ? ಗಂಟಕ್ಕೆ ಹೋಗ್ಲಿ, ಅಷ್ಟು ಸುಂದರವಾಗಿ ಹೋಗ್ಬೇಕು. ಆದ್ರೆ ನಮ್ಮ ಕನ್ನಡದಾಗ ಏನು ಬರ್ತದೆ, ಕೋಗಿಲಿಯ ಕಂಠದಲ್ಲ ರಾಮಲಿಂಗೇಶ್ವರ ಅವರೇ ಅತಿ ಗಂಡು ಇದು ಏನ್ ಬರ್ತೀವಿ ನಾವು ಒಟ್ಟ ಅಂದ್ರೆ ನಾವು ಟೆಕ್ಸ್ಟ್ ನೀವು ಹೆಂಗ್ ಪ್ರಿಂಟ್ ಮಾಡಿದ್ರೆ ಹಂಗೆ ಕಲಿಸ್ತೀವಿ ನಾವು. ಹಂಗ್ಯಾಕ್ರೆ ಹಂಗದ ನೋಡ್ರೆ ಅಷ್ಟು ತಪ್ಪ. ಸಲುವಾಗಿ ಪ್ರಶ್ನೆ ನಾನು ಒಂದು ಹೇಳ್ತೇನೆ, ಬ್ರೈನ್ ಡ್ರಾ ಮಾಡ್ಬೇಕಾದ್ರೆ ವೆರಿ ಸಿಂಪಲ್. ಅಲ್ಲಿಂದ ಬಂದು ನಮ್ಮ ಬ್ರೈನ್ ಏನಾಗಿದೆ ನೆಕ್ಸ್ಟ್ ಏನು ಮಾಡ್ತಾರೆ ಅಷ್ಟಕ್ಕೆ ಮುಗಿಸ್ತೀನಿ. ಕನ್ನಡ ಒಂದು ಅಕ್ಷರ ಯಾರಿಗೆ ಬರ್ಲಿಕ್ಕೆ ಬರ್ತದೋ ನೋಡೋ ತೆಗಿತಿಲ್ಲ, ಕನ್ನಡ ಒಂದು ಬರ್ಲಿಕ್ಕೆ ಬರ್ತಾ ಇಲ್ಲ. ಬಟ್ ಬ್ರೈನ್ ಕ್ಷೇತ್ರ ಮುಗೀತೆ. ನೀವಂತ ಒಂದೇ ತಕ್ಕ ಬರ್ದಿಲ್ಲ ನಾವು, ಹೋಗಲ್ರಿ. ಹೌದ್ರಿ, ಬ್ರೈನದ ಬಗ್ಗೆ ತೆಗಿಬೇಕಾದ್ರೆ ಹೇಳಿಯಲ್ಲ ನಾವು. ಇದು ನೀವು ಜಾಯಿನ್ ಮಾಡಿಬಿಟ್ರಿ ಮುಗಿತಂದ್ರೆ ಮಹಾಮಸ್ತಿಷ್ಕ. ಇದಕ್ಕೆ ಅನೇಕ ಫೋಲ್ಡಿಂಗ್ಸ್ ಅವ. ದೆನ್ ದೀಸ್ ಆರ್ ದಿ ಫೋಲ್ಡಿಂಗ್ಸ್. ಹಿಂಗೆ ಮಡಿಕೆಗಳದ ಕೆನೆಯಲ್ಲಿ ಪೀಳಿಯಲ್ಲ ಹಿಂಗೆ ಬರೀ. ಹೌದಲ್ರಿ? ಮಹಾಮಸ್ತಿಷ್ಕ ಅಂತಲ್ರಿ. ಅನುಮಸ್ತಿಷ್ಕ ಸಿ, ಇಂಗ್ಲಿಷ್ ಸಿ ಅಕ್ಷರ ಹಿಂಗೆ ಬರ್ಬಿಟ್ರೆ ಅನುಮಸ್ತಿಷ್ಕ ಸೆರೆಬೆಲಮ್, ದೆನ್ ಪಾನ್ಸ್, ಮೆಡುಲಾ ಆಬ್ಲಾಂಗೇಟ, ಮಿದುಳಿನ ಚಿತ್ರ ಮುಗೀತ. ಆ ಕಡೆ ಮುಖ ಮಾಡಿದ ಅವ್ನು ಹೆಂಗೆ ತೆಗಿತೀವಿ? ಇದು ಹಣಿ ಭಾಗ, ಮೂಗ, ಬಾಯಿ ಆ್ಯಂಡ್ ಎಷ್ಟು ಸಿಂಪಲ್ ಅದ. ನಮ್ಗೆ ಎಷ್ಟು ಒದ್ದಾಡ್ತೀವಪ್ಪ. ಮೂರ್ಗೆರಿ ಎರಡು ಚಿಕ್ಕಿ, ಯಾಕೆ ಗೊತ್ತಾ? ನಾನು ಅದು ಪ್ರಾಕ್ಟೀಸ್ ಮಾಡೋದಿಲ್ಲ. ಅದಕ್ಕೆ ಯಾಕೆ ಕಲಿಸ್ತೀರಿ ಯಾವ ಸಬ್ಜೆಕ್ಟ್ ಅದ್ರ ಬಗ್ಗೆ ಮೊದಲು ಇನ್ನೂ ತರೋ. ನೀವು ಇನ್ನೂ ಎಕ್ಸ್ಟ್ರಾರ್ಡನರಿ ಇದ್ದೀರಿ, ಎರಡನೇ ಪ್ರಶ್ನೆ ಇಲ್ಲ. ಆದ್ರೆ ನಮ್ಮ ಶ್ರಮ ಕಡಿಮೆ ಅಂತ. ಶ್ರಮ ಕಡಿಮೆ ನನಗೆ ಬರ್ತದ, ಹುಡುಗರು ಬರ್ತಾ ಇಲ್ಲ. ಈಗ ತಿಳಿದೆ ನಿಮ್ದು ಮೆಮರಿ ಎಷ್ಟು ಗೊತ್ತಾ? ಮೆಮರಿ ಕಾರ್ಡ್ GB ಮಾತಾಡ್ತಾರೆ. ಮನುಷ್ಯ GB 100 crores GB ಇದೆ. ಇಷ್ಟು GB ಯಾವ ಮಷೀನು ಇಲ್ಲ, ಯಾವ ಪ್ರಾಣಿಗೂ ಇಲ್ಲ. ನೀವಂತ ಎಷ್ಟು ಬಂಡಲ್ ಬಿಡ್ತಾರಲ್ಲ ಏವ, ಯಾಕೆ ಇಷ್ಟು GB ಇದ್ರೆ ನಮ್ಗೆ ಏನಕ್ಕೆ ಯಾಕೆ ಹಾಕ್ತದಪ್ಪ? ನಿಮ್ದು ಕ್ವಶನ್ ಅದ. ಹೌದಂದ್ರೆ ಯಾಕೆ ನೆನಪು ಹಾಕ್ತದ? ಮೊದಲದ್ದ ಪಾರ್ಟಿಷನ್ ಮಾಡಿ ಫ್ರೀಡಮ್ ಮಾಡೋದಿಲ್ಲ. ನನ್ನ ಆರ್ಟ್ಸ್, ನನ್ನ ಮೆನ್ಸ್, ನನ್ನ ಇಂಗ್ಲೀಷ್ ತೆಗಿತೆ. ಫೀಡ್ ಯಾಕೆ ಮಾಡಲಿಲ್ಲ ಅದಕ್ಕೆ? ನಂಬರ್ 1. ಎರಡನೇದ ಎಕ್ಸಾಮ್ ಮುಗಿದ್ರೆ ಈ ಸಲ ಮುಗೀತೆ, ನೆಕ್ಸ್ಟ್ ಇಯರ್ ಇಲ್ಲ, ಪೋರ್ಷನ್ ಮುಗೀತೆ, ಡಿಲೀಟ್ ಹಾಕ್ಬಿಡಿದ್ರೆ ಎಲ್ಲ ಡಿಲೀಟ್ ಹೊಡಿಲಿಲ್ಲ. ನೀವು ಭಾಳ ಹುಷಾರಿದ್ದೀವಿ. ಯಾವ್ದಾರ ಹೀರೋ ಇದ್ರೆ ಎಷ್ಟನೇ ಫಿಲ್ಮು, ಯಾವ ಫಿಲ್ಮ್ನಾಗ ಏನು ಮಾಡಿದ್ದಾವ, ಹೆಂಗೆ ಮಾಡಿದ್ದಾವ, ಪ್ರೆಸೆಂಟ್ ರೋಲ್ ಎಲ್ಲ ಹೊಡಿತೀವಿ. ಶಿವ ಅಂತ ಹೋಗುತ್ತಿದ್ದೆ ಮುಂದಿನ ಲೈನ ಯಾರು ಬರ್ಸಿಲ್ಲ ನನ್ನ ಎಕ್ಸಾಮ್ಗೆ ಕೇಳೋದಿಲ್ಲ. ಆದ್ರೂ ನೆನಪದ. ಯಾಕೆ? 10 ಸಲ ಅಂದಿಲ್ಲ. ಸ್ಕೂಲ್ನಾಗ ಟೀಚರ್ಸ್ ಇದು ಪೋಯಮ್ ಅದ, ಇದು ಆಕ್ಟಿಂಗ್ ಅದ, ಇದು ಇಷ್ಟು ಬ್ಯೂಟಿಫುಲ್ ಅದ, ಹಿಂಗದ ಅಂದ್ರು ನೆನಪ ಉಳಿ ಬರ್ತದೆ. ಯಾರ ಬೈದಿದ್ದೆ? ನಾ ಇದೇ ತೆಗ್ದಾಗ ನಮ್ಮ ಹ್ಯಾಂಗ್ ಹೊಡೆದ ಗೊತ್ತದ, ಎದಕ್ಕಂತ ಗೊತ್ತಿಲ್ಲ, ಎಲ್ಲ ನೆನಪಲ್ಲ. ನೋಡಿ, ಒಂದು ತಿಳ್ಕೊಡ್ರಿ, ನಾವು ಡಿಲೀಟ್ ಮಾಡ್ಲಿಕ್ಕೆ ಅಂತೀವಿ ಆ್ಯಂಡ್ ಮಟ್ಟಿಗೆ ಫೀಡ್ ಮಾಡ್ತಾ ಇಲ್ಲ, ಹೀಗಾಗಿ ನಮ್ಗೆ ನೆನಪಿಲ್ಲ ಅಂತ ಹೇಳಿ ಸುಳ್ಳು. ದೆನ್ ಮೆಮರಿ, ದೆನ್ ಸೌಂಡ್. ನಿಮ್ಮ ಕಣ್ಣಿಗೆ ಯಾವ್ದು ಕಾಣೋದಿಲ್ಲ ಅದನ್ನು ಕೂಡ ಸೌಂಡ್ ಮಾಡ್ತಾರೆ. ಕೇಳಿ ತಿಳ್ಕೊಳ್ಳೋದು, ದಿಸ್ ಇಸ್ ಸೌಂಡ್ ಏರಿಯಾ. ಇಲ್ಲಿ ಸೌಂಡ್ ಹೋಗ್ತದೆ, ಇಲ್ಲಿ ಮೆಮರಿಗೆ ಹೋಗ್ತದೆ. ಈಗ ನೋಡಿದ್ದದು ಮೆಮರಿ ವಂಡರ್ಫುಲ್. ಹೀಗಾಗಿ ಹುಡುಗರಿಗೆ ಜೋರಾಗಿ ಓದಿಸ್ತಾ ಇಲ್ಲ. ಪ್ರೈಮರಿಯಿಂದ ಇವತ್ತು ಜೋರು ಓದಿಸ್ತಾ ಇಲ್ಲ. ಮನಸ್ಸಿನಾಗ ಹೋದ್ರಿ ಆನ್ಲೈನ್ ಎಲ್ಲಿ ಬಾಯಿನ ಬಿಟ್ಟಿಲ್ಲಮ್ಮ. ಹೌದಲ್ರಿ?
ಈಗ ನಿಮಗೆ ನಾವು ಸಣ್ಣದೊಂದು ಎಕ್ಸಾಂಪಲ್ ತಗೊಂಡ್ರೆ ನಾವು ಜೋರಾಗಿ ಹೋದ್ರೆ ಏನಾಗ್ತದೆ ನೋಡಿ. ಇದು ಕಂಟೆಂಟ್ ಓದ್ಲಿಕ್ಕೆ ಬರ್ತದ ಬರೋದಿಲ್ಲ. ಓದ್ರಿ ನೋಡಿ, ಎಲ್ಲರೂ ಕೂಡ ಓದ್ರಿ. ಕೋರಸ್ನಾಗ ನಾವು ಹೇಳ್ತೀವಿ, ಒಬ್ಬೊಬ್ಬರೇ ಮಾಡಂಗಿಲ್ಲ. ಇನ್ನೊಮ್ಮೆ ಸ್ವಲ್ಪ ಹೆಚ್ಚಾದ್ರೆ, ಯಾಕಂದ್ರೆ ಹೆಂಗ್ ಎಜುಕೇಶನ್ ಫಿಲ್ಮ್ ಮಾಡೀನಿ, ಅದಕ್ಕೆ ಮತ್ತೆ ಕಟ್ ಟೇಕ್ ರೈಟ್ ಜಸ್ಟ್ ರೈಟ್ ಸ್ಟಾರ್ಟ್. ವೆರಿ ಗುಡ್. ಅವ್ವ ಮುಳ್ಳು ನಟ್ಟಿತ್ತು, ಕರೆಕ್ಟ್ ಬಂದಿತ್ತು, ಕರೆಕ್ಟ್. ಹೊಲಕ್ಕೆ ಹೋಗಿರ್ತೀನಿ, ಇಷ್ಟು ಮೂರು ಕಚ್ಚಕೊಂಡು ಅನ್ಕೋದು. ಆವಾಗ ಏನು ಮಾಡಬೇಕು? ಅವ್ವ ಮುಳ್ಳು ನಟ್ಟಿತ್ತು, ಕರೆಕ್ಟ್ ಬಂದಿತ್ತು. ಕರೆಕ್ಟ್ ಹೇಳಿದಲ್ರಿ. ನೀವು ಹೆಂಗೆ ಮಾಡ್ತೀವಿ? ಈಗ ಏನಾಗಿದೆ? ಅವ್ವ ಮುಳ್ಳು ನಟ್ಟಿತ್ತು, ಕರೆಕ್ಟ್ ಬಂದಿತ್ತು. ಈಗ ಏನಾಗ್ತದೆ? ಹಾಂ, ಭಾವನೆ ಅವಶ್ಯಕ. ನಾವು ಓದಬೇಕಾದಾಗ ಭಾವನೆ ಅವಶ್ಯಕ. ಯುದ್ಧ ಇಬ್ಬರು ನಡುವಾಗ್ಯದ, ರಕ್ತದ ಬೆಳೆಯಿತು, ಯುದ್ಧವಾಯಿತು, ಒಂದು ರಾಜನಾದ ಕಿಮ್ಮತ್ತ ಇಲ್ಲ ಮಗದ. ಏನು ರಾಜ ಇತಿಹಾಸದಿಂದ ಕಲಿಸ್ತೀವಿ ನಾವು. ಹೌದಂದ್ರಿ, ಜಾಲಿಯನ್ ವಾಲಾಬಾಗ್ ಗುಂಡು ಹೊಡೆದರು, ಸಾವಿರಾರು ಜನ ಸತ್ತರು, ಓಡಿ ಹೋದರು. ಎಲ್ಲರೂ ಏನಾಯಿತು? ಜಾಲಿ ಮಾಡೋದು 19 ವರ್ಷ ಮೊದಲೇ ಆಯಿತು. ಕಲಾಸ ಅದು ಏನು ಕಿಮ್ಮತ್ತ ಇಲ್ಲ ಮಗದ. ನಮ್ಗೆ ಸಾಕು ಕಿಮ್ಮತ್ತ ಇಲ್ಲ. ಏನು ರಾಮ 12 ರೂಪಾಯಿನ ಕದ್ದ, ಇದು ವಾಕ್ಯ ಕರೆಕ್ಟ್. ಬಟ್ ರಾಮ ಅಂತ ರಾಮ ಕದಿಬಾರ್ದಾಗಿತ್ತು. ಅಲ್ಲಿ ಹೆಂಗೆ ಗೊತ್ತಿಲ್ವ? ರಾಮ ಅವ ಅಂಗಡಿ ಅಂತ ಯಾವ್ದಾರ ಕದಿಲಿ, ನಮ್ಮ 12 ರೂಪಾಯಿ ಹೋಗ್ಯಾವ. ಅವ ಹೆಂಗತಾನ? ರಾಮ 12 ರೂಪಾಯಿ ಅವಾಗ ಇಂಪಾರ್ಟೆಂಟ್. ಆ ಶಿಕ್ಷಕರು ಹೇಳ್ತಾರೆ, ಲೆಕ್ಕದಲ್ಲಿ ನಾ ಕೊಡಿಸ್ತಿದ್ದೆ, ಅವ ಯಾಕೆ ಕೊಡಬೇಕೈತೆ? ರಾಮ 12 ರೂಪಾಯಿ ಕಾದ್ಮೇಲೆ ಸಿ ವಾಕ್ಯ ಬಂದ ಎಲ್ಲಿ ನೀವು ಸ್ಟ್ರೆಸ್ ಕೊಡ್ತೀರಿ, ಧ್ವನಿ ಹ್ಯಾಂಗೆ ಬರಬೇಕು ಅನ್ನೋದು ನಾವು ಕೇಳಿದ್ರೆ ಕನ್ನಡ ಭಾಷೆ ಹೇಳ್ತದೆ. ಕಿತ್ತೂರು ರಾಣಿ ಚೆನ್ನಮ್ಮ ಅಂದದ್ದು ವೀರಾವೇಶದ ಸೈನಿಕರಿಗೆ ಹೋರಾಡಿರಿ, ಮಾಡಿಲ್ಲದೆ ಬೆಳೆಯಿರಿ, ಸೈನಿಕ ಚೆನ್ನಮ್ಮ ಏನು ಹೇಳಿದಳು, ಮಾಡಿಲ್ಲದೆ ಬೆಳೆಯಂತೆ ಹೇಳಿದಳು. ಇದು ವೀರಾವೇಶ ಇದೆ. ಅಭಿನಯ ಇಲ್ಲ, ಏರಿಳಿತ ಇಲ್ಲ. ಹೇಳ್ರಿ, ನಮ್ಮಷ್ಟಕ್ಕೆ ನಾವೇ ಹೇಳ್ಕೊಂಡಿದ್ದೀವಿ, ಹೆಂಗೆ ಪಾಠ ಮಾಡ್ತಾ ಇದ್ದೀವಿ ಅಲ್ಲ. ಕರ್ಸವಾಗಿ ಶಿಕ್ಷಕರಾದವರಿಗೆ ಭಾವನೆ, ಧ್ವನಿ, ಅಭಿನಯ ನಾನು ತಯಾರು ಮಾಡ್ಕೊಂಡು ಬರ್ತೀವಿ. ಅಭಿನಯ ಮತ್ತು ಅಭಿನಯ ಇರ್ಲಿಕ್ಕೆ ಎಷ್ಟು ವ್ಯತ್ಯಾಸದ ಅನ್ನೋದು ಒಂದು ಸಣ್ಣ ಬೇರೆ ಕಾಮನ್ ಆಗಿ ಹೇಳ್ತಾರೆ. ಟೆಕ್ಸ್ಟ್ ಬುಕ್ ಬಿಟ್ಬಿಡೋಣ, ಈಗ ಟೆಕ್ಸ್ಟ್ ಬುಕ್ ಓದಕ್ಕೆ ಪುರೋಹಿತ ಪೂಜಾ ಕೂತ್ಕೊಂಡ ಗಂಧ ತಿಕ್ಬೇಕು ಮಗಾರಾಟ ಮತ್ತು ಹಂಗೆ ಹೇಳ್ತೇನೆ. ಅಭಿನಯ ಜೊತೆ ಹೇಳಿದಾಗ ಏನಾಗ್ತದೆ? ಚೇಂಜ್ ನೋಡಿ ಬರ್ತಾನೆ. ನಾವೆಲ್ಲ ದೇವರ ಹೆಸರು ಇಡ್ತೀವಿ. ಯಾಕೆ? ನಮ್ಮ ಮನೆ ದೇವರಂತ. ಹೌದು, ಕೃಷ್ಣ ಹೆಸರು ಅವ್ನು ಕಿಟ್ಟ್ಯಾಗ ಕರೀಲಿ ಅಂತ. ಹೌದು, ಬಸವರಾಜ ಹೆಸರು ಇಡ್ತೀವಿ, ಬಸ್ ಹ್ಯಾಂಗೆ ಕರೀಲಿ ಅಂತ. ಹೌದು, ಒಂದಷ್ಟು ಕೆಟ್ಟ ಕರಿತೀವಿ ಹೇಳ್ತೀವಿ. ಚೊಕ್ಲದ ಹಾಕೋದು ಬೇರೆ, ಮುಂದೆ ಬೇರೆ. ಹೌದು, ಮಾಡಬೇಕು. ಓಕೆ, ಇವ ರಾಮ್ ಬರ್ತಾನ. ಏನ ಮಾಲಿಸಣ್ಣ ಮಾಡಿ ಏನಾದ ರಿಸಲ್ಟ್? ಫೇಲ ತಿರುಗದೆ ಮಕ್ಕಳು, ತಿರುಗೋದು. ಮಳೆ ಇಲ್ಲ, ಬಿಸಿಲಿಲ್ಲ, ಚಳಿ ಇಲ್ಲ. ದೋಸ್ತ ಮನೆ ತಿರುಗಿದ ಪಾಸ್ ಆಗ್ತಿರಲಿ ನೀವು. ನನ್ನ ಮಾತು ಕೇಳಿದ್ರೆ ಇಲ್ಲ, ನಿಮ್ಮ ಅವ್ರ ಮಾತು ಕೇಳಿದ್ರೆ ಇಲ್ಲ, ನಿಮ್ಮ ಸರ್ ಮಾತು ಕೇಳಿದ್ರೆ ಇಲ್ಲ. ಯಾರ ಮಾತು ಎದೇಶಿ 3 ಅಕ್ಷರ ಇಲ್ಲ. ನಾಳೆ ಹೊಟ್ಟೆ ಕೇಳಿ ಹಾಕೋತೀರಿ, ನಮ್ಮ ರಟ್ಟಿ ಒಳಗೆ ಶಕ್ತಿ ಇರೋ ಮಠ ಹುಡುಗ ಹಾಕ್ತೀವಿ. ನಿನ್ನ ಹಣೆ ಬರ ನಾ ಏನು ಮಾಡ್ಲಿಕ್ಕೆ ಆಗ್ತದಪ್ಪ? ಒಬ್ಬರಲ್ಲಿ ಎಕ್ಸ್ಪ್ರೆಷನ್ ಏನೂ ಕೊಡಲಿಲ್ಲ, ಹಿಂಗೆ ಕುತ್ಕೊಂಡು ಕಾಣಾಗತ್ತದೆ. ಇದನ್ನ ಅಭಿನಯದ ಮುಖಾಂತರ ಹೇಳಿದಾಗ ಏನಾಗ್ತದೆ ನೋಡೋಣ. ನಾ ಎಲ್ಲಿ ಏನು ಹೇಳೋದಿಲ್ಲ ನಿಮಗೆ. ಈಗೆಲ್ಲ ಪೂಜಾಕ್ಕೆ ರೆಡಿ ಇಟ್ಕೊಂಡಿನಿ, ಈಗ ಗಂಧ ತಿಕ್ಬೇಕ. ನಾನೇ ಏನಾಗ್ತದೆ ರಿಸಲ್ಟ್? ಫೇಲ ತಿರುಗ ಮಕ್ಕಳು ತಿರುಗ ಮಳಿ ಇಲ್ಲ, ಬಿಸಿಲು ಇಲ್ಲ, ಚಳಿ ಇಲ್ಲ. ದೋಸ್ತ ಮನೆ ತಿರುಗಿದ್ರು ಪಾಸ್ ಆಗ್ತಾರೆ. ಈ ಗಂಧ ತೆಗಿಬೇಕು. ನನ್ನ ಮಾತು ಕೇಳಿದನ, ನಿಮ್ಮ ಊರ ಮಾತು ಕೇಳಿದನ.
ಸರ್ ಮಾತು ಕೇಳಿದ ಯಾರು ಎದಿ ಶಿಳಿದು 3 ಅಕ್ಷರ ನಾಳೆ ಹೊಟ್ಟಿಗೆ ಹೋಗ್ತಿದ್ರೆ ನನ್ನ ರಟ್ಟಿ ಒಳಗೆ ಶಕ್ತಿ ಇರೋ ಮಠ ಕುಡಿದು ಹಾಕ್ತೀನಿ. ನಿನ್ನ ಹಣೆ ಬರ ನಾನೇನ್ ಮಾಡಿ ನಗರಾಡಿ ಸುಮ್ಮನೆ ಕೂಡಿದೆ ನಾನು ಮಾಡಿದ್ರೆ ಅಲ್ಲೇ ಹಿಂಗೆ ಮಾಡ್ತದೆ. ನಗದಕ್ಕೆ ಆಗುದಿಲ್ಲ, ಎಕ್ಸ್ಪ್ರೆಷನ್ಸ್ ಯೂಸ್ ಇಲ್ಲ. ಮಕ್ಕಳಿಗೆ ಹೆಂಗೆ ಅನಿಸ್ಬೇಕಂತ ಏನು ತಪ್ಪು. ಅಭಿನಯದ ಮುಖಾಂತರ ಇತಿಹಾಸ ಮಕ್ಕಳಿಗೆ ಮಾಡ್ತಾರೆ. ಇದ್ರ ಜೊತೆಗೆ ಸ್ವಂತಿಕೆ ಕೊಡಬೇಕು. ಅದೇ ಅವ್ರದ್ದು ಫೀಲಿಂಗ್ಸ್ ಕೇಳಲಿಕ್ಕೆ ನಾವು ಹಂಗೆ ಮಾಡೋದಿಲ್ಲ. ಹೋದ್ಮೇಲೆ ಅದನ್ನ ಮಾಡ್ತಕ್ಕಲ್ಲ. ಈ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. ಹೋದ್ಮೇಲೆ ಗಣಿತ ಮಾಸ್ಟರ್ ಏನು ಮಾಡ್ತೀವಿ, ಇದು ಏನಪ್ಪಾ ಕರಿಬೇಕ ಪಾಯ್ಡಿ ಹೊಡಿತು ಒಂದು ವಾರ. ಪಾಯ್ ಅಂದ್ರೇನು 22 ಡಿ ಡಿ ಅಂದ್ರೇನು ವ್ಯಾಸ. ಹೌದಿಲ್ಲ, ಒಂದು ವಾರ ಆದ್ಮೇಲೆ ಇದಕ್ಷತ ತೆಗಿತೀವಿ. ಇದು ಬರುತ್ತಾ ಪಾಯರ್ ಸ್ಪೈರ್ ಅಂತಾನೆ. ಹೋದ ವಾರ ಪಾಯ್ಡಿ ಹಾಕಿದ್ವಿ, ಪಾಯರ್ ಸ್ಪೈರ್ ಅಂತ. ಯಾವ್ದು ಖರೆ ಹೌದಲ್ರಿ? ಯಾವ್ದು ಮಾಡ್ತಾನ? ಯಾವ ಸ್ಕೂಲಿಗೆ ಹೋಗ್ಯಾನ ಹುಡುಗ, ಅವ್ನು ಕೇಳಿದ್ರೆ ವೃತ್ತ ಹೇಳ್ತಾನ, ಇಲ್ಲ ಓ ಅಂತ ಹೇಳ್ತಾನ, ಇಲ್ಲ 0 ಹೇಳ್ತಾನ. 3 ಆನ್ಸರ್ ಹೇಳ್ದವ. ಯಾಕೆ? ಗಣಿತ ಮಾಸ್ತರ್ ಕೇಳಿದಾಗ ಓ ಅಂತ ಹೇಳಿ 0 ತಗೊಂಡಾನ, ಇಂಗ್ಲಿಷ್ ಮಾಸ್ತರ್ ಕೇಳಿದಾಗ ಸರ್ಕಲ್ ಅಂತ ಹೇಳಿ 0 ತಗೊಂಡಾನ. ಹಿಂಗಾಗಿ 3 ವಿಷಯ ಗೊತ್ತವ. ಓ 0 ಸ್ಟಾರ್ಟ್. ಯಾವ ಹುಡುಗರು ಶಾಲೆಗೆ ಹೋಗಿಲ್ಲ ಅವ್ರು ಕೇಳಿದ್ರೆ ಅಂತ ಗೊತ್ತಾಯ್ತು. ಹಣ್ಣರಿ ಅಂತ, ಚಂದಪ್ರಿ, ರೊಟ್ಟಿರಿ, ಗಾಲಿರಿ, ಎಷ್ಟು ಹೇಳ್ತಾರೆ ಗೊತ್ತವ್ರ? 10 ಹೆಸರು ಹೇಳ್ತಾರ. ನಾವೇನ್ ಮಾಡ್ತೇವೆ, ಸರ್ಕಲ್ ಅಂತಾನ. ನೀ ಏನಾರ ನನಗೆ ಯಾರ ಕಾಣಿಸ್ತೈತಿ. ಸಿ ನಾನು ಏನು ಮಾಡಿದ್ವಿ, ಮತ್ತಿದೇನು ಇದು ರೊಟ್ಟಿರಿ, ಇದು ಪುರಿರಿ ಏನೋ. ಅವ್ನು ಏನು ಅನ್ನಿಸ್ ಹೇಳ್ತಾನೆ. ಅವ್ನು ಓದಿನ ಸಾಲಿನಿಂದ ಏನೋ ಗೊತ್ತಿಲ್ಲ ಅವ್ನು. ಓಕೆ, ಇದೇನು ಅದಕ್ಕೂ ಸಾಲದು ಇಷ್ಟ ಹೇಳ್ತೀವಿ ನಾವು. ಅವನ ಉಂಡಿ, ಇದು ರೊಟ್ಟಿರಿ, ಪುರಿರಿ, ಇದು ಉಂಡಿದೆ. ಈ ಉಂಡಿ ಇನ್ನು 2 ಕಡೆ ತೆಗಿತೀನಿ. ಇದು ಒಂದು ಉಂಡಿದೆ, ಇದು ಒಂದು ಉಂಡಿದೆ. ಮತ್ತೆ ಈ ಉಂಡಿ ಮೇಲೆ ಒಂದು ದ್ರಾಕ್ಷಿ ಇಡ್ತೀನಿ ಹಿಂಗೆ. ಈಗ ಇದು ಉಂಡೆ ಆಯ್ತಂದ್ರೆ ಏನಂದ್ರೆ ಈಗ ಕಣ್ಣು. ಈ ಉಂಡೆ ಏನಾಗ್ತದೆ ಇದೆ. ಮತ್ತೆ ಯಾರು ಹೇಳಿದ್ರನ್ನ ಅಪಿಯರೆನ್ಸ್ ಇಸ್ ಡಿಫ್ರೆಂಟ್. ಹಂಗಾರೆ ಇದು ಮೂಗು ಕಣ್ಣು ಆದ್ಮೇಲೆ ಇದು ಬಾಯಿ, ಇಲ್ಲೊಂದು ಅರ್ಧ ಇಲ್ಲೊಂದು ಅರ್ಧ ಬರ್ತಾ ಇರ್ತೀನಿ. ಈಗೇನಂದ್ರೆ ಮತ್ತೆ ಇಲ್ಲಿ ತಕ್ಕ ಬರೀ ಸರ್ಕಲ್ ಒಂದ ಸಾಕು ಹೇಳಿಯಪ್ಪ. ಹೌದನ್ರಿ? ಒಂದು ಕಲಿಸ್ಬೇಕಾದಾಗ ಹಂಗಾರೆ ಈ ಸರ್ಕಲ್ ತೆಗಿಬೇಕಾದ್ರೆ ರೇಡಿಯಸ್ ದೊಡ್ಡದ, ಇದು ಇನ್ನೂ ಸಣ್ಣದ, ಇದು ಇನ್ನು ಹೇಳ್ತಾರೆ. ಎಷ್ಟೋ ಸಲ ಮಕ್ಕಳಿಗೆ ದೊಡ್ಡ ಸಮಸ್ಯೆ. ನಮ್ಮ ಸ್ಪೀಡ್ಗೆ ಅವ್ರು ಬರಲಿಲ್ಲ ಅಂದ್ಕೂಡೆ, ಅವ್ರು ತಿಳಿದಿಲ್ಲ ಅಂದ್ಕೂಡೆ ಪಾಲಕರನ್ನ ಕರೀರಿ. ನೀವು ಹುಡುಗ ನೋಡ್ರಿ ಎಷ್ಟು ತಪ್ಪು ಮಾಡ್ಯಾರ. ಹೇಳ್ತೀನಿ ಅಂತ. ಇದು ಏನು ಅಂತ ಕೇಳಿದ್ರೆ ಏನ್ರಿ ಈಗ ರೆಕ್ಟ್ಯಾಂಗಲ್ ಹೌದಲ್ರಿ? ಅವ್ರು ಕಿಡಿಕಿ ಅಂತ ಹೇಳಿದ ಮಾರ್ಕ್ಸ್ ಕೊಡ್ತಾರೆ, ಕೊಡೋದಿಲ್ಲ, ಬೈದ ಬಿಡ್ತಾರೆ. ಕಿಡಿಕಿ ಹೆಂಗೆ ಮಾಡ್ತೀರಿ ಅಂತ. ಅವ್ನಿಗೆ ಕಲ್ಪನಾ ನೋಡ್ರಿ ಏನು ಬ್ಯೂಟಿಫುಲ್ ಅದ. ಅವ ಇದು ಸಳಿ ಹಚ್ಚಿ ಅದು ಚಂದಪ್ಪನ ಆ ಕಡೆ ತೆಗೆದು ಈ ಕಡೆ ಹಿಂಗೆ ತೋರಿಸಿ ಈಗೇನಂತಿದ್ದೆ ಆಯ್ತಾನ ಅಂದರೆ ಮತ್ತೆ ಈಗ ಯಾಕೆ ಆಯ್ತಾಗಿಲ್ಲ? ಎಸ್ ಅವ್ರು ಏನು ಹೇಳ್ತಾರೆ ಹೇಳಿ ಮತ್ತೆ ಕೇಳಿದ್ರಿ. ಈಗ ಇದನ್ನ ನಾ ಹಿಂಗೆ ತೆಗೆದ್ರೆ ಅವ್ರು ಭಾಳಷ್ಟು ಹೆಸರು ಹೇಳ್ತಾರೆ. ಅವ್ರು ಈಗೆಲ್ಲ ಹೇಳ್ತಾ ಇಲ್ಲ, ಆದ್ರೆ ಆಯತ ಬಿಟ್ಟು ಎಲ್ಲಾನು ಹೇಳ್ತಾನೆ. ಯಾರು ಶಾಲೆಗೆ ಹೋಗಿಲ್ಲ ಅವ್ರು ಹೇಳ್ರಿ ಇವೆಲ್ಲ ಆಯ್ತ ಆಕಾರದಾಗ ಅಂತ ಹೇಳೋದಿಲ್ಲ. ಆಯ್ತ ಒಂದೇ ಹೇಳ್ತಿದ್ರು, ಅವನ್ನೆಲ್ಲ ತಗದು ಹೋಗಿತ್ತು. ಈಗ ಇದನ್ನ ತಗೋಣ. ಈಗೇನಾಯ್ತು? ಟೇಬಲ್ ರೈಟ್ ಹೌದಲ್ಲ? ಆಮೇಲೆ ಈಗ ಬಂದಾಗ ಹೀಗೆ ಮಾಡಿದ್ರೆ ಅದು ಟಿವಿ ರೀ, ರೇಡಿಯೋ ರೀ, ಏನೋ ಹೇಳ್ತಾರೆ. ಓಕೆ, ಈಗ ಇದು ಏನಾಗ್ತದೆ?
ಏರಿಯಲ್, ಚೇರ್, ಸೋ ಮೆನಿ ಥಿಂಗ್ಸ್ ಲ್ಯಾಬ್ರೇರಿ ಹೇಳ್ತಾರೆ. ಓಕೆ, ಈ ಚೇರ್ ನಾ ಹೀಗೆ ಮಾಡಿದೆ, ಈಗೇನಂತ ಫ್ಲ್ಯಾಗ್, ಹೌದಂದ್ರೆ ಮತ್ತು ಈ ಫ್ಲ್ಯಾಗ್ ಒಂದು ಕಿವಿ ಹಚ್ತೇನೆ, ಮತ್ತು ಹಿಂಗೆ ಕೊಂಬು ಹಚ್ತೇನೆ, ಹಿಂಗೆ ಹಚ್ತೇನೆ, ಈಗೇನಂತ ಇದೆ ಡಿಯರ್. ಡಿಯರ್ ಹೆಂಗೆ ತೆಗಿಬೇಕು ಗೊತ್ತಾಗ್ತದೆ. ದೆನ್ ನೆಕ್ಸ್ಟ್ ಈ ರೀತಿ ತಗೊಳ್ತೇನೆ, ಹಿಂಗೆ ತೆಗಿತೀನಿ, ಹಿಂಗೆ ತೆಗಿತೀನಿ, ಹಿಂಗೆ ತೆಗಿತೀನಿ, ಈಗೇನು ತೆಗಿತೀನಿ ನಾನು ಡಿ. ಯಾಕಂದ್ರೆ ಡೆಫಿನೆಟ್ ಕನಿಷಾರ ಸರ್ ಬೇರೆ ಅಂತ ಹೇಳಂಗಿಲ್ಲ ಅವ್ರು, ಯಾಕಂದ್ರೆ ನಾ ಹೇಳಿದ್ದು ಹೇಳಪ್ಪ, ಹೌದಂದ್ರೆ ಕಮಲೆ ಶಾಲೆಗೆ ಹೋಗುತ್ತಾಳೆ. ಶಾಲೆಗೆ ಯಾರು ಹೋಗುತ್ತಾರೆ? ಕಮಲೆ ಎಲ್ಲಿಗೆ ಹೋಗುತ್ತಾಳೆ? ಶಾಲೆಗೆ ಯಾರು ಹೋಗುತ್ತಾರೆ? ಅಕ್ಕಿ ಬರೀತಾರೆ ನಾನು ಹೋಗುತ್ತೇನೆ ಅಂತ ಕಾಟ. ಹೀಗೆ ಓಕೆ, ಈಗ ಇದು ಬಾಲ ನಾನು ಹಿಂಗೆ ಹಚ್ಚಿಬಿಡ್ತೇನೆ, ಏನಂತ ಹೇಳಿದ್ರೆ ಇದೇನಾಗ್ತ ದೆನ್ ಯು ಆರ್ ಸೋ ಬ್ರಿಲಿಯಂಟ್. ಬರೀ ಒಂದು ಬಾಲ ಚೇಂಜ್ ಮಾಡಿದ್ರೆ ನಿಮ್ಮ ಬ್ರೈನ್ ಒಳಗೆ ಎಲ್ಲ ಬಾಲ ಬಂದು ಇದು ಆನೆ ಹಂಗಿಲ್ಲ, ಇದು ಕತ್ತೆ ಹಂಗಿಲ್ಲ, ಇದು ನಾಯಿ ಹಂಗಿಲ್ಲ, ಇದು ಕುದುರೆ ಅಂದ್ರೆ ಸೋ ಬ್ರಿಲಿಯಂಟ್. ನಿಮ್ಮನ್ನ ಅಪ್ರಿಸಿಯೇಟ್ ಮಾಡ್ತಾನೆ, ಯಾರನ್ನ ಹೇಳ್ಕೊಡಿಲ್ಲ, ಕುದುರೆ ಹಾಕ್ಬಿಟ್ಟು ಗುಡ್. ಹಾಗಾದ್ರೆ ಕುದುರೆ ಖರೆ ಯಾಕ ಮುಂದೆ ಬಾಗಿಲು ಹೆಂಗದ, ಬಾಯಿ ಹೆಂಗದ, ಕಿವಿ ಅದ, ಇದು ಹೆಂಗದ. ಈಗ ನೀವಂತೀರಿ ನಾ ಹೇಳಿದ್ದು ಕರೆಕ್ಟ್, ಈಗ ಹೇಳಿದ್ದು ಕರೆಕ್ಟ ತಪ್ಪನ್ನಂಗಿಲ್ಲ. ಈಗ ಇದೇನು ಈಗ ನಿಮ್ಗೆ ಅದು ತಿಳಿತೀಗ ಆಗತ್ತೆ ಹೇಳೋದು ಬಿಟ್ಟು ಎಲ್ಲ ಹೇಳ್ತೀರಿ. ಈಗ ಬೋರ್ಡ್ ಸರ್ ಏನಿ ಸರ್ ಮಾಸ್ ಕೊಡಿತಾರವ್ರೆ. ಹಾಗಾದ್ರೆ ಇದನ್ನ ಕಾರ್ ಹಿಂಗೆ ಮಾಡಿದೆ, ಇದನ್ನ ಕಾರ್ ಚೇಂಜ್ ಮಾಡಿದೆ, ಆಮೇಲೆ ಈ ಬುಡಕ ಈ ರೀತಿ ಫುಲ್ ಅದ, ಇದ್ರ ಬಾಲ ಹಿಂಗದ, ಇದು ಹಿಂಗದ. ಈಗೇನಾಗ್ತದೆ ಮುಖಾನ ತೋರಿಸಲಿಲ್ಲ ನಾನು. ಅಂದ್ರೆ ಕಲ್ಪನಾ ಶಕ್ತಿ ಎಷ್ಟು ಅದ್ಭುತದ. ಈ ಕಲ್ಪನಾ ಶಕ್ತಿ ನಮ್ಮ ಎಜುಕೇಶನ್ ಹುಡುಗರು ಎಲ್ಲಿಯೂ ತಪ್ಪ ಇಲ್ಲ, ಹೌದಂದ್ರೆ ನೀವು ಬರ್ಸಿದ್ದು ಬರೀಬೇಕಮ್ಮ, ಎಲ್ಲರ ವಾಪ ಕೊಡ್ಬೇಕು ಶಾಲೆಗೆ. ಕರೆಕ್ಟ್, ಯಾಕಂದ್ರೆ ಇದು ಆಕಳು ಹುಳು ಸಿಕ್ತಂಗೆ ಮೇಲ್ ಬಿಡ್ತಾನೆ, ಹೆಂಗ್ ಮಾಡ್ತಾನೆ. ಎಷ್ಟು ಎನಿಮಲ್ಸ್ ಏನೆಲ್ಲ ಜಾದು ಮಾಡ್ಬೋದಲ್ರಿ, ಮಾಡಿರಲ್ರಿ. ಯಾಕೆ ಪೋರ್ಷನ್ ಇಲ್ಲ, ಎಷ್ಟು ಸುಲಭ ಪೋರ್ಷನ್ ಮುಗಿಸ್ಬೋದಂದ್ರೆ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇತ್ತು ಅಂದ್ರೆ ಅದ್ಭುತ ಕಲಿಸ್ಬೋದು. ಬಟ್ ನಾವು ಕಳ್ಕೊಂಡು ಆ ಪುಸ್ತಕ ಪ್ರಶ್ನೆ ಉತ್ತರ ಆ ನೋಟ್ಸ್ ಹೆಂಗೆ ತೆಗಿತೀವಂದ್ರೆ ಇದು ಯಾರ ಬರೆದಿದ್ರು ತೊಗೊಂಡೋಗಿ ನಾನು ಬರೋದು ನಮ್ಮ ಹೆಣ್ಮಕ್ಳಿಗೆ ತೋರಿಸ್ತೀನಿ. ಯಾಕಂದ್ರೆ ಸಾಯಿಬೇಕು ಕೇಳ್ತಾರೆ ತಿಳಿದೆ ಒಂದೇ ಕ್ಲಾಸ್ನಾಗ ಇವೆಲ್ಲದ. ಇದು ಎಷ್ಟು ಇದೆ, ಎಷ್ಟು ಇದೆ, ರೈಟ್ ಕರೆಕ್ಟ್. ಇದೇ ಮೂರಿಗೆ ನಾನು ಈ ರೀತಿ ಕಣ್ಣು ಹಚ್ಚಿ ಹಿಂಗೆ ಮಾಡ್ತೇನೆ. ಈಗೇನ್ರಿ ಯಾವುದೋ ಪ್ರಾಣಿ ಡೆಫಿನೆಟ್ ಇಲ್ಲ, ಅದು ಮೂರು ಅನ್ನೋದು ಈಗ. ಹಾಗಾದ್ರೆ ಪ್ರಾಣಿ ಅನ್ಕೊಳ್ಳಿ ಇವೆರಡು ಕೈ, ಇವು ಕಾಲ, ಇವೆರಡು ಕೈ, ಕಾಲ, ಕೈ, ಕಾಲ. ಈಗ ಮೂರು ಯಾವುದೂ ಹೇಳೋದಿಲ್ಲ, ಕರೆಕ್ಟ್ ಅಂದ್ರೆ ಓಕೆ. ಹಾಗಾದ್ರೆ ಇದಕ್ಕೆ ಕಿವಿ ಹಿಂಗವ, ಇದಕ್ಕೂ ಕಿವಿ ಹಿಂಗವ, ಇದು ಎರಡು ಒಂದ ನೋಡೋಣ. ಬಟ್ ಇದ್ರದ್ದು ಕಿವಿ ಸ್ವಲ್ಪ ಉದ್ದವ, ಬಾಲ ಹಿಂಗದ. ಮೂರು ಹೇಳಿದವ್ರು ಮಲ ಯಾಕೆ ಹೇಳಿರ್ತೀನಿ, ಮಲ ಹೇಳಿದ್ರು ನನಗೆ ಅನ್ಸಲ್ಲ, ಹೌದಲ್ರಿ. ಹಾಗಾದ್ರೆ ಇವೆರಡು ಸೇಮ್ ಅವ ಇಲ್ಲ, ಇದ್ರ ಬಾಲ ಹಿಂಗದ, ಹೌದಲ್ರಿ. ಮತ್ತೆ ಇದ್ರ ಬಾಲ ಹಿಂಗದ, ಮತ್ತೆಲ್ಲ ಮೂರೇ ಇದ್ವಲ್ರಿ. ಅಂದ್ರೆ ಕ್ಲಾಸ್ನೊಳಗೆ ಒಂದ ಹುಡುಗರು ಅಂತ ತಿಳ್ಕೊಳ್ತೀರಿ ನೀವು, ನಾಲ್ಕನೇ ಎಲ್ಲಾರು ಅಂತೀರಿ, ಆದ್ರೆ ಎಲ್ಲ ಬೇರೆ ಬೇರೆ ಇರ್ತಾರೆ, ಹೌದಲ್ರಿ. ಒಬ್ಬ ಗಣಿತ ಮುಂದಿರ್ತಾನೆ, ಸೈನ್ಸ್ನಾಗ ಮುಂದಿರ್ತಾನೆ, ಇನ್ನೊಬ್ಬ ಹಾಡ್ನ್ಯಾಗ ಮುಂದಿರ್ತಾನೆ, ಇನ್ನೊಬ್ಬ ಒಂದೊಂದಾಗ ಹಾಡ್
ನಮ್ಗೆ ಹಂಗಲ್ಲ, ನಾ ಹೇಳಿದ್ ಬರೀಬೇಕ 99 ಹಾಡು ಚಲೋ ಹಾಡ್ತಾವ ತೊಗೊಂಡು ಏನು ಮಾಡ್ಬೇಕ, ನಾಳೆ ಕೊಳ್ಳಿ ಮಾಡ್ತಾರನ್ನ ನಡಿ ನೀನು. ಓಕೆ, ಹಂಗಾರೆ ಈಗ ಖಾತ್ರಿ ಆತ 100 ಬದಲು 100 ಗ್ಯಾರಂಟಿ ಹೋಗುತ್ತೆ. ಹಂಗಾರೆ ನಾನೇನು ಮಾಡ್ತೇನೆ, ಇದು 3 ಕಣ್ಣು ಹಚ್ಚಿದೆ, ಕಿವಿ ಇವೆಲ್ಲನೂ ಮಾಡಿದೆ, ಕೈ ಹಚ್ಚಿದೆ, ಕಾಲು ಹಚ್ಚಿದೆ. ಈಗ 3 ಒಂದು ಗ್ಯಾರಂಟಿ ಹೌದಿಲ್ಲ? ಯಾಕಂದ್ರೆ ನಾವು ಡೆಫಿನೆಟ್ ಏನಾಗ ಒಂದ ಬರೀಬೇಕ. ನಾವು ಸೈಂಟಿಸ್ಟ್ ಆಗಲಿಕ್ಕೆ ತಯಾರಿಲ್ಲ, ಏನು ಹೇಳಿರಿ ಬರದೇ. ಕಿವಿ ಹಿಂಗೆ ಚುಂಚಾಗ್ಬಿಡ್ತೀರ, ಇದು ಹಿಂಗೆ ರೆಕ್ಕೆ ಆಗ್ತದೆ, ಇದು ಹಿಂಗೆ ರೆಕ್ಕೆ ಆಗ್ತದೆ, ಇದು ಹಿಂಗೆ ಆಗ್ತದೆ, ಇದು ಕಾಲು ಆಗ್ತದೆ. ಏನಾಗ್ತದೆ? ನನ್ನ ಕ್ಲಾಸ್ಮೇಟ್ಲಿ ಅವ ಈಗ ಅಮೇರಿಕಾದಾಗಿದ್ದ. ಯಾಕೆ ಅವ ಇದನ್ನ ಡೆವಲಪ್ ಮಾಡ್ಕೊಂಡ. ಒಂದು ಪ್ರತಿಯೊಂದು ಹುಡುಗ ತನ್ನ ಸ್ವಂತಿಕೆಯನ್ನು ಡೆವಲಪ್ ಮಾಡ್ಕೊಂಡಾಗ ಅದ್ಭುತ ಎಲ್ಲಿಯೂ ಮುಟ್ಟಬಹುದು. ಅದು ನಾವು ಎಲ್ಲಿಯೂ ಮುಟ್ಟುವಂಗೆ ಮಾಡೋದಿಲ್ಲ. ಪುಸ್ತಕ ಇಷ್ಟ ಮುಟ್ಟಿರ್ಬೇಕು ಹಂಗೆ ಮಾಡ್ತೀವಿ. ನಿಮ್ಮಲ್ಲಿ ಅದ್ರೂ ಶಕ್ತಿ ಅದ, ಅದನ್ನು ಯೂಸ್ ಮಾಡ್ತೀವಿ. ಇಲ್ಲ ಆಗೋದಿಲ್ಲ. ನಾವು ಇಷ್ಟೊಳಗ ಬೇಕಾದಷ್ಟು ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ವಾಟ್ ಇಸ್ ದಿಸ್ ಅಂತ ಹೇಳ್ತಾರೆ, ನೀವೇನಂತಾರೆ ಒಕ್ಕರಬೇಕೆ ಹೌದಾ? ಬಿಟ್ಟು ಬೇರೆ ಕಾಣೋದಿಲ್ಲ ನಮ್ಗೆ. ಯಾಕಂದ್ರೆ ಮಾಸ್ತರ್ ಹಂಗೆ ಕಲ್ಚಾರ. ಆನೆ ಅಂತ ಅಂದ್ರೆ ವಿಚಿತ್ರದಪ್ಪ ಒಬ್ಬ ನನ್ನ ಅಪೋಸಿಟ್ ಯಾವ ನೋಡಿಲ್ಲ. ಹೌದಲ್ರಿ? ಆನೆ ಹೆಂಗೆ, ಇದು ಸೊಂಡೆ, ಇದು ಪಾರೆ, ಇದು ಕಣ್ಣ, ಇದು ಕಿವಿನ, ಇದು ಕಾಲ, ಇದು ಕಾಲು ಮಡ್ಕ್ಯದ, ಮತ್ತು ಇದು ಇನ್ನೊಂದು ಕಾಲ, ಇದು ಇನ್ನೊಂದು ಕಾಲ, ಇದು ಆನೆ. ಈಗ ನೀವು ಹೇಳ್ತಾರೆ ಅವನೇನೋ ಆಗ್ತದೆ ಅದೇ. ಈಗ ಒಬ್ಬ ಹುಡುಗ ಏನು ಮಾಡ್ತಾನೆ, ಲೇಟಾಗಿ ಬರ್ತಾನೆ. ಈಗ ಕ್ಲಾಸ್ ಮುಗಿದೋದು ಬರ್ತಾನೆ. ನಾವು ಹೇಳ್ತೀವಿ ನನಗ ಒಂದು ಚಿತ್ರ ಏನಂತ ಹೇಳಬೇಕು, ಇದು ಏನಂತ ಹೇಳಬೇಕು. ಮತ್ತು ಇಲ್ಲಿ ಕೂತವ್ರಿಗೆ ಎಲ್ಲರಿಗೂ ಗೊತ್ತದ. ಹೋದಲ್ಲಿ ಕಾನ್ಫರ್ಮ್ ಏನಂತಾರೆ, ಎಸ್ ಸರ್ ತಪ್ಪ ಹೋಗ್ತಾನ. ಹೌದಲ್ರಿ? ಇಲ್ಲಿ ಕೂತವ್ರಿಗೆ ಎಲ್ಲರಿಗೂ ಗೊತ್ತದ. ಹೇಳಬೇಡ್ರಿ, ಹೇಳ ಅಂದೆ ತಪ್ಪ. ಬರೇ ಹೇಳ್ತಾನ. ನಾ ಹಾಗೆ ಮಾಡೋಂಗಿಲ್ಲ. ನಿನ್ನ ಕ್ಲಾಸಿಗೆ ಬಂದಿಲ್ಲ, ಎಲ್ಲರಿಗೂ ಹೇಳಿದೆ. ಹೌದಲ್ಲಪ್ಪ? ಎಸ್ ಸರ್ ನನ್ನ ಕಡೆನೇ ಅಲ್ಲದ ಅವ ಅಂತ ಹಿಂಗೆ ನೋಡಿ ಅವರು ಅವ ಅಂತ ಹೇಳಿದ್ರೆ ಮಾರ್ಕ್ಸ್ ಇರ್ತ ಖರೇನೋ ನಾವು ಕಾಣಂಗನೇ ಇಲ್ಲ. ಆನೆ ಇವತ್ತು ನಮ್ಗೆ ನ್ಯೂ ಟೈಪ್ ಎಲ್ಲ ಹಿಂಗಾಗ್ಯಾವ. ಮನೆಗೆ ಬಂದ್ರೆ ಪೇಪರ್ ಹೆಂಗಾಗ್ತದೆ, ಬೆಸ್ಟ್ ಆಗ್ತದೆ. ಏನು ಬರ್ರಿ ಸರ್ ಬರ್ತಾರೆ, ಏನು ಬರ್ತಾರೆ ಅದು ಸ್ವಂತ ಸರ್ ಕೇಳ್ತಾನ ಗೊತ್ತಾಗ್ತಾನ. ನೋಡ್ತಾನ ಕುಂಜ ಅಂತ. ಕುಂಜ ಅಂತ ನೀವು ಯಾರು ಲೈಕ್ ಮಾಡೋದು. ಅವ್ ತಮಾಷೆ ಮಾಡ್ತಾರೆ, ಲೇ ಕುಗ್ಗೋಕ ಕುಂದಲ್ಲಿ ಅದ ಆನೆ ಅವಂತ ಹುಂಜ. ಇಷ್ಟು ಮಂದಿ ಮೆಜಾರಿಟಿ ಇದ್ರು, 199 ಮೆಜಾರಿಟಿ ಇದ್ರು ಯಾರಿಗೂ ಹುಂಜ ಕಾಣವಲ್ತ. ಅವ್ ಹುಂಜ ಅಂತಾನ. ಅವ್ ಶಾಣೆ ಅಂತೀವಿ, ತಮಾಷೆ ಮಾಡ್ತಾರೆ. ಹಾಗೆ ತೋರಿಸ್ಲಿ ಅಂತಾನ. ಇದು ಹಿಂದಿನೆಲ್ಲ ಪುತ್ರಿ ಸರ್, ಇವು ಇದು ಕಾಲ್ರಿ, ಇದು ಇನ್ನೊಂದು ಕಾಲ್ರಿ, ಇದು ಹಿಂಗೆ ಬಂದ್ರಿ, ಹಿಂಗೆ ಬಂದ್ರಿ, ಕುಂದ್ರಿ ಸರ್. ಈಗ ನೀವೇನಂತೀರಿ, ಅವನು ಶಾಣೆ ಆದನ್ಲೇ, ನಾವು ಒಬ್ಬೊಬ್ಬ ನೋಬೆಲ್ ಪ್ರೈಸ್ ಕೊಡ್ರಿ. ಯಾಕಂದ್ರೆ ನಾವೆಲ್ಲ ಹೇಳಿದ ಇಷ್ಟ ಕಲ್ತವ್ರೆ. ಆನೆ ಎಲ್ಲಿ ಹೊಸ ವಿಚಾರ ಬರ್ತದೋ ಅಪೋಸಿಷನ್ ಇರ್ಬೋದು. ಆಗ ಅಪೋಸಿಷನ್ಸ್ ಹೊಸದನ್ನು ಸಂಶೋಧನೆ ಮಾಡಲಿಕ್ಕೆ ಅನುಕೂಲ ಆಗ್ತಾ ಅನ್ನೋದು ಭಾಗ ಶಿಕ್ಷಕರಿಗೆ ಗೊತ್ತಿದೆ. ಎಸ್ ವೆರಿ ಗುಡ್. ಹೊಸ ವಿಚಾರ ತುಂಬ ಹೇಳ್ತಾರೆ. ಈಗ ತಿಳಿದ್ರಿ, ಇದನ್ನ ನಾನು ಹಿಂಗೆ ಬರ್ದೆ, ಇದು ಏನು ಆನೆ ಇಲ್ಲ ಒಂದು ಗ್ಯಾರಂಟಿ. ಬೇರೆ ಬರುತ್ತಿಲ್ಲ ನಾವು. ಮತ್ತು ಗೈಡ್ ಬುಕ್ಸು, ಟೆಕ್ಸ್ಟ್ ಬುಕ್ ಅಲ್ಲ ಗೈಡ್. ಹೌದಲ್ರಿ? ಎಷ್ಟು ಕೆಪಾಸಿಟಿ ಅಲ್ಲ ಅವಂತ ನಮ್ಮ ಊರ ಮುಖ ಕಾಣುತ್ತದೆ. ಕಲಾಸ್ ನೀನು ಅವ್ರ ಊರಿಗೆ ಹೋಗ್ಯಾಳ, ಬರೀ ಹತ್ಕೋತ ಬಂದಾನ, ಬರೀ ಆ ಊನ ಕಾಣ್ತಾವ. ಎಲ್ಲಿ ನೋಡ್ದಲ್ಲೇ ಇದನ್ನೇ ಹೇಳ್ತೀವಿ.
ಅವನ ಇಂಟೆಲಿಜೆನ್ಸ್ ನಾವು ಎಲ್ಲೂ ಕಿಮ್ಮತ್ ಕೊಡೋದಿಲ್ಲ. ಅವು ಯಾಕೆ ಕಾಣ್ತಾವ? ಇದು ಹಣಿರಿ, ಇದು ಇಲ್ಲೆಲ್ಲ ಕ್ಲಿಪ್ ಹಾಕೊಂಡಾಗ್ರಿ, ಕೂದ್ರಿ ಸರ್, ಇದು ಹಣಿ ಭಾಗ ರೀ, ಇದು ಮುಖ ರೀ, ಇದು ಕಣ್ಣು ರೀ, ಇದು ಕಿವಿ ರೀ, ಇದು ಅವು ಚಿತ್ರ ಇದೆ. ಈಗಿನಂತೆ ಥೌಸಂಡ್ಸ್ ಆಫ್ ಪಿಕ್ಚರ್ಸ್ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ನೀವು ನೋಡಿದ್ದೀವಿ ನಮ್ಮ ಹತ್ರ. ಇವತ್ತು ನಾವು ನೋಡೋದಂಗೆ ಕಲ್ತ್ವಿ, ಏನು ಕಲ್ಸೋಣ ಅಷ್ಟೇ ಕಲ್ತ್ವಿ. ಎಮ್ ಎ PhD, ಮುಂದೆ PhD ಆದಮೇಲೆ ಯಾವ ವಿಷಯ ಇದು ಮುಂದೆ ಏನು ಮಾಡಿದ್ರು ಮುಗದಾಗ ಓದ್ತಾರೆ. ಪಗಾರ ಎಷ್ಟು? 3 ಲಕ್ಷ ರೂಪಾಯಿ. ನಮ್ಗೆ ರೊಕ್ಕ ಕಾಣಿಸ್ತದೆ, ಶಾಣೆತನ ಹೋಗೇ ಬಿಟ್ಟದ. ನಮ್ಗೆ ಎಷ್ಟು ಕೆಟ್ಟ ಸ್ಥಿತಿ ಮಾಡ್ತಾ ಪ್ರೈಮರಿ ಸ್ಕೂಲ್ಗಳು 30 ನಮೂನಿ ಹುಡುಗರು 30 ರೀತಿ ಇರ್ತಾರೆ. ಅವ್ರನ್ನ ಡೆವಲಪ್ ಮಾಡ್ಲಿಕ್ಕೆ ಅವ್ರು ಎಷ್ಟು ಕಷ್ಟ ಪಡ್ತಾರೋ ಯೂನಿವರ್ಸಿಟಿ ಕಷ್ಟ ಪಡೋದು. ಯಾಕಂದ್ರೆ ಸಪ್ರೇಟ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಕನ್ನಡ ಹೌದಿಲ್ಲ. ಬೇಕಾದ್ರೆ ಹೇಳೋ ಸಾಕಾದ್ರೆ ಅದಕ್ಕೆ ಬಾಗ್ಲ ಸಪ್ರೇಟ್ ರೂಮ್ ಕೊಟ್ಬಿಟ್ಟಿರ್ತಾರೆ. ಯಾರು ಬಂದು ಒಳಗೆ ಹಾಕೊಂಡು ಕೂತ್ಬಿಟ್ರೆ. ಪ್ರೈಮರಿ ಸ್ಕೂಲ್ ಒಳಗೆ ಎಷ್ಟು ಕಷ್ಟಪಡ್ತಾರೆ. 30 ಹುಡುಗರು ಎಲ್ಲಿಯೂ ಹೋಗೋದಂಗೆ ಆಟಗಳು ಕಲಿಸ್ಬೇಕು, ಹಾಡಿನ ಮುಖಾಂತರ ಕಲಿಸ್ಬೇಕು, ನಾಟಕ ಮುಖಾಂತರ ಕಲಿಸ್ಬೇಕು, ಬರಲಿಲ್ಲ ಕಲಿಸ್ಬೇಕು. ಅವ್ರಿಗೆ ಪಗಾರ ಎಷ್ಟು? 20,000. ಯೂನಿವರ್ಸಿಟಿ ಪ್ರೊಫೆಸರ್ಗೆ ಎಷ್ಟು? ಈಗ ಈ ವರ್ಷ 3,20,000 ಬರ್ತದೆ. ಡಿಫ್ರೆನ್ಸಸ್ ನಿಮ್ಗೆ ಕೇಳಿದ್ರೆ ಧಾರ ಹೇಳಿಕತ್ತಲ್ಲ, ಏನಿಲ್ಲ ಧಾರ ನಮಗೆ ಕರೆ. ಯಾಕಂದ್ರೆ ಪ್ರೊಫೆಸರ್ಸ್ಗೂ ಹೇಳಿ ಹೋಗ್ತೀನಿ, ಅದು ಗೊತ್ತದ ನನಗೆ. ನನಗೆ ಅವ್ರು ಕೇಳ್ತಾರೆ, ಮತ್ತು ನಿಮಗೆ ಯಾಕೆ ಕಡಿಮೆ ಸರ್? ನನ್ನ ಪೆನ್ಷನ್ 25,000 ಬರ್ತದೆ ಮಕ್ಕಳು. ಇಷ್ಟ ರೀ, ಮತ್ತು ನಮಗೆ ಹೆಂಗೆ ಕಲಿಸ್ಲಿಕ್ಕೆ ಬರ್ತೀನಿ? ಮತ್ತು ನಿಮ್ಗೆ ಬರೋಲ್ಲ ಅದಕ್ಕೆ ಬರ್ತೀನಿ. ನೀವು ರೊಕ್ಕ ಬಂದದ ಎಷ್ಟು ಕೆಟ್ಟದಲ್ಲ. ಹೆಸರಾಗಿದೆ ಮಕ್ಕಳ ಜೊತೆಗೆ ಹೋದಾಗ ತುಂಬ ವರ್ಕ್ ಮಾಡ್ತಾರೆ. ಈ ಬರೋದಿಲ್ಲ. ಇನ್ನೊಂದು 10 ನಿಮಿಷ ತಗೋಬೋದಲ್ಲ, ಬೇರೆ ಶಾಪ್ ಮಾಡೋದು. ಯಾಕಂದ್ರೆ 1 ತಾಸು ಹರಿದ್ರಿ ನಾವು ಈಗ ಸ್ಟಾರ್ಟಿಂಗ್ ನಮ್ಮಲ್ಲಿ ಯಾರು ನಮ್ಮ ಏರಿಯಾದೊಳಗೆ ಶಾಲೆಗೆ ಹೋಗಿಲ್ಲ. ಆ ಹುಡುಗರ ಸಲುವಾಗಿ 15 ಹುಡುಗರಿಗೆ ನಾವು ಕಲಿಸಿದ್ವಿ. ಅವ್ರು 40 ದಿವಸದೊಳಗೆ ಪೇಪರ್ ಓದಲಿಕ್ಕೆ ಪ್ರಾರಂಭ ಮಾಡಿದ್ರು. ನಿಮ್ಗೆ ಡೌಟ್ ಬರಾಗುತ್ತೆ, ಎಷ್ಟು ಹೇಳ್ತಾರೆ ನೀವು ಬಂಡಲ್ ಅಂತ. ಇವೆಲ್ಲ ಬಂಡಲ್ ಇದ್ದಾಗ ನೀವು ಶಾಲೆಗೆ ಬಂದರೆ ಹುಡುಗರು ನೋಡ್ಬಿಡ್ತಾರೆ ಚಲೋತ್ತಂಗೆ ಹೌದಿಲ್ಲ. ಅವ್ರಿಗೆ ಮೊದಲೇ ದಿವಸ ಬರ್ಕೊಳ್ಳೋಣ. ಇದು ಏನು ಅಂತ ಹೇಳಿ, ಏನಿಲ್ಲ ಪಕ್ಷಿ ಬಂದಿದೆ ಎಂದು ಪೇಪರ್ ಕೊಡ್ತೇವೆ. ಬೇರೆ ಬೇಕಾದಲ್ಲಿ ಬರ್ಬೋದು ಪೇಪರ್ ತುಂಬ ಹಿಂಗೆ ನೋಡವ, ಅವ ಹಿಂಗೆ ನೋಡವ, ಪೇಪರ್ ತುಂಬ ಎಲ್ಲ ಪೇಪರ್ಸ್ ಬಂದು ಮಾಡ್ತೀವಿ. ಆಟ ಆಡಿಸಿದ್ದು ನೆಕ್ಸ್ಟ್ ಪೇಪರ್ ಉಲ್ಟಾ ಮಾಡಿದ್ವಿ. ಅವೆಲ್ಲ ಪಕ್ಷ ಹಿಂಗಾಗಿಬಿಟ್ಟಿದ್ದು. ಎಲ್ಲೆಲ್ಲಿ ಬರ್ತಾವೆ ಅಲ್ಲೆಲ್ಲಿ ಪೇಪರ್ ಉಲ್ಟಾ ಮಾಡಿದ್ವಿ ಅಷ್ಟೇ. ಈ ಬೋರ್ಡ್ ಉಲ್ಟಾ ಮಾಡ್ಬೋದು, ಆದರೆ ಪೇಪರ್ ಉಲ್ಟಾ ಮಾಡೋದು ಸುಲಭ. ಇವೆಲ್ಲ ಕನ್ನಡ ಅಕ್ಷರಗಳು, ಕನ್ನಡ ಅಕ್ಷರಗಳು ಹೆಂಗ? ಇದೇನಿದೆ? ಮತ್ತೆ ಇದು ಏನಿದೆ? ನಾನೇನಿದೆ? ಆಕ್ಷನ್ ಮಾಡಿ ಇಲ್ಲ ಅವ್ರು ಮಾಡೇ ನೋಡ್ತಾರೆ ಸರ್ ಹಿಂಗೆ ಕಲ್ತಾರೆ. ಹೌದಲ್ರಿ? ಮತ್ತಿದೇನ? ಮತ್ತೆ ಇದು ಏನಿದೆ? ಐ ವಿತ್ ಆಕ್ಷನ್ ಕಲಿಸ್ರಿ ನೀವು ಪಟ್ ಬರ್ತಾವ. ನಾವು ಒಂದ ಧನ್ಯಾಗ ಹಿಂಗೆ ನೋಡ್ತಾವ ಯಾರಿಗೆ. ಓಕೆ, ಇದನ್ನ ನಾನು ಈ ರೀತಿ ಹಿಂಗೆ ಮಾಡಿದ್ದೆ. ಏನಿದೆ? ಮತ್ತೆ ಇದೇ ವರ್ಕ್ ಹಿಂಗೆ ಮಾಡಿದ್ರೆ, ಇದೇ ವರ್ಕ್ ಹಿಂಗೆ ಮಾಡಿದ್ರೆ, ಮತ್ತೆ ಇದೇ ವರ್ಕ್ ಹಿಂಗೆ ಮಾಡಿದ್ರೆ, ಮತ್ತೆ ಇದೇ ವರ್ಕ್ ಹಿಂಗೆ ಮಾಡಿದ್ರೆ, ಮತ್ತೆ ಇದನ್ನ ಹಿಂಗೆ ಮಾಡಿದ್ರೆ ಹೌದಲ್ರಿ? ಮತ್ತೆ ಹಿಂಗೆ ಮಾಡಿದ್ರೆ, ಮತ್ತೆ ಹಿಂಗೆ ಮಾಡಿದ್ರೆ, ಮತ್ತೆ ಹಿಂಗೆ ಮಾಡಿದ್ರೆ, ಮತ್ತೆ ಇದನ್ನ ಹಿಂಗೆ ಮಾಡಿದ್ರೆ, ಮತ್ತೆ ಇದು ಹಿಂಗೆ ಮಾಡಿದ್ರೆ, ಮತ್ತೆ ಹಿಂಗೆ ಮಾಡಿದ್ರೆ, ಮತ್ತೆ ಹಿಂಗೆ ಮಾಡಿದ್ರೆ, ಮತ್ತೆ ಹಿಂಗೆ ಮಾಡಿದ್ರೆ, ಮತ್ತೆ ಇದನ್ನ ಹಿಂಗೆ ಮಾಡಿದ್ರೆ, ಮತ್ತೆ ಇದನ್ನ ಹಿಂಗೆ ಮಾಡೋದು ಬತ್ತಿ ಹಿಂಗೆ ಮಾಡಿದ್ರೆ, ಮತ್ತೆ ಇದನ್ನ ಹಿಂಗೆ ಮಾಡೋದು ಬತ್ತಿ ಹಿಂಗೆ ಕೊಟ್ರೆ. ಇನ್ನೊಂದು ಅರ್ಥ ಮಾಡೋಣ. ನೀವೇಂತ ಏನೋ ಗಂಟೆ ಮಾಡ್ಕೊಂಡು ನಮ್ಮಲ್ಲಿ ಅರ್ಥ ಹೊಡಿತಾರೆ.
ಈಗ ಇದನ್ನ ಮತ್ತೆ ಇದನ್ನ ಕಂಪೇರ್ ಮಾಡ್ರಿ. ಇಲ್ಲಿ ಹಿಂಗ್ ಕೊಟ್ರ ಹಿಂಗ್ ಕೊಟ್ರ ಮತ್ ಇವೆರಡು ಹಿಂಗ್ ಕೂಡಿಸ್ಬಿಟ್ರ ಮತ್ ಹಿಂಗ್ ಮಾಡಿದ್ರ ಮತ್ತ ಹಿಂಗ್ ಮಾಡಿದ್ರ ಇನ್ನಂತ ಹಿಂಗ್ ಮಾಡಿದ್ರೆ ಎಷ್ಟು ಫಾಸ್ಟ್ ಆಗಿರ್ತದ. 4 ಅಕ್ಷರ ಕಲಿಸ್ರಿ, ಆಮೇಲೆ ಮರುದಿವ್ಸ ಸ್ವಲ್ಪ ಎಕ್ಸರ್ಸೈಸ್ ಕೊಟ್ರಿ, ಎಷ್ಟು ಬ್ಯೂಟಿಫುಲ್ ಇತ್ತು ಅಂದ್ರೆ ಇವತ್ತೆಲ್ಲ ಗೊತ್ತಾತಂದ್ರೆ ನಾವು ಅವ್ರಿಗೆ ಹಿಂಗೆ ಕೊಟ್ರಿ, ಇಷ್ಟ ಕೊಟ್ರಿ, ಏನ್ ಬೇಕಾದ್ ಮಾಡ್ರಿ. ಎದ್ದೆ ತೋಡಲ್ಲ ನಾವು ಹೆಂಗ್ ಮಾಡಿದ ಹೆಂಗ್ ಮಾಡಿದ ಏನಿದೆ ಅಂದ್ರೆ ಏನಂತ ಇದೆ, ಎದ್ದಿಂತ ಬಹುಮಂದು ಓಡಿ ಹಿಂಗೆ ಬರ್ತಿದ್ರಿ. ಅವ್ನು ಎದ್ದು ಓಡಿದ ಕೂಡ ನಂಗೆ ಗಾಬರಿ ಯಾಕೆ ಏನಂತ ಅಂತ ಓಡ್ಬಿಟ್ಟ. ಯಾಕೆ ಅನ್ನೋದ್ರೆ ನಾವು ಸ್ವಯಂ ಬಂದು ಕೂತ ಏನದ ಮತ್ತು ಆ್ಯಕ್ಷನ್ ಎಲ್ಲ ತೋರಿಸಿದೆ, ಭಾಳ ಇಂಟ್ರೆಸ್ಟಿಂಗ್ ಅದ. ಮತ್ತು ಹಿಂಗೆ ಮಾಡಿದ್ವಿ ಇನ್ನೊಬ್ಬ ಬಂದ, ಇದೇನ ಹೆಂಗೆ ಏನೆಲ್ಲ ಹೇಳ್ದ. ಇನ್ನೊಬ್ಬ ಭಾಳ ಚಂದ ಮಾಡಿದ, ಇದು ಹಿಂಗೆ ಮಾಡಿದ ಹಿಂಗೆ ಮಾಡಿದ ಏನ ಅಂದ್ರೆ ಏನಂತ ಕೇಳಿದೆ, ಈಗ ತಗದ ಹಿಂಗೆ ಹಾಕೊಂಡ ಅವರಪ್ಪ ಏನು ಮಾಡ್ತಾ ಮಾಡಿದ. ಎಷ್ಟು ಆನಂದ ನಾ ಪಡ್ತೀನಿ ಹೇಳ್ರಿ. ಇವತ್ತು ಅವ ಹೇಳ್ಯಾನ ಅಂತಂದ್ರೆ ನಾನು ಎಷ್ಟು ಕಲಿತಲ್ಲ, ಹುಡುಗರು ಹೆಂಗೆ ಕಲಿತಾರೆ. ನಮ್ದು ಹಂಗಲ್ಲ, ಟೈಮ್ ಇಲ್ಲ, 3 ದಿವಸ ಲೀವ್ ಹಾಕೀನಿ, ಈ ವಾರ ಪರೀಕ್ಷಾ ಮುಗಿಬೇಕ. ಹೌದಲ್ಲ ಹೇಳ್ರಿ, ಹುಡುಗಿ ಏನು ತಪ್ಪ ಸ್ಲಮ್ ಏರಿಯಾದಲ್ಲಿ ಕೂಡ ಮಾಡೀನಿ. ಸೋ ಮೆನಿ ವರ್ಕ್ಸ್ ಮಾಡಿದ್ದೆಲ್ಲ ಬಿಟ್ಬಿಡಿದೆ. ಯಾಕಂತಂದ್ರೆ ನಾನು ಆನಂದ ಪಟ್ಟಿದ್ದೆ, ಮಾಡಿದ್ದೆ ಆನಂದ ಪಟ್ಟಿದ್ದೆ. ಒಬ್ಬ ಹುಡುಗರಿಗೆ ದೊಡ್ಡ ಸಮಸ್ಯೆ ಬಂದದ್ದು ಆ ಬರ್ಲಿಕ್ಕೆ ಬರೋದಿಲ್ಲ, ವೆರಿ ಡಿಫಿಕಲ್ಟ್. ಇದು ಎಂಟಿ ಕ್ಲಾಕ್ ಪಾಯಿಂಟ್ಸ್ 2 ಅವ, ಭಾಳ ಡಿಫಿಕಲ್ಟ್ ಅದ. ಬರೀ ಅಂದ್ರೆ ಹಿಂಗೆ ಬರೀತಾನವ, ಆ ಬರೀಬೇಕಾದ್ರೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಹೋಗ್ರಿ, ಟ್ವಿಸ್ಟ್ ಅದ. ನಾವಿಂತ ಆ ಬರೀ ಬರಂಗಿಲ್ಲೇ ಬರಂಗಿಲ್ಲ ಯಪ್ಪ, ಡಿಫಿಕಲ್ಟ್ ಅದ ಇದು. ಅದಕ್ಕೆ ಅವ್ನು ಕರ್ಕೊಂಡು ಬಂದ್ರೆ ಆ ಬರಲಿಕ್ಕೆ ಬರೋದಿಲ್ಲ ಅಂತ ಅವ್ರು ಆ ಹೆಂಗೆ ಬರ್ತಾರೆ ಗೊತ್ತಾ, ಹಿಂಗೆ ಮಾಡಿ ಪಾಟಿ ಹಿಂಗೆ ಇಟ್ಟು ನಮ್ಮ ಮಕ್ಕಳ ಜೊತೆ ಫಿಕ್ಸ್ ಆಗಿದ್ದಕ್ಕೆ ನಂಗೆ ಗೊತ್ತಾಗ್ತಾ ಇಲ್ಲ. ನಾವು ಬರೋಬರಿ ಹೋಗ ಪಾಸ್, ಅವ ಹೆಂಗೆ ಬರ್ತಾನೆ ಹಿಂಗೆ ಮಾಡಿದವ ಹಿಂಗೆ ಮಾಡಿ ಹಿಂಗೆ ಹಿಡಿದು ಭಾಳ ಇಂಟ್ರೆಸ್ಟಿಂಗ್ ಅದ ಇದು. ಅದಕ್ಕೆ ಅವ್ನು ಹೇಳಿದೆ, ಟೀಚರ್ ಕರ್ಕೊಂಡ್ಬಂದ್ರು, ಬಿಟ್ಬಿಟ್ಟೆ ಬಿಟ್ಬಿಟ್ಟು ಹೋದೆ ಎಲ್ಲಪ್ಪ ನೀವು ನವೀನ್ ಹೇಗೆ ಕಲಿಸ್ತೀನಿ ಅಂತ. ಎಸ್ ಹೆಂಗೆ ನೋಡ್ಬೇಕಂದ್ರೆ ಎಸ್ ಹಿಂಗೆ ಮಾಡಿದೆ, ಕಾಂಡ ಚುಂಚ ತುರಾಯ ನಂತರದಲ್ಲಿ ಹಿಂಗೆ ಮಾಡ ಕಾಲ ಇದೆಲ್ಲ ನಾವೇ ತೆಗಿತಿರ್ಲೆ ಎಸ್ ಅಂದ. ಈಗ ಆ ಕಲೆ ಆಗಿಲ್ಲ ಅವಾಗ ನವೀನ್ ಹೆಂಗೆ ತೆಗಿಬೇಕು, ಪಡ್ತಾ ಹಿಂಗೆ ಮಾಡಿದ, ಅವನೇ ಹಿಂಗೆ ಮಾಡಿದ, ಕಾಂಡ ಮಾಡಿದ, ಚುಂಚ ಮಾಡಿದ, ತುರಾಯಿ ಮಾಡಿದ, ನಂತರ ಹಿಂಗೆ ಮಾಡಿದ ಅವನ ಆತ್ ನೋಡ್ರಿ ಸರ್, ಇನ್ನೊಂದು ತೆಗಿಲೆ ತೆಗದ, ಇನ್ನೊಂದು ತೆಗದ ಒಂದು ಅರ್ಧ ಸಣ್ಣದಾತಲ್ಲ ಅವ್ರಿಗೆ ಅದು ಆಗ್ತದೆ. ಇವ್ ನಕ್ಕೋತ ಕೇಳಿದ ಅವ್ರು ಬಾಯಿ ಬಿಡ್ತಾರ, ಇಲ್ಲ ಬಿಡೋದಿಲ್ಲ ಅವರು. ನಾವು ಸಣ್ಣ ದೊಡ್ಡದಾತಲ್ಲ ಯಾಕೆ ಅಂತ ಜೋರ್ ಮಾಡಿದ್ರ ಹಾಗೆ ಏನು ಮಾಡ್ಕೊತೀವಿ ಮಕ್ಕಳಿಗೆ ವಿತ್ ಸ್ಮೈಲಿಂಗ್ ಫೇಸ್ ಇಸ್ ವೆರಿ ಏನೋ ಈಗ ಹೇಳಿದ್ರೆ ಆ ಬರ್ಲಿಕ್ಕೆ ಬರುವಂತ ಅನಿಸ್ತೇನೆ. ಹೌದು ಸರ್ ಅದ ಲೇ ನೀನು ನವೀನ್ ತೆಗೆದು ಸ್ಟಾಪ್ ಅಂದ್ಕೊಳ್ಳಿ ನಿಂತು ಬಿಡ್ಬೇಕಂತೆ. ಎಸ್ ನವೀನ್ ಬೇಕಾದಷ್ಟು ಹೇಳಿ ತೆಗಿತೀನಿ, ಒಂದೇ ಹೊರತಕ್ಕ ನವೀನ್ ಈಗ ತೆಗಿಬೇಕ್ರಿ ಅದ ಸ್ಟಾಪ್ ಅಂದ. ಯಾಕೆ ಆ ಬಂದಲ್ಲ ಲೇ ಅಂದೆ, ಆ ಬಂದ್ಲೇ ಮುಂದೆ ಏನತ್ತೆ ರಸ್ತೆದಾವ ಆ ಗಾಡಿ ಮೇಲೆ ಆ ಕಾಂಬದ ಮೇಲೆ ಬರೀ ಆ ಇನೋವೇಷನ್ಸ್ ಹೊರಗೆ ಆಗೋ ಆನಂದ ಭಾಳ ಅವ್ರು ನೋಡಿಲ್ಲ. ಹಿಂಗಾಗಿ ಬರ್ಲಿಕ್ಕೆ ಬರೋದಿಲ್ಲನ, ನಿಮ್ಮ ಅಪ್ಪನ ಕರ್ಕೊಂಡ್ಬಂದು ಬರ್ತದಲ್ಲ. ಇಲ್ಲ ಇನ್ನೊಂದು ಹೆದರಿಕೆ ಏನು ಮಾಡ್ತೀನಿ, ಹೆಡ್ ಮಾಸ್ಟರ್ ಕಡೆ ಕಳಿಸ್ತೀನ, ಅವ ಅಂತ ನಿಮ್ದ ಮಾಡಿ ಸಾಕು ಯಪ್ಪ. ಸೊ ಈ 3 ಆರೋಗ್ಯ ಇಂಥ ತುಂಬ ನಾನು ವರ್ಕ್ ಏನು ಮಾಡಿದ್ವಿ ಮಕ್ಕಳ ಜೊತೆ, ತುಂಬ ವರ್ಕ್ ಮಾಡಿದ್ವಿ. ABCD ಯಾಕೆ ಬರ್ಲಿಕ್ಕೆ ಬರೋದಿಲ್ಲ, ಅವ್ರ ಸಮಸ್ಯೆ ಏನಾಗ್ತದೆ,
ನಾವು ಇಂಗ್ಲೀಷ್ ಮೀಡಿಯಂ ಹೋಗ್ಬೇಕು. ಸಿ ದಿಸ್ ಇಸ್ ಹಾರಿಜಾಂಟಲಿ, ದಿಸ್ ಇಸ್ ವರ್ಟಿಕಲಿ, ದಿಸ್ ಆಲಿ, ಸಿ ಟ್ರೈ 10 times. ಅವಂತ ಮುಗಿದ ಮೇಲೆ ಸಾಕಪ್ಪ ಅಂತ ಮತ್ತೆ ಕ್ಯಾಲಿಗ್ರಫಿ ನಮ್ಮ ಹೆಂಗಿಲ್ಲ ನಮ್ಮ ಹುಡುಗ ಯಾಕಂದ್ರೆ ಕ್ಯಾಲಿಗ್ರಫಿ ಸಿ ವಾಟ್ ಇಸ್ ದಿಸ್ ಒನ್ ಮತ್ತೆ ಕ್ಯಾಲಿಗ್ರಫಿ ಎಲ್ಲೂ ಕೈ ಹಾಕಲಿಲ್ಲ ನಾನು. ನಂತರ ಇದು ಏನ ಏ ಕ್ಯಾಪಿಟಲ್ ರೀ ಇದು ಸ್ಮಾಲ್ ರೀ ಕರೆಕ್ಟ್. ಮತ್ತೆ ಇನ್ನು ಮುಂದೆ ಬರೀತೀನಿ ಬರೆದ ಮೇಲೆ ಇಲ್ಲಿ ಕಣ್ಣು ಹಚ್ತೀನಿ ಇಲ್ಲಿ ಕಾಲು ಮತ್ತು ಇದು ಏನಿದೆ ANT ಬರೀ ಜನ ಬರೀತಿದ್ದೇವ ಒಬ್ರು ದಟ್ ಈಸ್ ಎ ಬಾಲ್ ಬರೀತಿದ್ದ, ದಿಸ್ ಈಸ್ ಎ ಬಾಲ್ ಬರೀತಿದ್ದಲ್ಲ. ವೆರಿ ಇಂಟ್ರೆಸ್ಟಿಂಗ್. ನನ್ನ ಭಾಳ ಸಮಸ್ಯೆ ಬಂದದ್ದು ಅದು. ದಟ್ ಈಸ್ ಎ ಬಾಲ್ ಬರೀತಿದ್ದ, ದಿಸ್ ಎ ಬಾಲ್ ಬರೀತಿದ್ದ. ಮತ್ತೆ ಇವ್ರಿಗೆ ರೌಂಡ್ ಹಾಕೋರು ಕ್ವಶನ್ ಮಾಡ್ಕೊಂಡು ಅವನು ಕರೆಯೋದು. ನಾ ಕೇಳಿದೆ ಯಾಕೆ ಬರೆಯಂಗಿಲ್ಲ ಅಂತ ಕೇಳಿದೆ. ನಾವು ಕೇಳೋದಿಲ್ರಿ, ಮನೆಗೆ ಒಯ್ಯೋದು ಕ್ವಶನ್ ಮಾರ್ಕ್ ಹಾಕೋದು. ಅವ್ನು ಕೇಳಿದೆ ಯಾಕಂತ, ಒಂದು IS ಇಲ್ಲಿ ಬಂದ್ಮೇಲೆ ಮತ್ತೆ IS ಯಾಕೆ ಸಿಂಪಲ್ ಆಗಿದೆ. ಸೊ ಬ್ಯೂಟಿಫುಲ್. ಅಂದ್ರೆ ಮಕ್ಕಳಿಗೆ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ನಾವು ಟೀಚರ್ಸ್ ಬೇಕು. ಅವನು ಕ್ರಿಯೇಟಿವ್ ಬೇಕಾಗಿಲ್ಲ, ಅವನು ನಮ್ಗಿಂತ ಹೆಚ್ಚು ಹೇಳ್ತಾನೆ. ಕೆಲಸವಾಗಿದೆ. ನಾನು ಕೆಲವು ವರ್ಕ್ ಮಾಡಿದ್ದೀನಿ ತೋರಿಸೋದ್ರ ಜೊತೆ ಮುಗಿಸ್ತೀನಿ. ನಾನು ಎನಿ ಕ್ವಶನ್ಸ್ ಒನ್ ಆರ್ ಟು ಕ್ವಶನ್ಸ್ ಅವ್ರು ಹೇಳಿ ದಿಸ್ ಅನ್ನೋದು ಶಬ್ದ ನಾವು ಹಂಗೆ ಹೇಳಿಲ್ಲ, ಬರೀ ಅಂತ ಹೇಳಿ. ದಿಸ್ ಅನ್ನೋದು ಇದು ಅನ್ಲಿಕ್ಕೆ ಇದು ಇಡೀನ ಒಂದು ಶಬ್ದ. ಈಸ್ ಇರುತ್ತದೆ ಇದು, ಅದು ಇದು ಇದನ್ನು ತುಂಡು ಮಾಡಿದ್ರೆ PHK ಏನೂ ಆಗ್ತಿಲ್ಲ. ಅದಕ್ಕೆ ಇದು ಹಿಂಗೆ ಬರೀತಾರೆ. ಅವನಿಷ್ಟ IS ಬಂದ್ರೆ ಮತ್ತೆ IS ಯಾಕೆ ಬರೀಬೇಕು ಅಂತ ಅಲ್ವಾ? ಅವ್ರು ಯಾವುದು ತಿಳ್ಕೊತಾರೆ. ಆದರೆ ಇದು ಶಬ್ದ ಅನ್ನುವಂಥ ಭಾಗ ನಾವು ಹೇಳುತ್ತಿಲ್ಲ ಅಲ್ವಾ? ಅದಕ್ಕೆ ಇವನ್ ಹಿಂದಿ ಕೂಡ ನಾವು ಬರ್ಸ್ಬೋದಲ್ಲ ಬರ್ತದೆ. ಇಲ್ಲಿ ನಾವು ಮಾಡಿದಂಥ ಒಂದು ಬುಕ್ 4th and 5th year ಅಂದ್ರೆ 4 ಮತ್ತು 5ನೇ ವರ್ಷದ ಮಕ್ಕಳು ಏನು ಮಾಡ್ಯಾರ ಅನ್ನುವಂಥ ಭಾಗ. ಈ ಬುಕ್ ಕೊಟ್ವಿ, ಮತ್ತೆ ಪಿಕ್ಚರ್ ತೋರಿಸಿ. ಫಸ್ಟ್ ಸ್ಟ್ಯಾಂಡರ್ಡ್ 4th and 5th year ಮಕ್ಕಳು ತಗೊಂಡ ಪೇಂಟಿಂಗ್ಸು ನಾವು ಮಾಡಿದ್ದಲ್ಲ. 4-5 ವರ್ಷದವ್ರು ಇದನ್ನು ತೆಗೆದಾಗ ಹುಡುಗ ಪ್ರಶ್ನೆ ಕೇಳ, ಇದು ಮನೆಗೆ ಹೋದ್ಮೇಲೆ ಹೆಂಗೆ ಹಚ್ಬೇಕ್ರಿ ಸರ್ ಅಲ್ಲ, ನೀವು ಬೇಕಾದಂಗೆ ಹಚ್ಚಂದೆ. ಮತ್ತೆ ಹಿಂಗೈತ್ರಿ, ಇದು ಹಿಂಗೆ ಹಚ್ಚಿದ್ರಿ, ಹಿಂಗೆ ಹಚ್ಚಿದ್ರಿ, ಹಿಂಗೆ ಹಚ್ಚಿದ್ರಿ, ಮತ್ತೆ ಹಿಂಗೆ ಹಚ್ಚಿದ್ರಿ, ಹಂಗೂ ಹಚ್ಬೋದೆ. ಅವ್ನು ಆನಂದ ಆಗಿದ್ದು ನನ್ನ ಮನೆ ಇವತ್ತಿಗೂ ಮೈ ಮೇಲೆ ಜುಮ್ ಅಂತಾರೆ. ಯಾಕೆ ಆನಂದ ಪಡ್ತಾರೆ? ಹೌದಲ್ರಿ? ಈಗ ನೀವು ನೋಡಿದಾಗ ಹೆಂಗೂ ಹಚ್ಬೋದಲ್ಲ, ಎಷ್ಟು ಆನಂದ ಅಂತ ಹೇಳಿದೆ. ಹಾಗಾಗಿದ್ದು ವಲ್ಚರ್ ವಿ ಬರ್ದ ನಂತರ ಪಿಕ್ಚರ್ ಕರೆದು ಮಾಡ್ತಾರೆ. ಸ್ಕೈದೊಳಗೆ ಹಾರಬೇಕಾದ್ರೆ ಬ್ಲೂ ಕಲರ್ ಹೆಂಗಿರ್ಬೇಕು ಅಂತ ಕೆಲವರು ಹೆಂಗೆ ಕಾನ್ಸೆಪ್ಟ್. ಕ್ಯಾಮಲ್ ಬರ್ತಕ್ಕಂಥ ಸಿ ಹೆಂಗೆ ಮಾಡಬೇಕು. ಫಿಶ್ ಎಫ್ ಹೆಂಗೆ ಬರೀಬೋದು. ಇವೆಲ್ಲ ಅವತರದ್ದು. ಅದ ಫಿಶ್ ದೊಡ್ಡದು ಬೋರ್ಡ್. ಹಾಗಾಗಿ ಹೆಂಗೆ ಮಾಡ್ಬೇಕು ತೋರಿಸ್ತೇನೆ. ಸಿ ಕ್ರೇನ್, ಲೈನ್, ಬಟರ್ಫ್ಲೈ, ಸ್ಪ್ಯಾನಿಸ್, ಬಟರ್ಫ್ಲೈ ಅವರು ಬೇರೆ ಹೇಗಿಂದ ಮಾಡ್ತಾರೆ. 26 ಮಿಲಿಮೀಟರ್ ಸಾಲಕ್ಕೆ ಹಾಕ್ತಾನೆ. ಬೇಕಾದ ಅದು H ಫಾರ್ ಹಮಿಂಗ್ ಬರ್ಡ್ ಅಂತ. What's the meaning of humming bird? It's the smallest bird in the world. ಯಾರು ಕಲಿಸಿದ್ರು ಅವ್ನು ಇಲ್ಲಿರ್ತಕ್ಕ ಅವ್ನು ತೆಗೆದು ಚಿತ್ರದ ಮೇಲೆ ಅವ್ನು ತಿಳ್ಕೊಳ್ತಾನೆ. ಹೌದಂತೆ ಮನೆಗೆ ಬಂದವ್ರು ಏನಂತಾರೆ,
ಏನು ಚಂದವಿರೋ ಯಾರು ತರದಿದ್ದು ನಮ್ಮ ಮಗ ತರದಿದ್ರಿ. ಯಾವ ಶಾಲೆಗೆ ಹೋಗ್ತಾನ್ರಿ? ಈ ಶಾಲೆಗೆ ಹೋಗ್ತಾನ್ರಿ. ಟೀಚರ್ ಯಾರಿದ್ದಾರ ಅವ್ರ ಫೋಟೋ ಹಚ್ಚಿ ನೋಡ್ರಿ, ಇವರಲ್ಲಿ ನನ್ನ ಟೀಚರ್ ತೊಗೊಳ್ತೀನಿ ಬುಕ್. ಅಂದ್ರೆ ಯಾಕೆ ಗೊತ್ತಾ? ಮಕ್ಕಳಲ್ಲಿರೋ ಆನಂದ, ಮಕ್ಕಳು ರೆಸ್ಪೆಕ್ಟ್ ಯಾರು ಕೊಡಬೇಕು? ಟೀಚರ್ಸ್ಗೆ ಕೊಡಬೇಕು, ಶಾಲೆಗೆ ಕೊಡಬೇಕು. ಅಂದ್ರೆ ನಾವೇನು ಮಾಡಿದ್ವಿ? ಮಾತಾಡೋದು ಹೆಂಗದ ನಿಮ್ಮ ಶಾಲೆ? ಏನು ಯಾವ ಟ್ರಾನ್ಸ್ಫರ್ ಆಗಿ ಬಂದಾವು, ನಮ್ಮ ಶಾಲೆ ಬಗ್ಗೆ ನಾವು ಮಾತಾಡ್ತೀವಿ. ಹೌದಲ್ಲ ಹೇಳ್ರಿ, ಅವ ಎರಡು ಮಾತ್ರ ನಮ್ಮಲ್ಲಿ ಏನು ಉಪಯೋಗನೇ ಇಲ್ರಿ. ಮನೇನು ಹೇಗೆ ಆಯ್ತಾರೆ? ನಿಮ್ಮ ಮನೆ ಹೆಂಗಲ್ಲ? ಅದು ಧೂಳು ಬಿದ್ದದ, ಜೇಡು ಕೂಡ ಅದ, ಏನು ಸಾಕಾಗಿ ಊಟ ಮಾಡಲಿಕ್ಕೆ ಆಗಲ್ಲ ಅಂತೀರ, ಸ್ವಚ್ಛ ಮಾಡ್ಕೊತೀರ. ಮತ್ತು ಶಾಲೆ ಬಗ್ಗೆ ಯಾಕೆ ಹೇಳ್ತೀರಿ? ಸಿಂಪಲ್ ಕ್ವಶನ್ ಹೇಳ್ತೀರಿ. ಹೌದಲ್ರಿ? ಹೆಂಗಂದ್ರೆ ಶಾಲೆ ನಿಮ್ಮ ಶಾಲೆಗೆ ಹಚ್ಬೇಕಂದ್ರೆ ಚಿಚ್ಚಿ ಬರ್ಲಿಕ್ಕೆ ನಮ್ಮ ಮಕ್ಕಳು ಅಲ್ಲಿ ಇಂಗ್ಲೀಷ್ ಮೀಡಿಯಂ ಹಾಕಿದ್ರಿ, ಮತ್ತು ನೀವು ಟೀಚರ್ಗೆ ಅಲ್ಲಿ ಯಾಕೆ ಹಾಕಿದ್ರಿ? ಯಾಕೆ ಹೇಳ್ತೀವಿ ಗೊತ್ತಾ? ಇದು ನಮ್ಗೆ ಗೊತ್ತಿದ್ದಂಗೆ ನಾವು ಎಲ್ಲಿ ಪಗಾರ ತಗೋತೀವಿ, ಎಲ್ಲಿ ದುಡಿತೀವಿ, ಎಲ್ಲಿ ಬದುಕೀವಿ, ಅದ್ರ ಬಗ್ಗೆ ನಾವು ತಪ್ಪು ಮಾತಾಡ್ತಾ ಇದ್ದೀವಿ. ಇದೆಲ್ಲ ಇದ್ರ ಜೊತೆ ಈಗ ಬುಕ್ ಹೆಂಗೆ ಸರ್ ಹೇಳಿದಾರ, ಇವನ್ನೆಲ್ಲ ಮಾಡಿದಾಗ ಅವ್ರು ಹೇಳಿದ್ರು ಇದು ಬುಕ್ ಫಾರ್ಮೆಟ್ ತಗೊಂಡ್ರೆ ಭಾಳ ಯೂಸ್ ಆಗುತ್ತೆ. ನಮ್ಮ ತಲೆ ಬುಕ್ ತರೋದೇನು ಇದ್ದಿದ್ದಿಲ್ಲ, ಅಂದರೆ ಏನೋ ಮಾಡ್ಬೇಕು. ಕ್ರಿಯೇಟ್ ಮಾಡ್ಕೊಂಡು ಅದಕ್ಕೆ ಜನ ಮುಟ್ಟೋಂಗೆ ಮಾಡೋರು ಬೇರೆ, ಮುಟ್ಟೋಂಗೆ ಮಾಡಿ ರೊಕ್ಕ ಮಾಡ್ಕೊಳ್ಳೋರು ಬೇರೆ. ಹೌದಂದ್ರೆ ಮಾಡ್ಕೊಳ್ಳಿ, ಎಲ್ಲರೂ ಬರುತ್ತೆ. ಒಂದು ವರ್ಕ್ನಿಂದ ಎಲ್ಲರೂ ಬರುತ್ತೆ, ಏನೂ ತಪ್ಪಿಲ್ಲ. ಇಮಿಡಿಯೇಟ್ಲಿ ಅವ್ರು ಸ್ವತಃ ಇನ್ವೆಸ್ಟ್ ಮಾಡಬೇಕು. ಇದು ಪಬ್ಲಿಕೇಶನ್ಸ್ ಮಾಡೋದು ಅಂತೇಳಿ ಹೆಂಗೆ ಮಾಡಿದ್ರು ಸಿಸ್ಟಮೆಟಿಕ್ ಅಂದ್ರೆ ಯಾಕೆ ಮಾಡಿವಿ ಅನ್ನೋದು ಬರೆಯೋದ್ರ ಜೊತೆ ಅವ್ರು 26 ಚಿತ್ರ ಯಾರ್ಯಾರು ಮಾಡ್ಕೊಳ್ತಾರ ಅನ್ನೋದು ಇಲ್ಲಿ ಹಾಕಿದ್ರು. ಇದು ಚಿತ್ರ ಹಾಕಿದ ಉದ್ದೇಶ ಏನು? ಈಗ ಲೈನ್ ತೆಗಿಬೇಕು. 8ನೇ ಪೇಜ್ 12ನೇ ಪೇಜು, ಒಮ್ಮೆಲೆ 12ನೇ ಪೇಜ್ ಹೆಂಗೆ ತೆಗಿಬೇಕು? ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಹೌದು, ಲೈನ್ ಬೇಕು. ಎಸ್, ಲೈನ್ ಇಷ್ಟು ಪಿಕ್ಚರ್ ಆಗ್ತಾವೆ, 26 ಪಿಕ್ಚರ್ ಆಗ್ತಾವೆ. ಅಂದ್ರೆ ಏನು ಮಾಡ್ತಾನೆ ಅವನು? ಫಸ್ಟ್ ಎ ಬರ್ಕೊಂಡು ಹೋಗ್ತಾನೆ. ಇಲ್ಲಿ ಏನು ಕಾಣೋಲ್ಲ ಅವನು. ಎ ಎಲ್ಲದ ಪೆನ್ಸಿಲ್ ತುಂಬಬೇಕು ಅಷ್ಟ. ಹಿಂಗರ ತುಂಬು ಉಲ್ಟ ಹಿಡಿದು ಹೊಡಿ, ಹಿಂಗೆ ಮಾಡಿ ಪ್ರಾಕ್ಟಿಕಲ್ ಯಾವಾಗ ಅವ ಏದೆಲ್ಲ ಏರಿಯಾ ತುಂಬುತ್ತಾನ, ಎಲ್ಲಿಗೆ ಎತ್ತರ ಆಗಿರುತ್ತೆ. ಅದನ್ನ ಕಟ್ ಮಾಡ್ತಾನ, ಇಡ್ತಾನ, ಕಲರ್ ಹೊಡಿತಾನೆ, ಸ್ಪ್ರೇ ಮಾಡಿದ್ರೆ ಕಲರ್ ಹಾಕಿಸೋದಿಲ್ಲ. ನೀವು ಯಾವ್ದಾರ ಮಾಡಿ. ಹೌದಂದ್ರೆ ಈಗ ಹಂಗಾರೆ ಇಲ್ಲಿ ಫಿಶ್ ಅಂತದ. ಫಿಶ್ ನೀವು ಏನು ಕಾಣೋದಿಲ್ಲ ಮೊದಲ. ಈಗ ಬಟರ್ಫ್ಲೈ ಕಾಣೋದಿಲ್ಲ. ಬಿ ತುಂಬಿದ ಅಂತ ಬಟರ್ಫ್ಲೈ ಆಗ್ತದೆ. ಈ ಪುಸ್ತಕ ಕೊಟ್ಟಾಗ, ಒಂದು ಹಳ್ಳಿಯೊಳಗೆ ಕೊಟ್ಟಾಗ ಎಲ್ಲ ಹುಡುಗರು ಖುಷಿ. ಕರೋನಾ ಬಂತು ಅನ್ನೋ ವಿಷಯದಿಂದ ಅವ್ರು ಹೇಳಿದ್ರು ಇನ್ನೊಂದಿಷ್ಟು ಬುಕ್ ಬೇಕು. ಬುಕ್ ಇಲ್ಲ. ಅದಕ್ಕೆ ಸರ್ ಹೇಳಿದ್ರು ಇವತ್ತು ನಾವು ಹೊಂಟಿವ್ರಿಪ್ಪ, ಎಲ್ಲೆಲ್ಲಿ ನಾವು ಇಷ್ಟು ಕೂರಿಸೋಣ, ಒಂದು 40-50 ಬುಕ್ ಇರ್ಬೇಕು. ಯಾರಿಗಾರು ಬೇಕಾದ್ರೆ ತಗೊಂಡಿಲ್ಲ, ಕಂಪಲ್ಸರಿ ಇಲ್ಲ. ಅದು ಇಂಟ್ರೆಸ್ಟ್ ಇಲ್ಲ, ಆ ಜನರಿಗೆ ನಾವು ಅನ್ಯಾಯ ಮಾಡೋದು ಬೇಡ, ತೊಗೊಂಡೋಗೋಣ ಅಂದರೆ ಎಷ್ಟು ತೊಗೊಂಡ್ವಿ. ಈಗ ನೆಕ್ಸ್ಟ್ ಪ್ರಿಂಟ್ ಹಾಕೋದಂತ ಇಲ್ಲ, ಹಾಕೋದಿಲ್ಲ. ಮತ್ತೆ ಬೇರೆ ವಿಚಾರ ಅಂದ್ರೆ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಮಕ್ಕಳು ಸಲುವಾಗಿ ಮಾಡ್ತಿದ್ದೀವಿ. ಆಮೇಲೆ ಇಲ್ಲಿ ಎಲ್ಲ ಮಾಡಿದ ನಂತರ ಇದು ಬುಕ್ ಹಿಂಗೆ ಇದ್ರೆ ಮೊದಲೇ ಪಿಕ್ಚರ್ ಯಾರು ಹಚ್ಬೇಕು? ಕಲಿಸಿದ ಮಾಸ್ತರ್ ಹಚ್ಬೇಕು. ಅವನು ಯಾರು ಕಲಿಸಾರಲ್ಲ, ಮಾಸ್ತರ್ ಹಚ್ಬೇಕು. ನಂತರ ಅವ್ವ ಅಪ್ಪಂದು ಹಚ್ಬೇಕು. ನಂತರ ನನ್ನ ಫೋಟೋ ಹಚ್ಬೇಕು. ಯಾವ ಶಾಲೆ ಬರಿಬೇಕು, ಎಷ್ಟನೆತ್ತ ಏನು ಬರಿಬೇಕು. ಇದು ಡೊನೇಟ್ ನೀವು ಮಾಡಿರಪ್ಪ ಬರ್ತ್ಡೇ, ಯಾರು ಮಾಡ್ಯಾರ ಇಲ್ಲಿ ಬರಿಬೇಕು. ಇವೆಲ್ಲ ಐಡಿಯಾ ರೆಪ್ರೆಸೆಂಟ್ ಮಾಡ್ಕೊಂಡು ಬರ್ತಾರೆ. ಯಾರು ಮಾಡ್ತಾರೆ ಬರ್ತಾ ಇಲ್ಲ. ಕೊಡ್ರಿ, ವರ್ಷದ ನಂತರ ಆ ಪುಸ್ತಕ ತಂದು ಕೊಡ್ತಾನೆ. ನಿಮ್ಗೇನು ಖುಷಿ ಆಗ್ತದೆ? ಫಸ್ಟ್ ಸ್ಟ್ಯಾಂಡರ್ಡ್ಗೆ ಒಂದು ಬುಕ್ ರೆಡಿ ಮಾಡೋದು ಒಂದು ಚಿತ್ರ. ಈ ರೀತಿ ಸೋ ಮೆನಿ ಮ್ಯಾಥಮೆಟಿಕ್ಸ್ಗಳಲ್ಲಿ ಮಾಡ್ತಾ ಇದ್ದೀರಿ. ಅದಿಷ್ಟು ಒಮ್ಮೆಲೆ ಬಂದಿಲ್ಲ, ಬಿಕಾಸ್ ಟೈಮ್ ತಗೊಳ್ತದೆ. ನೋಡಿ ಈ ರೀತಿ ನಮ್ಮ ಐಡಿಯಾಸ್ ಪ್ರಕಾರ ಅದು ಬಯೋಲೆಟ್ರಲ್ ಸಿಮೆಟ್ರಿಕಲ್ ಎರಡೂ ಕೈಯಿಂದ ತೆಗಿತಾರೆ. ತೆಗೆಸ್ರಿ ಆಲ್ ಬಯೋಲೆಟ್ರಲ್ ಸಿಮೆಟ್ರಿಕಲ್ ಬಟರ್ಫ್ಲೈ. This is the head, thorax, abdomen, and 2 wings are like this. ಮಕ್ಕಳಿಂದ ನೀವು ಮಾಡ್ರೆ ಅವ್ರು ಮಾಡ್ತಾ ಇಲ್ಲ ನೋಡ್ರಿ. ಮಕ್ಕಳು ಏನೋ ಮಾಡ್ತಾ ಇರ್ತಾರೆ.
ಸಲುವಾಗಿ ಈ ಎಕ್ಸ್ಟ್ರಾ ಸಂಡೇ ಇದ್ದು ಕೂಡ ಬೇಕಾದಷ್ಟು ಕೆಲಸ ಇದೆ. ಯಾಕಂದ್ರೆ ವಾರಕ್ಕೆ ಒಂದು ದಿವಸ ನಿಮ್ಮ ಹಾಲಿಡೇ ಬರುತ್ತೆ. ಅದನ್ನು ನೀವು ಎದಕ್ಕೆ ಉಪಯೋಗ ಮಾಡ್ತಾ ಇದ್ದೇವೆ? ನಮ್ಮ ಮಕ್ಕಳ ಉದ್ಧಾರ, ನಮ್ಮ ಮಕ್ಕಳು ನಮ್ಮ ದೇಶದ ಅಮೂಲ್ಯ ಆಸ್ತಿ, ಆ ದೃಷ್ಟಿಯಿಂದ ನಾವು ಮಾಡಬೇಕು ಅನ್ನುವಂಥ ಭಾಗದಿಂದ ನೀವು ಬಂದಿರಿ. ನಿಮಗೆ ಅಭಿನಂದನೆ ಹೇಳ್ತಾ, ನಮಗೆ ಹೇಳಿದ ಒಂದು ಕಥೆ ನಮ್ಮ ಮಾಸ್ತರ್ ಹೇಳಿದ್ರು. 4ನೇ ಇದ್ದಾಗ ನಮ್ಮ ಮಾಸ್ತರ್ ಸ್ಕಾಲರ್ಶಿಪ್ ಎಕ್ಸಾಮ್ ತೋರಿಸಿದ್ರು. 58 ಇಷ್ಟು ಹೇಳ್ತಾರೆ. ಫ್ರೀ ಕ್ಲಾಸ್, ಶಾಲೆ ಬಿಟ್ಟು ನಂತರ ನಾವು ಊಟ ಮಾಡಿ ಹೋಗ್ಬೇಕು. 6ರಿಂದ 8 ಗಂಟೆವರೆಗೆ ನಮ್ಮ ಕ್ಲಾಸ್. 6 ಗಂಟೆಗೆ ಹೋದ ತಕ್ಷಣ ಅರ್ಧ ಗಂಟೆ ಬೇರೆ ಕಥೆ ಹೇಳ್ತಿದ್ರು. ಟೆಕ್ಸ್ಟ್ ಬುಕ್ ಸಂಬಂಧ ಇಲ್ಲ. ಬಸವಣ್ಣನ ಬಗ್ಗೆ ಹೇಳ್ತಿದ್ರು, ಹನುಮಾನ ಹೆಂಗಿದ್ದಾನೆ ಹೇಳ್ತಿದ್ರು, ಭೀಮ ಹೆಂಗಿದ್ದಾನೆ ಹೇಳ್ತಿದ್ರು, ಬೇರೆ ಶಿಕ್ಷಕರ ಬಗ್ಗೆ ಕಥೆ ಹೇಳ್ತಿದ್ರು, ಬುದ್ಧರ ಬಗ್ಗೆ ಕಥೆ. ವಂಡರ್ಫುಲ್. ಆದ್ರೆ 5 ನಿಮಿಷ ಲೇಟ್ ಆಗ್ತದೆ ಹೊರಗೆ. 6:30ಗೆ ನಾವು ಒಂದಕ್ಕೆ ಬಿಡ್ತಿದ್ವಿ, ಮತ್ತೆ ವಾಪಸ್ ಬರ್ತಿದ್ವಿ. 6:30ಯಿಂದ 8 ಗಂಟೆವರೆಗೆ ನಾವು ಟೆಕ್ಸ್ಟ್ಗೆ ಏನಿಲ್ಲ ಅದು ನಾವು ಎಷ್ಟು ಮಂದಿ ಕೂತಿದ್ವಿ ಎಲ್ಲರೂ ಪಾಸ್ ಆದ್ವಿ. ಯಾಕಂದ್ರೆ ನಾವು 4 ರೂಪಾಯಿ ಕೊಡ್ತೀವಿ ಸ್ಕಾಲರ್ಶಿಪ್ಸ್. 4 ರೂಪಾಯಿ ಕಡಿಮೆ ಇಲ್ಲ, ಅವು 80-90 ರೂಪಾಯಿ ತೊಲಿ ಬಂದಾಗಿದೆ. ಯಾಕಂದ್ರೆ ಕಂಪೇರಿಟಿವ್ ನಾವು ಏನು ಮಾಡ್ತೀವಿ, 4 ಏನು ಎದಕ್ಕೆ ಬರ್ತದೆ, ನಾನು ಕೊಡ್ತೀನಿ ತಗೋ ಅನ್ನೋ ಪೈಕಿ ನಾವು. ಆಯ್ತು, ಲೇಟ್ ಆದ್ಮೇಲೆ ನಾವು ಹುಡುಗ ಹೊರಗೆ ಹಾಕ್ತಿದ್ದ. ನನಗೇನು ಹೇಳಿದ್ರು, ಅವ್ರ ಮನೆ ತೋರಿಸಿದೆ ಅಂತ ಹೋದ್ಲಿ. ಅವ್ರ ಆಫ್ಟರ್ ಶಿಫ್ಟ್ ಹೇಳ್ಬಿಟ್ಟಿದ್ರು ಗೌರ್ಮೆಂಟ್ ಅವ್ರು. ಏನು ಮಾಸ್ತರ, ನಮ್ಮ ಹುಡುಗ 5 ನಿಮಿಷ ಲೇಟ್ ಆಗಿ ಬಂದದ್ದು ಹೊರಗೆ ಹಾಕಿದಂತ ಅವ್ರ ಮಾಸ್ತರ್ ಹೇಳಿದ್ರು. 6ರಿಂದ 6:30 ಏನು ಹೇಳ್ತೀನಿ, ಅದು ಜೀವನಕ್ಕೆ ಬೇಕಾಗೋದು ಹೇಳ್ತೀನಿ. ಅದು ಫ್ರೀ, ಅದು ನನ್ನ ಫೀ. ಅದು ನನ್ನ ಫೀ. ಉಪಜೀವನಕ್ಕೆ ಬೇಕಾಗೋದು 6:30ರಿಂದ 8 ಹೇಳ್ತೀನಿ, ಅದು ಫ್ರೀ. ಯಾರ ಫೀ ಕಡಿಮೆ ಕೊಟ್ಟರೆ ಹೇಳ್ತಾರಲ್ಲ, ಇಲ್ಲ. 5 ನಿಮಿಷ ಲೇಟ್ ಆಗಿ ಬಂದಿದ್ದೆ, ಜೀವನ ನಡೆಸಲಿಕ್ಕೆ ಅವ್ನು ಕೊರತೆ ಆಗ್ತದೆ, ಅದಕ್ಕೆ ಅವ್ನು ಹೊರಗೆ ಹಾಕಿ. ನನ್ನ ಫೀ ಅದು ಜೀವನ, ಉಪಜೀವನ ಅಂತ. ನಂಗೆ 50 ಕೊಡು ಹೇಳಿದ್ದೆ. ಒಂದು ಸ್ಟೋರಿ ಹೇಳಿ, ಭಾಳ ಬ್ಯೂಟಿಫುಲ್ ಸ್ಟೋರಿ ಸರ್. ಇಂಥ ಭಾಳಷ್ಟು ಹೇಳಿದೆ. ಒಂದು ಸ್ಟೋರಿ ಹೇಳೋಕ್ಕೆ ಇಷ್ಟಪಡ್ತಾರೆ. ಯಾರು ಬರ್ತಿದ್ರೆ ಏನೋ ಅವ್ರು ಹೇಳ್ತಿದ್ದಿಲ್ಲ. ಏನಿತ್ತು, ಒಬ್ಬ ಟೀಚರ್ ಹಳ್ಳಿಯೊಳಗೆ ಒಬ್ಬರೇ ಇದ್ರು. ಅವ್ರು ಯಾವ್ಯಾವುದೋ ಡಿಫಿಕಲ್ಟಿ ಒಬ್ಬರೇ ಇರ್ತಿದ್ರು. ಬಟ್ ಎಲ್ಲರಿಗೂ ಹೆಲ್ಪ್ ಮಾಡೋದಕ್ಕೆ ಬೇರೆ ಇರಲಿಲ್ಲ. 40 ವರ್ಷ ಪೇಪರ್ ಹಂಚೋ ಪ್ರತಿ ದಿವಸ ಪೇಪರ್ ಹಂಚಿ ಬಂದ. ಅವತ್ತು ಅವ್ರು ಸಾಕಷ್ಟು ನೀರಡಿಕೆ ಹಸಿವಾಗಿ ಚಕ್ರ ಬಂದು ಬೀಳ್ತೀನಿ ಅನ್ನೋ ಸಿಕ್ಕಿದಾಗ ಇನ್ನು 3 ಪೇಪರ್ ಅವ. ಅವ್ನ ಬಾಗಿಲಿಗೆ ಹಿಂಗೆ ಸಿಗಿಸ್ಲಿಕ್ಕೆ ಆಗಲಿಲ್ಲ. ಹಿಂಗೆ ಜೋರ ಈ 3 ಒಡೆದು ಹೋಗ್ಬಿಡ. ಪೇಪರ್ ಹೋಗಿತಾರೆ, ಹಡ್ ಒಂದು ಗ್ಲಾಸಿಗೆ ಬಡಿತಾರೆ. ಮುಂದೆ ಹೋದ ಅವ್ರ ಮನೆಗೂ ಹಡ್ ಅಂತ ಹೋದ. ನಮ್ಮ ಹುಡುಗಿರ್ಲಿಕ್ಕಿಲ್ಲ ಬಹುಶಃ. ಪೇಪರ್ ಹಂಚ್ಕೊಂಡು ಬೇರೆ ಹುಡುಗ ಆಗಿರ್ಬೋದು. ಹೇಳೋ ಕಡೆ ಬಾಗಲ ತೆಗಿತಾರೆ. 6 ತಿಂಗಳಿಂದ ಯಾವ ಹುಡುಗ ಗೊತ್ತಿದ್ದ ಅಮ್ಮ ಇಲ್ಲ. ಇಲ್ಲ ಇಲ್ಲ ಸಮಯಕ್ಕೆ ಹೋಗಿ ಏನು ಹೋದು ಗಡ್ಡೆ ಇರೋದು ಕಳಗಳಿ ಪಿಚ್ಚಿಂದ ಸೈಕಲ್ ಹಚ್ಚ ಬಾಳೆ ಇದೇ ಜೋರಾಗಿ ಹೇಳ್ಕೊಂಡು ಬಂದರು. ತಮ್ಮ ಕಟ್ಟಿ ಮೇಲೆ ಕೂರಿಸಿದ್ರು. ನಾ ಇಲ್ಲಿ ಹೊರಗೆ ಬರೋ ತನಕ ಎಲ್ಲಿ ಎದ್ದೋಬೇಡ ಕೂಡಿ ಅವನು ಹೊಡೆದು ಬಿಡೋದು ಗ್ಯಾರಂಟಿ. ಹೊಡೆದ್ರಾಗ ಒಂದು ಗ್ಲಾಸ್ ನೀರು ಕೊಡ್ರಿ ಅಂತ ಕೇಳಿ ಕುಡಿದು ಹೋಗ್ಬೇಕಂತ. ಯಾಕಂದ್ರೆ ನಾವು ತಲೆ ತಿರುಗ್ತಾ ಇದೆ. ಕೂಡಂತ ಹೇಳಿದ್ರಲ್ಲ, ಒಂದು ಗ್ಲಾಸ್ ಹಾಲು ತಂದು ಕೊಟ್ಟರು, ಕುಡಿಯಿರಿ. ಅವನಿಗೆ ನ್ಯಾಯ ಉಪವಾಸ ಇದ್ದೀರಿ, ಯವತಿ ಅಂತ ಮಾಡಬಾರ್ದು. ಅವನಿಗೆ ಹಠ ಮಾಡಬಾರ್ದು. ಕುಡಿಯೋದು ಕುಡಿದ್ಮೇಲೆ ಒಂದು ತಮಗೆ ನೀರು ತೊಗೊಂಡ್ಬಂದು ಮುಖ ತೊಳ್ಕೊಂಡು ಅವ್ನು ಏನು ಅನಿಸ್ಬಿಡ್ತಾನೆ ಒಂದು ತೊಳ್ಕೊಂಡು ಥ್ಯಾಂಕ್ಸ್ ಎಲ್ಲ ಮತ್ತೆ ಸೈಕಲ್ ತೊಗೊಂಡು ಮುಗಿದು. ಆಫ್ಟರ್ 20 years ಇವತ್ತು ನಿಮ್ಮಲ್ಲಿ ಕಲಿಯುವಂಥ ಹುಡುಗರು 20 ವರ್ಷದ ಏನಾಗ್ತಾರೆ ಅವ್ರಿಗೆ ನೋಡ್ತಾರೆ. ನಮ್ಮಲ್ಲಿ ಸೀರಿಯಲ್ ಆಗ ಅದನ್ನು 10 ವರ್ಷ ತೋರಿಸ್ತಿದ್ವಿ. ಸೈಕಲ್ ಹಿಡ್ಕೊಂಡ್ಬಂದು ಮತ್ತೆ ನಮ್ಮ ಹತ್ರ ಮಾಡಿ 20 ವರ್ಷ ನೆಕ್ಸ್ಟ್ ಸೆಕೆಂಡ್ ನೋಡ್ಬೇಕು. ಅಂದ್ರೆ 20 ವರ್ಷದ ನಂತರ ಈ ಹೆಣ್ಮಕ್ಳಿಗೆ ಯಾವ ಸಂಬಂಧ ಇಲ್ಲ. ಆದ್ರೆ ಪೇಪರ್ ಇಟ್ಟಿದ್ದು 3 ದಿವಸದಿಂದ ಪೇಪರ್ ಅಲ್ಲೇ ಒಳಗೆ ಕರ್ಕೊಂಡಿಲ್ಲ. ಮತ್ತು ಒಳಗೆ ಹೆಣ್ಮಕ್ಳು ಇದ್ದಾಳೆ. ಏನಾಗಿದೆ ಆಕೆಗೆ? ಸತ್ತಾಳು ಇದ್ದಾಳು. ಇದ್ದದ್ದು ಖರೆ ಅದು ತಗೊಂಡಿಲ್ಲ. ಯಾಕೆ? ಪಂಚರು ಕೂಡಿದ್ದು ಬಾಗಿಲ ಒಳಗೆ ತಗದು ನೋಡ್ಕೊಂಡ ಜೀವನ ಅದಕ್ಕೆ ಏನು ಇರ್ತದೆ. ಈಗ ಹಾಸ್ಪಿಟಲ್ ಹಾಕ್ಬೇಕು. ಯಾರು ಹಾಕ್ಬೇಕು? ರಿಲೇಟಿವ್ ಯಾರು ಗೊತ್ತಿಲ್ಲ. ಯಾರು ಹಾಕ್ಬೇಕು? ತೊಗೊಂಡ್ರಿ ಇಲ್ಲೇ ನಮ್ಮ 4 ಕಿಲೋಮೀಟರ್ನಾಗ ಒಂದು ಹೊಸ ದವಾಖಾನೆ ಆಗಿ 2 ವರ್ಷ ಭಾಳ ಚಲೋ ಪ್ರಸಿದ್ಧ ಐತಿ. ಅಲ್ಲಿಂದ ಹಾಕೊಂಡು ಏನಾಗೈತೆ ನೋಡೋಣ ಹಾಕಿದ್ರು.
ಡಾಕ್ಟರ್ ಎಲ್ಲ ಚೆಕ್ ಮಾಡಿ ಹೇಳಿದ್ರು ಇಮಿಡಿಯೇಟ್ಲಿ ಆಪರೇಷನ್ ಮಾಡಲಿಕ್ಕೆ ಸಾಯ್ತಾರೆ. ಅದಕ್ಕೆ ರೆಸ್ಪಾನ್ಸಿಬಿಲಿಟೀಸ್ ಯಾರು ಅವ್ರು ಸೈನ್ ಮಾಡಬೇಕು. ಯಾರು ಸೈ ಮಾಡಬೇಕು? ಸೈ ಮಾಡಬೇಕು ಬಿಲ್ ಡಾಕ್ಟರ್ ಅಂತ ನಾನು ಅದ್ರ ಬಗ್ಗೆ ಕಾಳಜಿ ಮಾಡಬೇಕು. ಸೈ ಮಾಡಿ. ಯಾಕಂದ್ರೆ ನೀವು ಅಡ್ಮಿಟ್ ಮಾಡಿ ಅನ್ನೋದು ಸಲ ಇಷ್ಟ ಮಾಡಿರಿ, ಮುಂದೆ ನೋಡ್ಕೊಳ್ಳೋಣ ಅಂತ ಎಲ್ಲರೂ ಕೂಡಿ ಅದು ಸೈನ್ ಮಾಡಬೇಕು. ಆಯ್ತು, ಒಬ್ಬರು ಸೈನ್ ಮಾಡ್ತಾರೆ, ಆಪರೇಷನ್ ತೊಗೊಂಡ್ಬಿಡ್ತಾರೆ, ಆಪರೇಷನ್ ಆಗ್ತದೆ. 20 days ಆದ್ಮೇಲೆ ಟೋಟಲಿ ಫೈನ್, ಎಕ್ಸಲೆಂಟ್. ಡಾಕ್ಟರ್ ಹೇಳ್ತಾನೆ ಈ ರೂಮ್ನಾಗ 2 ದಿವಸ ತಗೊಂಡಿದ್ದು ಹೋಗ್ಬೇಕು. ಯಾವಾಗ ರೂಮಿಗೆ ಹಾಕಿದ್ರು ಎಚ್ಚರಾಗಿ ನೋಡ್ತಾಳೆ, ಇಲ್ಲಿ ಯಾಕೆ ಬಂದೆ ನಾನು ಮನೆಗೆ ಬಿಟ್ಟು ಇಲ್ಲಿ ಯಾಕೆ ಬಂದೆ, ಯಾರು ಹಾಕಿದ್ರು ಹಾಸ್ಪಿಟ್ಲಿಗೆ, ಏನಿದು ಏನೂ ಗೊತ್ತಿಲ್ಲ. ನರ್ಸ್ ಕೊನೆ ಇಂಜೆಕ್ಷನ್ ಕೊಡಿಬೇಕಾಗ ಕೇಳ್ತಾಳೆ ಏನಾಗಿತ್ತು, ಅದೇನು ಗೊತ್ತಿಲ್ಲ ರೀ, ಇದು ಕೊನೆ ಇಂಜೆಕ್ಷನ್ಸು ನಿಮಗೆಲ್ಲ ಆಗೈತಿ ಬೇಡ, ಈಗೆಲ್ಲ ಆರಾಮಾಗೈತಿ, ನೀವು ಏನು ಕಾಳಜಿ ಮಾಡಿದ್ರಿ, ಏನಾಗಿತ್ತು, ಏನು ಬಿಲ್ ಎಷ್ಟು ಆಗ್ಬೇಕು ನನಗೆ ಗೊತ್ತಿಲ್ಲ, ಇದು ಕೊನೆ ಇಂಜೆಕ್ಷನ್ ಇಷ್ಟ ಆರಾಮಾಗಿತ್ತು, ನಾನಂದ್ರೆ ಮನೆಗೆ ಹೋಗ್ಬೇಕು. ಅದಕ್ಕೆ ಅವ್ನು ಈಗ ಕೇಳಿದ್ರು ಅಂತ ಅಲ್ಲೆಲ್ಲ ಕೇಳಿದ್ರು, ಡಾಕ್ಟ್ರಿಗೆ ಕೇಳಿದ್ರು. ಅಷ್ಟೊಂದು ಡಾಕ್ಟ್ರು ವಿಸಿಟ್ ಮಾಡ್ತಾರಂತ ಊರಿಗೆ ಬರ್ತಾರೆ. ಆಮೇಲೆ ಪೂರ್ಣ ಆರಾಮಾಗಿದೆ, ಭಾಳ ಖುಷಿಯಾಗಿದೆ. ನೋಡ್ರು ಡಾಕ್ಟರ್ ಬಿಲ್ ಎಷ್ಟು ಅದು ಕೌಂಟರ್ ಮಾಡ್ತಾರೆ. ಡಾಕ್ಟರ್ ಪೇಷಂಟ್ ಪೂರ್ಣ ಗುಣ ಆಗ್ತಾ ಇಲ್ಲೋ ಅನ್ನೋ ಆನಂದ ಪಡ್ಕೊಂಡು ಬಿಟ್ಟರೆ, ಹೆಂಗೆ ಶಿಕ್ಷಕರು ನೀವು ಶಾಣೆ ಆಗ್ತಾ ಇಲ್ಲೋ ಅಂತ ಆನಂದ ಪಡ್ಕೊಂಡು ಬಿಟ್ಟರೆ ಅವ್ನು ಎಷ್ಟು ಏನು ಕೊಡಿ ಕೇಳಿದ್ರೆ ಸೇಮ್ ಥಿಂಗ್ ಅಲ್ಲಿ ಕೇಳಿದ್ರು ಕೌಂಟರ್ನಾಗ. ಅದಕ್ಕೆ ಸಪೋರ್ಟ್ ಹೋಗ್ತಾರೆ, ಮತ್ತೊಂದು ದಿವಸ ಯಾಕಿರ್ಬೇಕು, ಇವತ್ತು ಕೊಟ್ಟು ತೊಗೊಂಡ್ಬಿಟ್ರೆ ಡಾಕ್ಟರ್ ಅದನ್ನೇ ಇಲ್ಲೋ ಅಷ್ಟು ಸಪೋರ್ಟ್ ಕೌಂಟರ್ ಹೋಗ್ತಾನೆ. ಎಕ್ಸ್ರೇ ಮಾಡಿದ್ರೆ 1 ಲಕ್ಷ, ಆಪ್ರೇಷನ್ 1 ಲಕ್ಷ, ಬ್ಲಡ್ ಹಾಕಿದ್ವಿ ಗಾಬರಿಗಂತ. ಈಗ ಅರ್ಧ ಕೊಟ್ಟು ಇನ್ನು ಅರ್ಧ ತಿಂಗಳ ಮುಗಿಸಿದ್ರೆ ನಡೀತದೆ. ಅವಂತ ಇಷ್ಟು ಕೇಳೋಷ್ಟೊತ್ತಿಗೆ ಡಾಕ್ಟರ್ ಅಲ್ಲಿ ಬರ್ತಾರೆ, ಬಂದು ನಮಸ್ಕಾರ ಮಾಡ್ತಾರೆ. ಡಾಕ್ಟರ್ ಈಗ ಅಂತ ಕೊಡ್ತೀನಿ ಅಂತ ಕೊಡ್ತೀನಿ. ಕೌಂಟರ್ ಅಂತಾರೆ ಪೇಮೆಂಟ್ ಆಗಿದೆ ಮೇಡಮ್, ನೀವು ಫುಲ್. ಯಾಕಂದ್ರೆ ಯಾರೋ ಸಂಬಂಧ ಯಾರು ಸಂಬಂಧ ಇಲ್ಲ, ಯಾರು ಕೊಟ್ಟರು? ಅವಾಗ 1 ಗ್ಲಾಸ್ ಹಾಲು ಕೊಟ್ಟಿರ್ಬೇಕ, ಇದು ಬಿಲ್ ಕಂಪ್ಲೀಟ್ ಸಿಗ್ತಾಗ ಏನು ಕಾರಣ? 1 ಕಪ್ ಹಾಲಿಗೆ ಏನು ಸಂಬಂಧ? ಅವ್ರು ಸೈಕಲ್ ಮೇಲೆ ಪೇಪರ್ ಹಂಚ್ಲಿಕ್ಕೆ ಬಂದಿದ್ದೆಲ್ಲ, ಅವತ್ತು 1 ಕಪ್ ಹಾಲು ಕೊಟ್ಟು ನೀರು ಕೊಡಲಿಲ್ಲ ಅಂದರೆ ನಾ ಸಪ್ಪ ಹೋಗಿರ್ತಿದ್ದೆ. ನಾವು ಅವತ್ತು ನಮ್ಮ ಬದುಕಿದ್ದಕ್ಕೆ ಸಾವಿರಾರು ಜನರು ಬದುಕುವಂಥ ತಾಕತ್ತು ಕೊಟ್ಟವ್ರು ಟೀಚರ್ಸ್. ಅದಕ್ಕೆ ನಮಸ್ಕಾರ ಮಾಡ್ತಾರೆ. ಇವತ್ತು ಟೀಚರ್ಸ್ ಎಷ್ಟು ಪವಿತ್ರ ಅನ್ನುವಂಥದ್ದು ನಮ್ಮ ಮಾಸ್ತರ್ ಇನ್ನೂ ಗಂಭೀರವಾಗಿ ಹೇಳಿದಾಗ ನಿಮ್ಮ ಒಪಿನಿಯನ್ ಹೇಳಿ ಅಂತ. ಯಾಕಂದ್ರೆ ಸ್ಕಾಲರ್ಶಿಪ್ ಎಕ್ಸಾಮ್ಸ್ ಇಷ್ಟೆಲ್ಲ ಹೇಳಿದಾಗ ಶಾರ್ಟ್ ಸ್ಟೋರೀಸ್ ಹೇಳಿ ಒಂದು ವಾರ ಎಲ್ಲರೂ ಹಾಕಿದ್ವಿ. ಯಾರೊಂದು ಈಗ ನನ್ನ ಲೈಫ್ನಾಗ ನಾನು ಟೀಚರ್ ಆಗಿತ್ತು, ಹೋಗಿ ನನ್ನ ತಲೆಗೆ ಬಂದೆ. ಇಲ್ಲೇ ಫಸ್ಟ್ ರ್ಯಾಂಕ್ ಎಲ್ಲ ಆಲ್ ಮಾಸ್ಟರ್ಸ್ ಎಕ್ಸ್ಬಿಟ್ಟಿದ್ವಿ. ಬಟ್ ಮನೆಯಾಗ ಹೇಳಿ ನಾನು ಟೀಚರ್ ಆಗಿ ಕಷ್ಟ ನನ್ನ ತಲೆಗೆ ಆಗಿದ್ದು ನನಗೆ ಇವತ್ತಿಗೂ ಏನೂ ಕೆಟ್ಟಿಲ್ಲ. ಬಿಕಾಸ್ ಎವ್ರಿ ಡೇ ಇಂಥ ಅದ್ಭುತ ಶಕ್ತಿಗಳನ್ನು ನೋಡುವಂಥ ಅವಕಾಶಗಳನ್ನು ಸಿಗ್ತದೆ. ಇದಕ್ಕಿಂತ ಹೆಚ್ಚಿನ ನಾನು ಏನೂ ಅಪೇಕ್ಷೆ ಮಾಡೋದಿಲ್ಲ. ನನಗೆ ಯಾಕೆ ಹೇಳಿದ್ರೆ ಹೇಳಿದ್ದೀನಿ ಪಡಿಲಿಕ್ಕೆ ಬಂದು ಒಂದು ಕಪ್ ಹಾಕ್ಬಿಟ್ಟೆ ಹಿಂಗೆ ಮಾಡ್ತೀನಿ, ತೊಗೊಂಡು ನಾನು ಬುಕ್ ಯಾವ ಬುಕ್ ತೊಗೊಂಡು ಕೇಳಿ ನನ್ನ ಕಡೆಯಿಂದ ಬರಬೇಕು. ನಾವು ಈ ಬುಕ್ನ ಕೇಳಿದೆ ಮಂತ್ಲಿ ಅಮೌಂಟ್ ಇಷ್ಟಲ್ಲ, ನಾಲೆಜ್ ಇಸ್ ಡಿಫ್ರೆಂಟ್. ಇಂಥವು ಎಷ್ಟು ಸ್ಟೋರಿ ಹೇಳ್ಯಾರಂದ್ರೆ ಅನ್ಡಿನೈನಬಲ್. ನಾನೇ ತಪ್ಪು ನಿಮ್ಮ ಟೀಚರ್ಸ್ ತುಂಬ ಪುಣ್ಯವಂತಿದ್ರು. ನಿಮ್ಮ ತಾಯಿ ಜನ್ಮ ಕೊಡಬೇಕಾದ್ರೆ ತಪಸ್ಸು ಮಾಡಬೇಕು. ಸುತ್ತಲೂ ಜನ ನಮ್ಮ ಊಟಕ್ಕೆ ಹಾಕಿದ್ರು, ನಮ್ಗೆ ಗೊತ್ತಿರೋದಿಲ್ಲ. ನಾವು 20 ವರ್ಷಕ್ಕೆ ಬಂದಮೇಲೆ ಹೆಣ್ಮಕ್ಳು ಮಾತಾಡ್ತೀವಿ. ನಾವು 1000 crores ನ್ಯೂರಾನ್ಸ್ ಆರ್ ಪ್ರೆಸೆಂಟ್ ಇನ್ ಯುವರ್ ಬ್ರೈನ್. ಡಾಕ್ಟರ್ ಹೇಳ್ತಾರೆ, ನಾನು ಇದನ್ನೆಲ್ಲ ಹೇಳೋದು ಯಾವುದೂ ಕಟ್ಟಕತೆ ಇಲ್ಲ. ಹೃದಯದಿಂದ ಬರುತ್ತಾರೆ ನಮ್ಮದು ಫೋರ್ಸ್ ಎಂಬರ್ ಹಾರ್ಟ್ ಟು ಆರ್ಗನ್ ಆ್ಯಂಡ್ ಟು ಇಂಟಿಕಲ್ಸ್ ಅಂತ ಹೇಳ್ತೀವಿ ನಾವು. ಆರ್ಟೀಸ್, ವೇನ್ಸ್ ಆ್ಯಂಡ್ ಕೆಪರೀಸ್ ಹೋಗಿಲ್ರಿ. ಹಾರ್ಟ್ದಿಂದ ಹೋಗುವಂಥ ಅಯೋರ್ಟ ಇಡೀ ಬಾಡಿಗೆ ಬ್ಲಡ್ ತೊಗೊಂಡು ಹೋಗ್ಬೇಕಾರೆ ಪಂಪಿಂಗ್ ಮಾಡ್ತಾ ಒಂದು ಹಾರ್ಟ್ ಎಷ್ಟು ಉದ್ದದ ಗೊತ್ತದ ಇಲ್ಲ, ಮೋರ್ ದೆನ್ 96,000 ಕಿಲೋಮೀಟರ್ಸ್. ನಿಮ್ಮ ರಕ್ತನಾಳ ಒಂದಕ್ಕೊಂದು ನಿಮ್ಮ ಗಂಟು ಹಾಕೋತ ಹೋದ್ರೆ ನಿಮ್ಮ ಪೃಥ್ವಿ 2 ಸುತ್ತು ಹಾಕ್ಬೋದು. ಪ್ರತಿಯೊಬ್ಬರ ದೇಹದೊಳಗೆ ಎಲ್ಲಿ ಗೊತ್ತದ ನಮಗೆ, ಹೌದಲ್ರಿ? ಇದು ನಾರ್ಮಲ್. ಒಂದೊಳ್ಳೆ ಎಡಿಷನಲ್ ಇದನ್ನು ಫುಟ್ಬಾಲ್ ಮಾಡ್ಕೊಂಡು ಇಲ್ಲಿ ಒಂದೆರಡು ಹಣ್ಣು ಮಾಡ್ಕೊಂಡಿದ್ದೆ ಅಂದ್ರೆ
ಅಲ್ಲಿಯೂ ಬ್ಲಡ್ ಸಪ್ಲೈ ಮಾಡೋದಕ್ಕೆ ಪೈಪ್ಲೈನ್ ಹಾಕಬೇಕು. ಆ ಹೃದಯ ಒಂದ ಮತ್ತು ಜೋರು ಬಡಿಬೇಕಂದ್ರೆ ಸಾವಕಾಶ ಬಡಿಬೇಕು, ಜೋರು ಬಡಿಬೇಕು ಅಂದ ಕೂಡ ಏನಾಗ್ತದ, ಎಲ್ಲಿ ಬಂದಲ್ಲಿ ಬೀಳಿರ್ತದೆ ಡಾಕ್ಟ್ರಿಂದ ಹಾಕ್ತಾರೆ. ಇಂದು ಬಿ ಪಿ ಏನಾಗಿ ಹೆಚ್ಚಾಗಿ ಕಡಿಮೆ ಇರೋದು, ಯಾಕೆ ಎಲ್ಲದಕ್ಕೂ ಸಪ್ಲೈ ಮಾಡ್ಬೇಕದು. ಏನು ವಾರಕ್ಕೊಂದು ದಿವಸ ಬಲಗೈಗೆ ರಕ್ತವನ್ನು ಪೂರೈಕೆ ಮಾಡಲಾಗುವುದು ಓದಕ್ಕಿಲ್ಲ. ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಬಾಡಿ ಇಷ್ಟು ಅದ್ಭುತದ ನ್ಯೂರಾನ್ಸ್, 1000 crores ನ್ಯೂರಾನ್ಸ್, ಸೆನ್ಸರಿ, ಮೋಟಾರ್, ಮಿಕ್ಸ್ಡ್, ಒಂದೊಂದರ ಬಗ್ಗೆ ನೀವು ಹೇಳ್ತಾ ಹೋಗ್ರಿ. ಇಷ್ಟು ಪವಿತ್ರ ಶರೀರ 20 ವರ್ಷ ಕೂಡಲು ಹಾಕೋಬೇಕಂತ ಯಾಕೆ ಬರ್ಬೇಕ್ರಿ? ಬೆಳಿಗ್ಗೆ ಎದ್ದುಗಳೇ ಕಂಡ್ರ ಹಂಗಿಲ್ಲ ನನಗೆ, ಯಾಕೆ ನೀವು ಬಿಸಿ ಆಗ್ತಾರೆ ಗೊತ್ತಾಗೈತೆ. ಹೌದಲ್ರಿ? ಯಾಕೆ ಹೋಗ್ಬೇಕು ಸಿಟ್ಟಿದೆ ಕಂಡ್ರ ಅವ್ರಿಗೆ ಬಿ ಪಿ ಇರುತ್ತೆ, ಅವ್ರು ಗುಳಿಗೆ ಹೋಗೋದು ಮಾಡ್ಕೊಳ್ತಾರೆ. ಅವನಲ್ಲಿ ಗುಂಡು ಕೊಡ್ತಿದ್ರು. ಹಲಸಿನ ಹಣ್ಣು ಎಂದಾದ ಇದ್ರು ಕೂಡ ಅದನ್ನು ಬೀಳಿಸಿ ಒಳಗೆ ಹಣ್ಣು ತಿನ್ಲಿಕ್ಕೆ ಕಲಿಬೇಕಲ್ಲ, ಅದು ಮುಳ್ಳುಮುಳ್ಳದ ಉತ್ಸಾಹನ ಬೇಡ ಅಂತ ಬಿಟ್ಟು ನೀವು ರುಚಿ ತಿಳಿಯಲಿಲ್ಲ. ಅದನ್ನು ತೆಗೆಯೋ ಸ್ಕಿಲ್ ನಿಮ್ಗೆ ಗೊತ್ತಿರುತ್ತೆ, ರುಚಿ ತಿಳ್ಕೊಳ್ಳೋದು ಗೊತ್ತಿರಬೇಕು. ತಿಂದ್ಮೇಲೆ ಯಾವ್ದು ವೇಸ್ಟ್ ಅದ ಅದನ್ನು ಒಗಿಲಿಕ್ಕೆ ಕಲಿಯೋದು ಬಿಟ್ಟರೆ ಅದನ್ನು ಪಡಸಾಲ ಇಟ್ಕೊಂಡು ಇವರದ್ದು ತಿಂದಿದ್ವಿ, ಇವರದ್ದು ತಿಂದಿದ್ವಿ ಅನ್ನೋದಾದ್ರೆ ಅಂತ ನಾವು ಹಾಕಿಲ್ಲ. ನನಗೆ ಬಿಡಿಸೋಕೆ ಮೊದಲು ಲಾಸ್ಟ್ ಪಿಕ್ಚರ್ಸ್ನ ಮುಗಿಸ್ತೇನೆ. ಲಾಸ್ಟ್ ಪಿಕ್ಚರ್ ಯಾಕಂದ್ರೆ 74 ವರ್ಷ ಮಾತಾಡಿ ಒಂದು ತಾಸು ಒಂದು ಗಂಟೆ ಸಾಲ್ಬೇಕು ನಮ್ಗೆ. ಈಗ ನೀವು ಅಂತೀರಿ ಸರ ಇನ್ನೊಂದು ಬರ್ಬೇಕಾದ್ರೆ ಮೊದಲೇ ತಿಳಿಸ್ರಿ, ಯಾಕೆ ಹೇಳಿದ್ರೆ ಬರ್ಲಿಕ್ಕಲ್ಲ ನೀವು ಹಾಕ್ಲಿಕ್ಕೆ ಬರ್ತದೆ. ಇಲ್ಲ ಹಿಂಗೆ ಹೇಳ್ಬೋದು ಸರ್ ಇನ್ನೊಂದು ತಾಸು ಕೊಡ್ಬೇಕಾಗಿತ್ತು, ಯಾಕೆ ಅರ್ಥನೇ ಇದ್ದೆ ಆಗ್ತದೆ. Last picture, last picture. See, now people say opinion different. See, this is the picture. ಈಗ ನಿಮ್ಮ ಎದುರಿಗೆ ತಗೊಳ್ಳಿ, ಇದು ಎಡಗೈ ಚಿತ್ರ ಬಲಗೈ ಚಿತ್ರ. ಇಟ್ಸ್ ವೆರಿ ಸಿಂಪಲ್. ಆದರೂ ಕೆಲವೊಂದು ಬಾಯಿ ಬಿಡಲಿಲ್ಲ, ಏನೋ ಇರಬೇಕ್ರಿ, ಭಾಳ ಸಾದ ಇದ್ರು ನಾವು ಮಾತಾಡೋದಿಲ್ಲ. ಎಡಗೈ ರೈಟಾ? ಇದಕ್ಕೆ ಹೆಲ್ಪ್ ಲೈನ್ ಇನ್ನೊಂದು ಕೊಡ್ತೇನೆ, ಒನ್ ಮೋರ್ ಹೆಲ್ಪ್ ಲೈನ್ ನಾನು ಕೊಡ್ತೇನೆ. ಈಗ ಎರಡು ಕೈ ಇದು ಹೆಂಗೆ ಕಾಣಿಸ್ತಂದ್ರೆ ಈ ಕೈ ಹಿಂಗೆ ಕಾಣಿಸ್ತದ, ಇದು ಹಿಂಗೆ ಕಾಣಿಸ್ತದೆ. ಕರೆಕ್ಟ್ ಅಂದ್ರೆ ನನಗೆ ಯಾವ ಕೈ ಇದೆ? ಯಾವ್ದು ಇರಲಿ, ಆಗ ಎಡಗೈ ಹೇಳಿದ್ವಿ. ಇದು ಬಲಗೈ, ಇದು ರೈಟ್. ಹೌದಲ್ರಿ? ಈಗ ನಾನು ಯಾವ್ದ್ರ ಮೇಲೆ ಕೈ ಇಡ್ತೀನಿ ಅದು ಎಡ ಅಥವಾ ಬಲ ನೀವು ಹೇಳ್ಬೇಕು. ನಿಮ್ಮ ಅಬ್ಸರ್ವೇಷನ್ ಆಯಿತು, ಎಲ್ಲರೂ ಹೇಳ್ಬೇಕು, ಇಬ್ಬರೇ ಹೇಳಿ ಈಗ ಇದು ಯಾವ್ದು? ಇದೆ ರೈಟ್. ಈಗ ತಪಸ್ಸು ಇದೆ, ಇದೆ, ಇದೆ. ಎರಡು ಒಂದೇ ಕೈ ಇಟ್ಟು ತರ್ತೀನಿ, ಒಂದು ಎಡ ಯಾಕೆ ಆಗ್ತದೆ? ಎಷ್ಟು ಇಂಟ್ರೆಸ್ಟಿಂಗ್ ಇರಬೇಕು. ಇವತ್ತು ನಾವು ದೇಶದವರೆಲ್ಲರೂ ಒಂದಂತ ಹೇಳ್ತೀವಿ, ಅವಾಗ ಯಾವಾಗ ನಾವು ಭಾಗ ಮಾಡ್ತೀವಿ ಅವಾಗ ಮತ್ತೊಬ್ಬರು ತಿಂತಾ ತಿಳ್ಕೊಂಡು. ಅದು ಬೇರೆಯವ್ರು ಹೇಳಿದ್ರು, ಮಾಡದಿರು ಬಾಳ ನೀವು ಬೇರೆ ಅಂತೆ, ಕೂಡಿರಲಿ ಬಾಳು ಇಡಿಗಾಲ ಇರುತ್ತೆ. ಯಾವಾಗ ಇಡಿಗಾಲ ಇರ್ತದೋ ಅವ್ರು ಮೊಳಕೆ ಬರ್ತದೆ, ಮರ ಆಗ್ತದೆ, ಫಲ ಕೊಡ್ತದೆ, ಕೆರಳು ಕೊಡ್ತದೆ, ಎಲ್ಲರ ಜೀವನ ಸುಸೂತ್ರ ಆಗ್ತದೆ. ಯಾವಾಗ ನೀವು ಅದನ್ನು ಗಾಳಿ ಮಾಡ್ತೀರಿ, ಹಿಟ್ಟು ಮಾಡ್ಕೊಂಡು ಮತ್ತೊಮ್ಮೆ ತಿಂತಾರ ತಿಳ್ಕೊಡ್ರಿ. ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬೇರೆ ಇನ್ನೊಂದು ಬೇರೆ ಭಾರತ ಸ್ವಾತಂತ್ರ್ಯ ತೊಗೊಂಡು ಬಂದು ಮತ್ತೆ ಬೇರೆ ಅನ್ನಾಗತ್ತೀವಿ. ಎಲ್ಲಿ ಹೊರಗೆ ಹಾಕೋದು ಇವನ್ನೆಲ್ಲ? ನಾಲಂದ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಗುರು ಅವ್ರು ರುಂಡಹಾರ ಶ್ರೇಯನ್ನು ನಾವು ಬರೀಬೋದು ಅಂತಂದಾಗ 3 million ಬುಕ್ಸ್ ಸುಟ್ಟರು
13 ಜನ 1,000 ಜನ ಗುರುಗಳನ್ನು ಗುಂಡ ಹಾಕಿದ್ರು. ಹೈದರ್ ಡಿಪಾರ್ಟ್ಮೆಂಟ್ ಯಾರು 300 ಸಬ್ಜೆಕ್ಟ್ ಮಾಸ್ಟ್ರಿ ಇರ್ತವ್ರಿಗೆ ಓದೇ ಇಲ್ಲ ನಾವು. ಯಾವಾಗ ಹಂಗೆ ತುಂಡು ಮಾಡ್ಲಿಕ್ಕೆ ಬಂದಾಗ ಮಾಡ್ಸ್ಕೊಂಡು ತನ್ನ ಶಿಷ್ಯಂದ್ರೆ ಕರ್ಕೊಂಡು ಅಡಿಗೆ ಹೋಗಿ ಹೇಳ್ತಾರೆ, ನಮಸ್ಕಾರ ಶಿಷ್ಯಂದ್ರಿಗೆ ಕ್ಷಮಿಸ್ಬೇಕು, ಒಂದು ವಾರ ನನ್ನ ಜೊತೆ ಇರಬೇಕು, ಏನು ಸಿಗ್ತದ ಹಣ್ಣು ಕಾಯಿ ಏನು ಸಿಗ್ತದೆ ತಿನ್ನೋಣ, ಕಾಡು ಪ್ರಾಣಿಯಿಂದ ರಕ್ಷಿಸ್ಕೊಳ್ಳೋಣ, ಇದು ನನ್ನ ಸಲುವಾಗಿ ನೀವು ತ್ಯಾಗ ಮಾಡಬೇಕು ಅಂತ ಹೇಳಿದಾಗ ಗುರುಗಳು ಎಂಥ ಮಾತು ಹೇಳ್ತೀರಿ, ನೀವು ಏನಂತೀರಿ ಅಂತ ನಾವು ಇದ್ದೀವಿ ಅಂದಾಗ ಗುರು ಹೇಳ್ತಾನೆ, ಯಾಕೆ ಈ ಸ್ಥಿತಿ ಬಂತು ಗೊತ್ತಾ, ನನ್ನ ಕೊಲ್ಲೋದು ನಾನು ಸಾಯೋದ ಹೆದರಿಕಿಲ್ಲ, ಅದು ಈ ಕೊಲ್ಲಿ ಬಂದಾಗ ಕೊನೆಯ ಅಧ್ಯಾಯ ನಾನು ಕಲಿಸಿಲ್ಲ, ಕಲಿಸ್ತಾ ಸಾಯ್ಲಿಕ್ಕೆ ನಾನು ತಯಾರಿಲ್ಲ. ಯಾಕಂದ್ರೆ 1000 ಹುಡುಗರಿಗೆ ನೀವು ಕಲಿಸ್ತೀರಿ ಮಾಡಿ ಹೋಗಿ, ಅದನ್ನು ಕಲಿಸ್ತಾ ಸತ್ತೇ ನಾನು ಅಂದರೆ ನೀವು ಮತ್ತೊಬ್ಬರಿಗೆ ಕಲಿಸ್ತಿದ್ರೆ ಅನ್ಯಾಯ ಮಾಡಬೇಕು. ಏನು ನೀವು ಓದಿಲ್ಲ, ನಾವು ಪೋಷನ್ ಆಗಿಲ್ಲ, ಅದು ಬೀಳಾಗಿಲ್ಲಲೇ ಸರ್, ಬಿದ್ದ್ರಿ ನಾನಾ ಕ್ವಶನ್ ತೆಗೆಯ ಯಾವಾಗ ಕಲಿಸಿಲ್ಲ ನಮ್ಮ ಮಗ ತಗೊಂಡು ಅನ್ಫಿಟ್. ಅದಕ್ಕೆ ಇಲ್ಲಿ ಒಂದ ಪ್ರಶ್ನೆ ಇದೆ, ಇವು ಎಡಪದ ಅಲ್ಲ, these are birds, very powerful birds. See, ಇವು ಹಾರ್ತಾ ಹಾರ್ತಾ ಯಾವಾಗ ಎರಡು ಕೂಡ್ತಾವೋ ವಿಶ್ವ ಪರ್ಯಟನೆ ಮಾಡ್ಬೋದು. ಸಂಗಮ್ ಯಾರು ಪಾಪು ಯಾಕೆ ಅಲ್ಲಿ ಟೀಚರ್ಸ್ ಹೆಂಗಿದ್ದಾರೆ ಅನ್ಬೇಕು ವಿನಃ ಓದಿ ಏನು ಕಾರಣ. ಅಲ್ಲಿ ಟೀಚರ್ ಹೆಂಗಿದ್ದಾರೆ ಅಂದ್ರೆ ಸಂಪೂರ್ಣ ತ್ಯಾಗ ಮಾಡಿ 2 ಹೊತ್ತು ಊಟ ಮಾಡ್ತಾರೆ, ನೆಕ್ಸ್ಟ್ ಜನರೇಷನ್ ಅವ್ರು ಡೆವಲಪ್ ಮಾಡ್ತಾ ಇದ್ದಾರೆ. ಇಟ್ಸ್ ಅ ಗ್ರೇಟ್ ಕಂಟ್ರಿ ಅಂತ ಹೇಳಿದ್ರು ವಿನಃ ಯಾವ ನಾವೆಲ್ಲ ವಿಷಯದ್ದಾರೆ. ಈಗ ಬೇರೆಯವ್ರ ಬಗ್ಗೆ ನಾವು ಓದ್ತೀವಿ, 102 ಸಬ್ಜೆಕ್ಟ್ಸ್ ಅವ್ರ ಮಾಸ್ಟ್ರಿ ಇತ್ತು. ಎಲ್ಲಿ ಗೊತ್ತದ ನಮಗೆ 74ರಲ್ಲಿ 4 ತರ್ತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತ್ತು. ಕನ್ನಡದ ಕವಿಯ ಹೊಡೆದು ಬಿಡ್ತೇವೆ. ಎಷ್ಟು ಕಡಿಮೆ ಓದ್ಕೊಂಡು ನೀವು ಹೇಳ್ರಿ. ಅವ್ರು BA ಅಭ್ಯಾಸ ಮಾಡಿದ್ದು ಇಂಗ್ಲೀಷ್ ಆ್ಯಂಡ್ ಸಂಸ್ಕೃತ ಎಷ್ಟು ಮಂದಿ ಗೊತ್ತದ. ಮಾತೃಭಾಷೆ ಮರಾಠಿ ಕರೆಕ್ಟ್. MA ಅವ್ರು ಕನ್ನಡ ತಗೊಂಡಾಗ ಅವ್ರ ಟೆಕ್ಸ್ಟ್ ಬುಕ್ ಹಂಚಿದ್ರು ಅವ್ರಿಗೆ ಗೊತ್ತದ. 1427 ಕವನ ಕನ್ನಡದಾಗ ಬರ್ತಾರೆ, ಮರಾಠಿಯಾಗ ಬರ್ತಾರೆ, ಸಂವಾದಕ್ಕೆ ಮರಾಠ ಮಹಾರಾಷ್ಟ್ರೀಯನ್ಸ್ ಕೇಳ್ಕರ್ ಪ್ರಶಸ್ತಿ ಕೊಟ್ಟಾರೆ. ಎಲ್ಲಿ ಗೊತ್ತದ ನಮ್ಗೆ? ಮ್ಯಾಥಮೆಟಿಕ್ಸ್ ಮೇಲೆ 400 ಪೇಜಸ್ ಮ್ಯಾಥಮೆಟಿಕ್ಸ್ ಮೇಲೆ ಬರ್ತಾರೆ. ಎಲ್ಲಿ ಗೊತ್ತದ ನಮ್ಗೆ? ಯಾರನ್ನೂ ತಿಳ್ಕೊಳ್ಳಿಕ್ಕೆ ಹೋಗಿಲ್ಲ ನಾವು. ಅವ್ರ ಕಾಲೇನಮ್ಮ ಏನು ಅಂಬಿಕಾಚನೆ ನಮಗೂ ಗೊತ್ತಾಗ. ಸಿ ಪೈಥಾಗರಸ್ ಥಿಯರಮ್ ಮೇಲೆ ಈ ಕನ್ನಡ ಅಕ್ಷರಗಳ ಅನ್ನೋದು ಎಷ್ಟು ಬ್ಯೂಟಿಫುಲ್ ಹೇಳಿದ್ರಂದ್ರೆ ಶ ತ್ರ ಜ್ಞ ಇವು ಸಂಯುಕ್ತ ಅಕ್ಷರ, ಮೂಲ ಅಕ್ಷರ ಇವು. ಈ ಕ್ಷೇತ್ರದೊಳಗೆ ಯಜ್ಞ ಮಾಡಬೇಕು ಅನ್ನೋದಕ್ಕೆ ಅಕ್ಷರಗಳು, ಕ್ಷರ ಆದಂಥವನ್ನು ನಿರ್ಮಿಸಬೇಕು ಅಂತ ಅಕ್ಷರಗಳನ್ನು ನಿರ್ಮಿಸಿದ್ರು. ಹೆಂಗ ಎಲ್ಲವೂ ಆಗ್ಲಕ್ಕೆ ಹಸ್ತಿರವು, ಹಲ್ಲಿನ ನಡು ಹಸ್ತಿರ ಎಲ್ಲವೂ ತುಟಿ ಹತ್ತದ ನೋಡೋದಿಲ್ಲ. ಇದು ಹೌದಲ್ರಿ? ಅದಕ್ಕೆ ವರ್ಗೀಯ ವ್ಯಂಜನ ಒಂದೊಂದು ಗುಂಪಿ ವರ್ಗಗಳು ಅದಕ್ಕೆ 25 ಎರಳ ಶೇಷ ಹಳ 9 ರಿಂದ 16 3² + 4² 5² ಹೆಂಗ ನಾವು ಕನ್ನಡದಾಗ ಹೇಳ್ತೀವಿ ಮ್ಯಾಪ್ಸ್ ಅಲ್ಲಪ್ಪ ಇಂಥವ್ರನ್ನ ಹೇಳ್ಕೊತ ಹೋದಾಗ ನಿಮ್ಗೆ ಅನಿಸ್ತದೆ ಎಷ್ಟು ಕಲಿಬೇಕಲ್ಲ. ಎಸ್, ಯಾಕಂದ್ರೆ ಟೀಚರ್ ಕಲಿಯೋ ತಾಕತ್ತ ಎಕ್ಸ್ಟ್ರಾರ್ಡಿನರಿ ಬ್ರಿಲಿಯಂಟ್. ಬಟ್ ನಾವೇನು ಮಾಡ್ತಾ ಇದ್ವಿ, ಇನ್ನು 5 ವರ್ಷ ಅಂದ್ರೆ 5 ವರ್ಷ ಹುಡುಗರ ಹಾಳು ಮಾಡ್ತೀವಿ ಅಂತ ವಾಲಂಟರಿ ರಿಟೈರ್ಮೆಂಟ್ ತಗೊಳ್ಳಲ್ಲ. ಪಗಾರ ಅರ್ಧದಲ್ಲೇ ಇದೆ. ಯಾರು ನಾನು ಕಮೆಂಟ್ ಮಾಡ್ತಾ ಇಲ್ಲ, ಬಟ್ ಇದ್ರ ಶಬ್ದ ಕೇಳಿದಾಗ ನಿಮಗೆ ಹೆಂಗೆ ಅನಿಸ್ತಾ ಇದೆ? ಎನಿಹೌ ಒಂದು ಸ್ವಲ್ಪ ಹೆಚ್ಚಿಗೆ ಮಾತಾಡೋದು ಕ್ಷಮಿಸ್ಬೇಕು. ಎಂಗ್ಲೆಸ್ ಬಟ್ ಯಾವಾಗ ಹೋಗ್ಬೋದು. ನಿಮ್ಮಲ್ಲಿ ಅದ್ಭುತ ಶಕ್ತಿ ನಾನು ನೋಡ್ಲಿಕ್ಕೆ ಇಚ್ಛೆ ಆಗುತ್ತೆ. ನಾನು ಒಂದು ಪೇಂಟಿಂಗ್ ಮಾಡಬೇಕಾದ್ರೆ 1000 ಪೇಂಟಿಂಗ್ಸ್ ಇದಕ್ಕೆ ಬರ್ತಾವ. ಹಿಂಗೆ ಮಾಡೋದು, ಹಿಂಗೆ ಮಾಡೋದು, ಹಿಂಗೆ ಮಾಡೋದು. ವಾ, ನಿಮ್ಗೆ ಒಂದು ಪೇಂಟಿಂಗ್ ತೋರಿಸೋದು 1000 ಪೇಂಟಿಂಗ್ ಕಾಣೋದು ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ. ಹಾಗೆ ಇವತ್ತು ನೀವು ಸಂಡೇ ಇದ್ರು, ರವಿವಾರ ಇದ್ರು, ನನ್ನ ಬೇಕಾದ ಕಲಿಸಿದ್ರು ಕೂಡ ಎಸ್ ಏನಂತ ನೋಡೋಣ, ನನಗೆ ಜ್ಞಾನ ಇಟ್ಕೊಳ್ಳಿಕ್ಕೆ ಬಂದ್ವಿ. ಅವ್ರಿಗೆ ಜಡ್ಜಸ್ ನಾವು ಸ್ಟೂಡೆಂಟಿಗೆ ನಾನು ನಿಂತಾವ, ನಾವು ಹೋದ್ಮೇಲೆ ಗೊತ್ತಾಗ್ತಾವ. ಮತ್ತೆ ಕಲಿಲಿಕ್ಕೆ ಹೋಗ್ಬೇಡ. ಏನು ಹೇಳಿದ್ರೆ ನಮಗೆಲ್ಲ ಗೊತ್ತಿದ್ದದ್ದು ಹೇಳಿದ್ರೆ ಏನು ಹೇಳಿದ್ರೆ ಎಲ್ಲಿಂದ ಇಲ್ಲಿ ಬಂದು ಎಸ್ ನಾವು ಥ್ಯಾಂಕ್ಸ್ ಯಾಕೆ ಹೇಳ್ತೀವಿ ಅಂತ ಕರಡಿ ಮುಂದೆ ಎಲ್ಲ ಅಲಂಕಾರ ನಿಂತಾಗ
ಇಲ್ಲಿ ಕಪ್ ಹತ್ತದ ಕರಡಿ ತೋರಿಸಿದ್ರೆ ಕರಡಿ ಹೊಡಿಬಾರ್ದು ನಿಮಗೆ ಜೀವ ನಾವು ಅಂತ ಅನ್ನಬಾರ್ದು. ಈಗ ವರ್ಷಕೊಂಡ್ಬಿಟ್ರೆ ಮತ್ತೆ ಇನ್ನೂ ಚಂದ ಕಾಣ್ತೀನಿ. ಅದಕ್ಕೆ ಶಿಕ್ಷಕರು ತಪ್ಪು ಯಾರು ಹೇಳಿದ್ರೆ ಥ್ಯಾಂಕ್ಸ್ ಹೇಳಿದ್ದೀವಿ. ನಾವು ಶಿಕ್ಷಕರು ಶಾಲೆಯೊಳಗೆ ಚಲೋ ಕಲಿಸ್ತೇವೆ, ಮಾರ್ಕೆಟ್ನಾಗ ಬಂದಾಗ ಹೆಂಗೆ ಇರ್ತೀವಿ, ಅಲ್ಲೇ ಹಿಂಗೆ ಹಚ್ತೀವಿ, ಅಲ್ಲೇ ಹಿಂಗೆ ತಿಕ್ತೀವಿ, ಅಲ್ಲೇ ಹಚ್ತೀವಿ. ನಾವು ಹುಡುಗ ನಮ್ಮ ಸರ್ ಇಂತ ಮಾಡಲ್ಲ. ಇದು ಅಪೇಕ್ಷೆ ಆಗತ್ತಾ ಇಲ್ಲ. ನಾನು ಒಂದು ಸ್ಲಮ್ ಏರಿಯಾದಲ್ಲಿ ಮುಗಿಸ್ತೇನೆ. ಸ್ಲಮ್ ಏರಿಯಾದಲ್ಲಿ ಹೆಡ್ ಮಾಸ್ಟರ್ 3 ಸೀರೆದಾಗಲಿ ಹುಡುಗ ಡಬ್ಬಿ ತಂದು ಹದ್ದು ತೊಗೊಂಡು ಹೋಗ್ಬಿಡ್ತಿರ್ತಾರೆ. ಅಲ್ಲೇ ಕಡೆಯಲ್ಲಿ ನೋಡ್ತಿದ್ರು. ವಿದಿನ್ 1 ಇಯರ್ ಚೇಂಜ್ ಆಗುತ್ತೆ. ಒಂದ್ಸಲ ಹಿಂಗೆ ನಡ್ಕೊಂಡು ಬರ್ಬೇಕಾದ್ರೆ ಒಂದು ಇನ್ಸ್ಪೆಕ್ಟರ್, ಪೊಲೀಸ್ ಇನ್ಸ್ಪೆಕ್ಟರ್ ಬಂದರು. ನಿಂತು ಗುರುಗಳ ನಾನು ಸೇವಾ ಮಾಡಬೇಕಂತ. ಏನಪ್ಪ ಸೇವಾ ಅಂದರೆ ನಿಮ್ಮನ್ನು ನಾನು ಬಿಟ್ಟು ಬರ್ತೀನಿ, ನಡ್ಕೊಂಡು ಹೊಂಟಿದ್ವಿ. ನಾಳೆ 15 ನಿಮಿಷ ನಾನು ಶಾಲೆ ಮುಗಿಸ್ತೇನೆ, ಮತ್ತು ಇನ್ನೂ ಟೈಮ್ ಅದ 45 ನಿಮಿಷ ನಾನು ನಡ್ಕೊಂಡು ಹೋಗ್ತೀನಿ. ಸರ್ ಇದು ಸೇವಾನೇ ಸರ್, ಗುರುಗಳ ಸೇವಾ ಮಾಡ್ತೀನಿ. ಸ್ಟೂಡೆಂಟ್ ಕರೆಕ್ಟ್. ನಾನು ಹೇಳಿದೆ ಒಂದು ಕೆಲಸ ಮಾಡಿದೆ, ಅವ್ನು ಬಿಡಲಿಲ್ಲ. ನೀ ಹಿಂದೆ ಕೂಡ ನಾವು ಬೆಳಿತೀನಿ ಅಂತ. 2 ವರ್ಷ ಹೋಗಿದ್ರೆ ನಮ್ಮನ್ನು ಕೂತ್ರೆ ನಿಂತು ಕೂತೀನಿ. ಹೌದಲ್ರಿ? ವ್ಯತ್ಯಾಸ ಬಹಳ ಅದ. ಅವನು ಹಿಂದೆ ಕೂತ್ ಹೋಗಿದ್ರೆ ನೋಡಿದವ್ರು ಏನಂತ ಗೊತ್ತಾನೆ, ಆ ಸ್ಲಮ್ಮಿನ ಹೆಡ್ ಮಾಸ್ಟರ್ ಹಿಡ್ಕೊಂಡು ಹೋಗಿದ್ರಲ್ಲ, ಅವ್ನು ಇನ್ನೊಂದು ಖಾತೆ ಬಿಟ್ಟು ಮಾಡ್ತೀವಿ. ಈಗ ಇನ್ಸ್ಪೆಕ್ಟರ್ ಹಿಂದೆ ಕೂಡ್ಸ್ಕೊಂಡು ನಾವು ಹೋದ್ರೆ ಕಂಪ್ಲೇಂಟ್ ಕೊಟ್ಟಿದ್ದ ಕಾಣಿಸುತ್ತೆ. ಹೆಡ್ ಮಾಸ್ಟರ್ ಅವ್ರು ಯಾರೋ ಬಂದಿಲ್ಲ, ಇನ್ಸ್ಪೆಕ್ಟರ್ನ ಕರ್ಕೊಂಬಂದ ಅಂತ ಹೇಳ್ತೀವಿ. ಡಿಫ್ರೆನ್ಸ್ ಭಾಳ ಅದ. ಹೌದಲ್ರಿ? ಟೀಚರ್ ಬಸ್ನಾಗ ಹೋಗ್ಬೇಕಾದ್ರೆ ಇನ್ಸ್ಪೆಕ್ಟರ್ ಹೊತ್ತಲ್ಲೇ ಏನು ಕೇಳಿದ್ದಾನೆ ಅವ, ಒಂದು ನೋಡಿ ನಾನು ಲೀವ್ ಹಾಕಿಬಿಟ್ಟು ಏನು ಮಾಡ್ಬೇಕಾದ್ರೆ ಮಾಡ್ಕೊಳ್ಳಿ, ಮಾತಾಡಬೇಡ್ರಿ. ಅದಕ್ಕಿಂತ ಕೂಡಿ ಓದಿ ಕೂಡಾಡಿ ಕೂಡಿ ಅರಿಯೋಣ. ಕೂಡಿ ಓದಿ ಕೂಡಾಡಿ ಆಡಬೇಕಾದ್ರೆ ಹ್ಯಾಂಗಿರ್ತದೆ. ಆ ಆಟ ಹೋದ್ಮೇಲೆ ಹೋಗೋದು ಗೊತ್ತಿಲ್ಲ. ಏನು ಬೆಸ್ಟ್ ಆಡಿರಲಿ ಇನ್ನು ಔಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಗ್ರೇಟ್ ಅಂತೀವಿ, ಬಿಟ್ಟರೆ ಅಲ್ಲಿಯೂ ಹ್ಯಾಂಗ್ ಇರೋದಿಲ್ಲ ಅಲ್ಲ. ಸ್ಪರ್ಧೆಗಳು ಹ್ಯಾಂಗಿರ್ತದೆ, ಆ ವೈಯಕ್ತಿಕವಾಗಿ ದ್ವೇಷ ಹ್ಯಾಂಗ. ಕೂಡಿ ಓದಿ ಕೂಡಾಡಿ ಕೂಡಿ ಅರಿಯೋಣ. ಕೂಡಿ 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 ತಿಂದು ಕೂಡುಂಡು ಕುಡಿದು ದುಡಿಯೋಣ. ಕೂಡಿ 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 ಮೆರೆದು ಬಡ ಗೂಡಿ ಪಡೆದು ನುಡಿ ಹೇಳಿ ಕೇಳಿ ಕೂಡಿ ಕೂಡಿ ಬೆಳೆದು ಬೆಳೆದೋಣ ದೇವರನ್ನು. ಕೂಡಿ 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 ಎಲ್ಲರಿಗೂ ಅನಂತ ಅನಂತ. ರೇಡಿಯಸ್ ಬೇರೆ ಇಲ್ಲ, ಇದ್ರ ರೇಡಿಯಸ್ ಬೇರೆ ಇಲ್ಲ. ಇದು ವ್ಯಾಸಾಯ ಹೇಳ್ತದೆ, ಇದ್ರ ರೇಡಿಯಸ್ ಬೇರೆ ಅವ. ಬರೀ ಒಂದು ಪೇಸ್ಟ್ ಮಾಡಿದಾಗ ಏನಾಗ್ತದೆ ಎಲ್ಲ ಸರ್ಕಲ್ ಅಂದ್ರೆ ನೋಡಿ, ಜಾಮೆಟ್ರಿ ಮ್ಯಾಥಮೆಟಿಕ್ಸ್ ಜೊತೆ ಆರ್ಟ್ ಹೆಂಗೆ ಕಲಿಸೋದು ಅದು ಇನ್ನೊಂದು ಯಾವಾಗಾದ್ರೂ ಬರೋಣ. ಕೆಲವು ಜನ ಇಷ್ಟಪಡ್ಕೊಡ್ರಿ, ನೀವು ವ್ಯಕ್ತಿಯಲ್ಲಿ ಮಾಡಿರಿ, ಹುಡುಗರ ಕಡೆ ಮಾಡಿಸ್ರಿ, ದೆನ್ ಸೊ ಫ್ಯಾಂಟಾಸ್ಟಿಕ್. ನಿಮ್ಗೆ ಆಗೋ ಆನಂದ. ಓಕೆ.